ಅಂದ್ರೆ ಯು ಆರ್ ಕಂಪ್ಲೀಟ್ಲಿ ಫ್ರೆಶರ್ ಅಲ್ವಾ, ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತಾ ಇರೋದು, ರೈಟ್? ಯು ಆರ್ ಸ್ಟಾರ್ಟಿಂಗ್ ಯುವರ್ ಜರ್ನಿ ಫ್ರಮ್ ಜೀರೋ ಅಂತ ಅನ್ಕೋಬಹುದು, ರೈಟ್? ಓಕೆ, ಯಾಕಂದ್ರೆ ಟುಡೇ ವಾಟ್ ವಿ ಆರ್ ಡಿಸ್ಕಸಿಂಗ್ ಇಸ್ ಕರೆಂಟ್ ಅಫೇರ್ಸ್. ದಟ್ ಈಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. Okay, especially when you talk about KPSC and other competitive exams held by the central government or state government, current affairs is something very very crucial to have upper edge in the examination. Right? I think you must have gone through syllabus of KPSC. ಗೊತ್ತಿದಲ್ವಾ? Okay, if I briefly tell you, KPSC ಅಲ್ಲಿ ನೀವು ಪ್ರಿಲಿಮ್ಸ್, ಮೇನ್ಸ್ ಅಥವಾ ಇಂಟರ್ವ್ಯೂ ಅಂತ ಬಂದಾಗ ಪ್ರಿಲಿಮ್ಸ್ ಅಲ್ಲಿ ಯು ಹ್ಯಾವ್ ಪೇಪರ್ 1, ಪೇಪರ್ 2 ಅಲ್ವಾ? ಎಸ್ಪೆಷಲಿ ಪೇಪರ್ 1 ಅಲ್ಲಿ ಯು ಹ್ಯಾವ್ 2 ಸೆಗ್ಮೆಂಟ್. ಯಾವುದು? ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಸಂಬಂಧಪಟ್ಟಂತಹ ವಿಷಯಗಳು ಆಗಿರ್ಬೋದು, ಮತ್ತೊಂದು ಹ್ಯುಮ್ಯಾನಿಟೀಸ್ ಅಂತ, ರೈಟ್? ಹ್ಯುಮ್ಯಾನಿಟೀಸ್. ಪೇಪರ್ 2 ಅಲ್ಲಿ ಯು ಹ್ಯಾವ್ 3 ಸೆಗ್ಮೆಂಟ್, ರೈಟ್? ಯಾವುದು? ಒಂದು ಸ್ಟೇಟ್ ರಿಲೇಟೆಡ್ ಇಶ್ಯೂಸ್ ಕೇಳ್ತಾರೆ, ರೈಟ್? ಇನ್ನೊಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ. ಓಕೆ, ದೆನ್ GME, ಜನರಲ್ ಮೆಂಟಲ್ ಎಬಿಲಿಟಿ ಇರುತ್ತೆ. ಸೊ ಇದರಲ್ಲಿ ಇಫ್ ಯು ಲುಕ್ ಎಟ್ ಕೇರ್ಫುಲಿ ಅಲ್ವಾ, ನೋಡಿ ಈ ಸೆಗ್ಮೆಂಟ್ ಏನಿದೆ, ಮೋಸ್ಟ್ಲಿ ಯು ವಿಲ್ ಗೆಟ್ ಕ್ವಶನ್ಸ್ ಫ್ರಮ್ ಕರೆಂಟ್ ಅಫೇರ್ಸ್. ಪ್ರಚಲಿತ ಘಟನೆಗಳು ಅಂತ ಏನು ಹೇಳ್ತೀವಿ, ವಿದ್ಯಮಾನಗಳು ಅಂತ ಏನು ಹೇಳ್ತೀವಿ, ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಹ್ಯುಮ್ಯಾನಿಟೀಸ್ ಬಿಡು, ಹ್ಯುಮ್ಯಾನಿಟೀಸ್ ಮೋಸ್ಟ್ಲಿ ವಿಲ್ ಬಿ ಗೆಟಿಂಗ್ ಕ್ವಶನ್ ಫ್ರಮ್ ಸ್ಟಾಟಿಕ್ ಪೋರ್ಷನ್. ಸ್ಟಾಟಿಕ್ ಅಂದ್ರೆ ಹಿಸ್ಟ್ರಿ ಆಗಿರ್ಬೋದು, ಜೋಗ್ರಫಿ ಆಗಿರ್ಬೋದು, ಪೊಲಿಟಿ ಆಗಿರ್ಬೋದು, ಎಕಾನಮಿ ಆಗಿರ್ಬೋದು, ಅದರ ಮೇಲೆ ಕ್ವಶನ್ಸ್ ಇರುತ್ತೆ. ದೇ ಆರ್ ಮೋಸ್ಟ್ಲಿ ಸ್ಟಾಟಿಕ್. ಅಂದರೆ ಯು ಮೈಟ್ ಅಂದರೆ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಕೇಳಲ್ಲ ಅಂತ ಇಲ್ಲ, ಕೇಳ್ಬೋದು, ಬಟ್ ಇಟ್ ವಿಲ್ ಬಿ ಮೋಸ್ಟ್ಲಿ ರಿಲಯಂಟ್ ಆನ್ ಸ್ಟಾಟಿಕ್ ಪೋರ್ಷನ್ ವಿಚ್ ಇಸ್ ಫೌಂಡೇಶನ್ ಆಸ್ಪೆಕ್ಟ್. ಸ್ಟೇಟ್ ಇಂಪಾರ್ಟೆನ್ಸ್ ಅಂತ ಬಂದಾಗ ಅಗೇನ್ ಯು ವಿಲ್ ಫೈಂಡ್ ಲಾಟ್ ಆಫ್ ಕ್ವಶನ್ಸ್ ಫ್ರಮ್ ಕರೆಂಟ್ ಅಫೇರ್ಸ್. ಕರ್ನಾಟಕ ರಾಜ್ಯದಲ್ಲಿ ಏನೇನು ನಡೀತಾ ಇರ್ತವೆ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಡನ್. ಆ್ಯಂಡ್ ಮೋಸ್ಟ್ಲಿ ಯು ಮೈಟ್ ಫೈಂಡ್ ಲಾಟ್ ಆಫ್ ಸ್ಕೀಮ್ಸ್ ಆಗಿರ್ಬೋದು, ಪ್ರೋಗ್ರಾಮ್ಸ್ ಆಗಿರ್ಬೋದು, ಅಥವಾ ಅವಾರ್ಡ್ಸ್ ಆಗಿರ್ಬೋದು, ವಾಟ್ ಎವರ್, ಮಿನಿಸ್ಟ್ರಿ ಆಗಿರ್ಬೋದು, ತುಂಬಾನೇ ಕ್ವಶನ್ಸ್ ಇಲ್ಲಿ ಕೇಳ್ತಾರೆ. ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಅಂತ ಬಂದಾಗ ಅರೌಂಡ್ 40 ಕ್ವಶನ್ಸ್ ವಿಲ್ ಬಿ ಕಮಿಂಗ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಸೆಗ್ಮೆಂಟ್, ಅಂದರೆ ಮೋಸ್ಟ್ಲಿ ಕರೆಂಟ್ ಅಫೇರ್ಸ್. ಸ್ಟೇಟ್ ಇಂಪಾರ್ಟೆನ್ಸ್ ಅಂತ ಬಂದಾಗ ವಿಲ್ ಬಿ ಹ್ಯಾವಿಂಗ್ ಕ್ವಶನ್ಸ್ ಅರೌಂಡ್ ಅಗೇನ್ 40 ಕ್ವಶನ್ಸ್. SNT ಏನು ಹೇಳುತ್ತೆ ನಿಮಗೆ? ವಾಟ್ ಯು ಥಿಂಕ್? ಇಸ್ ಇಟ್ ರಿಲೈಯಿಂಗ್ ಆನ್ ಕರೆಂಟ್ ಅಫೇರ್ಸ್ ಆರ್ ನಾಟ್? ಅಲ್ವಾ, ಸಮ್ ಎಕ್ಸ್ಟೆಂಟ್ ಇಟ್ ವಿಲ್ ಬಿ ಆಲ್ಸೋ ವಿಲ್ ಫೈಂಡ್ ಲಾಟ್ ಆಫ್ ಕ್ವಶನ್ಸ್ ಫ್ರಮ್ ಕರೆಂಟ್ ಅಫೇರ್ಸ್. ಅಗೇನ್ 30 ಕ್ವಶನ್ಸ್. ಅದೆಲ್ಲ 30 ಕ್ವಶನ್ಸ್ ಬರುತ್ತೆ ಅಂತ ಹೇಳ್ತಾ ಇಲ್ಲ ನಿಮಗೆ. ಸಮ್ ಎಕ್ಸ್ಟೆಂಟ್ ಯು ವಿಲ್ ಗೆಟ್ ಲಾಟ್ ಆಫ್ ಕ್ವಶನ್ಸ್, ಎಸ್ಪೆಷಲಿ SNT ಎನ್ವೈರನ್ಮೆಂಟ್ ಅಂತ ಬಂದಾಗ ಕ್ವಶನ್ಸ್ ಆರ್ ಈಸಿಲಿ ಫಾರ್ಮ್ ಫ್ರಮ್ ದಿ ಕರೆಂಟ್ ಅಫೇರ್ಸ್. ಅಂದರೆ ಟೈಗರ್ ರಿಸರ್ವ್ ಕೇಳ್ಬೋದು, ವೆಟ್ಲ್ಯಾಂಡ್ಸ್ ಕೇಳ್ಬೋದು ಅಲ್ವಾ, ಟೆಕ್ನಾಲಜಿ ರಿಲೇಟೆಡ್, AI ರಿಲೇಟೆಡ್ ಕೇಳ್ಬೋದು. ಲಾಟ್ ಆಫ್ ಕ್ವಶನ್ಸ್ ಕ್ಯಾನ್ ಬಿ ಫ್ರೇಮ್ಡ್ ಫ್ರಮ್ ದಿ ಕರೆಂಟ್ ಅಫೇರ್ಸ್. ನೋಡಿ, ಇಫ್ ಯು ಲುಕ್ ಎಟ್ ದ ವೇಟೇಜ್ ಎಷ್ಟಿದೆ? 40 + 40 + ಆನ್ ಅವರೇಜ್ 30 ಅಂದ್ಕೊಂಡ್ರೆ ಯು ಆರ್ ಗೆಟಿಂಗ್ 110 ಔಟ್ ಆಫ್ ಎಷ್ಟು? 110 ಔಟ್ ಆಫ್ 200 ಕ್ವಶನ್ಸ್ ಕಮ್ ಫ್ರಮ್ ಕರೆಂಟ್ ಅಫೇರ್ಸ್ ಅಲ್ವಾ. ಅಂಡ್ ಐ ಆಮ್ ಟೆಲ್ಲಿಂಗ್ ಯು ಅರೌಂಡ್ UPSC ಆದ್ರೆ ಏನಾಗುತ್ತೆ, ದ್ಯಾಟ್ ಇಸ್ ಡಿಫ್ರೆಂಟ್ ಬಾಲ್ ಗೇಮ್. ಅಂದರೆ ಸ್ವಲ್ಪ ಹೆಚ್ಚಿಗೆ ಸ್ಟಾಟಿಕ್ ಮೇಲೆ ಹೆಚ್ಚಿಗೆ ರಿಲಯಬಿಲಿಟಿ ಈಸ್ ಮೋರ್ ಆನ್ ಸ್ಟಾಟಿಕ್ ಪೋರ್ಷನ್. ಓಕೆ, ಯಾಕಂದ್ರೆ CSAT ಅಂತ ಬರುತ್ತೆ. CSAT ಇಸ್ ಅಗೇನ್ ಸ್ಟಾಟಿಕ್ ಪೋರ್ಷನ್, ರೈಟ್? ಕಂಪ್ಲೀಟ್ ಪೇಪರ್ ಆನ್ CSAT. ಆ ರೀತಿ ಇಲ್ಲ ಇಲ್ಲ. GMA ಇಸ್ ಹಾರ್ಡ್ಲಿ ಯು ಮೈಟ್ ಎಷ್ಟು ಕ್ವಶನ್ಸ್ ಕೇಳ್ಬೋದು? 30 ಕ್ವಶನ್ಸ್ ಕೇಳ್ಬೋದು ಆನ್ ಅನ್ ಅವರೇಜ್. ಸಮ್ಟೈಮ್ಸ್ ದೇ ಮೈಟ್ ಬ್ರೀಚ್ 30-35 ಆಗ್ಬೋದು. ಲಾಸ್ಟ್ ಟೈಮ್ ಅದೇ ರೀತಿ ಆಗಿತ್ತು. ಬಟ್ ಆಸ್ ಪರ್ ದ ರೂಲ್ಸ್ ದೇ ಹ್ಯಾವ್ ಟು ಸ್ಟಿಕ್ ಟು ದಿ ಪ್ಯಾಟರ್ನ್. 13 ಅಂತಾನೆ ಇದೆ ಸಿಲೆಬಸ್ ಅಲ್ಲಿ, ಆ ರೀತಿನೇ ಇದೆ. ಪ್ಯಾಟರ್ನ್ ನೋಡಿದ್ರೆ, ಎಕ್ಸಾಮ್ ಪ್ಯಾಟರ್ನ್ ನೋಡಿದ್ರೆ ದೇ ಹ್ಯಾವ್ ಕ್ಲಿಯರ್ಲಿ ಮೆನ್ಷನ್ ದ್ಯಾಟ್ 30 ಕ್ವಶನ್ಸ್ ವಿಲ್ ಬಿ ಫ್ರಮ್ GMA, 40 ಕ್ವಶನ್ಸ್ ಫ್ರಮ್ ಸ್ಟೇಟ್ ರಿಲೇಟೆಡ್ ಇಶ್ಯೂಸ್. ಆ ರೀತಿನೇ ಇದೆ. ಸ್ವಲ್ಪ ಆ ಕಡೆ ಆಗ್ಬೋದು, ಆಯ್ತಾ? ಬಟ್ 50% ವೇಟೇಜ್ ಇದೆ. ಅದಕ್ಕೋಸ್ಕರ ಯು ಶುಡ್ ಬಿ ಕೀಪ್ ಟ್ರ್ಯಾಕಿಂಗ್ ಕರೆಂಟ್ ಅಫೇರ್ಸ್ ಆಫನ್ಲಿ. ಅಂದರೆ ಪ್ರತಿದಿನ ನ್ಯೂಸ್ ಪೇಪರ್ ಓದೋದಾಗಿರ್ಬೋದು, ಅಥವಾ
ಇಫ್ ಯು ಆರ್ ರೆಫರಿಂಗ್ ಎನಿ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಆಗಿರ್ಬೋದು, ಅದನ್ನು ಮಾಡಲೇಬೇಕು. ಎಸ್ಪೆಷಲಿ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ದಿ ಕರ್ನಾಟಕ ಅಥವಾ KPSC KEA ಕಂಡಕ್ಟ್ ಮಾಡುವಂಥ ಎಕ್ಸಾಮ್ಸ್ಗೆ. ಮೇನ್ಸಲ್ಲೂ ಕೂಡ ವಿಲ್ ಫೈಂಡ್ ಲಾಟ್ ಆಫ್ ಕ್ವಶನ್ಸ್ ಫ್ರಮ್ ದಿ ಕರೆಂಟ್ ಅಫೇರ್ಸ್. ಅಂದರೆ ಕರೆಂಟ್ ಅಫೇರ್ಸ್ ಆಸ್ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ಸ್ ಬರದೇ ಇರ್ಬೋದು, ಬಟ್ ಯು ಹ್ಯಾವ್ ಟು ಇನ್ಕ್ಲೂಡ್ ಲಾಟ್ ಆಫ್ ಎಕ್ಸಾಂಪಲ್ಸ್. ಅವೆಲ್ಲ ನೀವು ಕರೆಂಟ್ ಅಫೇರ್ಸ್ ಇರುವಂಥದ್ದು ನೀವು ಬರೆದ್ರೆ ವಿಲ್ ಗೆಟ್ ಎಕ್ಸ್ಟ್ರಾ ಮಾರ್ಕ್ಸ್ ಅಲ್ವಾ. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ನಾಳೆ ನಿಮಗೆ ಟೈಗರ್ ರಿಸರ್ವ್ ಬಗ್ಗೆ ಕೇಳಿದ್ರೆ ಯು ಶುಡ್ ಬಿ ಏಬಲ್ ಟು ಸೇ ಸೋ ಆ್ಯಂಡ್ ಸೋ ಟೈಗರ್ ರಿಸರ್ವ್ ವಾಸ್ ಇನ್ ದ ನ್ಯೂಸ್. ಇಲ್ಲ ಬಂಡೀಪುರದಲ್ಲಿ ಮೊನ್ನೆ ನ್ಯೂಸಲ್ಲಿ ಇತ್ತು, ಯಾಕೆ ನೆನಪಿದೆಯಾ? ಅದೊಂದು ಬಂಡೀಪುರದ ಏನಾಗಿದೆ ಅಂದರೆ, ಮೊನ್ನೆ ಯಾರೋ ಟೂರಿಸ್ಟ್ ಬೆಂಗಳೂರವರೇ ಹೋಗಿದ್ರು ಅಲ್ಲಿ ಸಫಾರಿಗೆ. ಆವಾಗ ಒಂದು ಆನೆ ಬಂದು ಅಟ್ಯಾಕ್ ಮಾಡಿದೆ. ಸೊ ಅಟ್ಯಾಕ್ ಮಾಡೋದ್ ಬಗ್ಗೆ ಕೇಳಲ್ಲ, ಅವ್ರು ಕೇಳ್ತಾರೆ ಬಂಡೀಪುರ ಟೈಗರ್ ರಿಸರ್ವ್ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ, ಅಥವಾ ಯಾವ ಇಂಡಿಯಾದಲ್ಲಿ ಅಲ್ಲಿ ಕೇಳಿದ್ರೆ ಯಾವ ಸ್ಟೇಟ್ ಅಲ್ಲಿ ಇದೆ ಕೇಳ್ಬೋದು. ಇಲ್ಲ ಬಂಡೀಪುರದ ಎಷ್ಟು ಟೈಗರ್ಸ್ ಇದಾವೆ ಅಂತ ಕೇಳ್ಬೋದು. ಅಲ್ವಾ, ಬಂಡೀಪುರ ಟೈಗರ್ ರಿಸರ್ವ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟೈಗರ್ ರಿಸರ್ವ್ಸ್. ಇಟ್ಸ್ ಹ್ಯಾವಿಂಗ್ ಲಾಟ್ ಆಫ್ ಟೈಗರ್ಸ್. ಓಕೆ, ಹಾಗಾಗಿ ಆ ರೀತಿ ನೀವು ಏನೇ ನ್ಯೂಸಲ್ಲಿ ಅಕಸ್ಮಾತ್ ಫಿಟ್ ಆಲ್ ಇಫ್ ಯು ಕಮ್ ಅಕ್ರಾಸ್ ಟೈಗರ್ ರಿಸರ್ವ್ಸ್ ಅಥವಾ ಈ ರೀತಿ ನ್ಯೂಸಲ್ಲಿ ಇದ್ರೆ ಪ್ಲೀಸ್ ಸ್ವಲ್ಪ ಅಟೆನ್ಷನ್ ಕೊಡಿ. ಅಕಸ್ಮಾತ್ ನ್ಯೂಸ್ ಪೇಪರ್ ಓದ್ತಾ ಇರ್ತಾರೆ, ದೆನ್ ಜಸ್ಟ್ ಗೂಗಲ್ ಮಾಡಿ ಯಾಕೆ ನ್ಯೂಸಲ್ಲಿದೆ. ಅವಾಗ ಏನಾಗುತ್ತೆ, ನೆನ್ಪಿಟ್ಕೊಳಕ್ಕೆ ಈಸಿ ಆಗುತ್ತೆ ಅಲ್ವಾ. ಈ ಬಂಡೀಪುರ ನಮಗೆ ಕರ್ನಾಟಕದಲ್ಲೇ ನೆನಪಿರುತ್ತೆ, ಅದೇ ಬೇರೆ ಟೈಗರ್ ರಿಸರ್ವ್ ಕೇಳಿದ್ರೆ ಇಟ್ಸ್ ವೆರಿ ಅಂದರೆ ದರ್ ಆರ್ 58 ಟೈಗರ್ ರಿಸರ್ವ್ಸ್ ಅಲ್ವಾ. 58 ಟೈಗರ್ ರಿಸರ್ವ್ಸ್ ಅನ್ನ ಯಾವುದೋ ಒಂದು ಕೇಳ್ಬಿಟ್ರೆ ಇಟ್ ಇಸ್ ಡಿಫಿಕಲ್ಟ್ ಅನ್ಲೆಸ್ ಯು ಆರ್ ಫ್ಯಾಮಿಲಿಯರ್ ವಿತ್ ಇಟ್, ರೈಟ್? ಐ ಥಿಂಕ್ ಯು ಮಸ್ಟ್ ಹ್ಯಾವ್ ಹರ್ಡ್ ಅಬೌಟ್ ಇದು ಕೇಳಿದಿರಾ, ಮಾಧವ್ ನ್ಯಾಷನಲ್ ಪಾರ್ಕ್ ಕೇಳಿದಿರಾ? ಇದು ರೀಸೆಂಟ್ ಆಗಿ ಆಗಿರುವಂತ ಟೈಗರ್ ರಿಸರ್ವ್. ಅಂದ್ರೆ ಈ ರೀತಿ ನ್ಯೂಸಲ್ಲಿ ಇರುತ್ತೀವಲ್ಲ, ಅಂದ್ರೆ ನಾನು ಏನೋ ಬೇರೆ ಹೇಳ್ತಾ ಇಲ್ಲ ಆಯ್ತಾ. ಇದ್ರಲ್ಲಿ ಯಾವ ಗೊತ್ತಾಗುತ್ತೆ ನಿಮಗೆ, ವೆನ್ ಯು ಕೀಪ್ ರೆಫರಿಂಗ್ ಕರೆಂಟ್ ಅಫೇರ್ಸ್ ಅಥವಾ ನ್ಯೂಸ್ ಪೇಪರ್ ನೀವು ಓದ್ತಾ ಹೋದ್ರೆ ಆವಾಗ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ರೀಕಲೆಕ್ಟ್. ಓಕೆ, ಯಾಕಂದ್ರೆ ಕರೆಂಟ್ ಅಫೇರ್ಸ್ ಆಸ್ ಸಚ್ ಇಸ್ ಕ್ವೈಟ್ ವಾಸ್ಟ್ ಅಲ್ವಾ, ನೆವರ್ ಎಂಡಿಂಗ್ ಅದು. ಇಟ್ ವಿಲ್ ನೆವರ್ ನಿಮಗೆ ಯು ವಿಲ್ ನೆವರ್ ಸ್ಯಾಟಿಸ್ಫೈಡ್ ವಿತ್ ಕರೆಂಟ್ ಅಫೇರ್ಸ್ ಪ್ರಿಪರೇಷನ್. ಇವತ್ತೊಂದು ಮ್ಯಾಗಝಿನ್ ಓದ್ತಾ ಇರ್ತೀರ, ನಾಳೆ ಇನ್ನೊಂದು ಓದಿದ್ರೆ ಯು ಫೈಂಡ್ ಲಾಟ್ ಆಫ್ ಅದರ್ ಇನ್ಫಾರ್ಮೇಶನ್, ಬಟ್ ದರ್ ಇಸ್ ಎಂಡ್ ಟು ಅವರ್ ಅಕ್ಯುಮುಲೇಷನ್ ಆಸ್ಪೆಕ್ಟ್ ಅಲ್ವಾ. ಯು ಕ್ಯಾನ್ ಕನ್ಸ್ಯೂಮ್ ಇನ್ ಎ ಲಿಮಿಟೆಡ್ ವೇ. ಈಗ ಊಟ ಹೆಂಗೆ ನಾವು ಲಿಮಿಟೆಡ್ ವೇಲ್ ಮಾಡ್ತೀವಿ, ಇನ್ಫಾರ್ಮೇಶನ್ ಕೂಡ ನಾವು ತುಂಬಾ ಇನ್ಫಾರ್ಮೇಶನ್ ಸ್ಟೋರ್ ಮಾಡೋಕ್ಕಾಗಲ್ಲ. until unless you revise them, it is impossible to recollect in the examination, right? ಅದಕ್ಕೋಸ್ಕರ ಐ ವುಡ್ ಸೇ ಒಂದು ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಪ್ಲಸ್ ಇಫ್ ಐ ವುಡ್ ಸಜೆಸ್ಟ್ ರೀಡ್ ಒನ್ ನ್ಯೂಸ್ ಪೇಪರ್ ಡೈಲಿ. ಓಕೆ, ಹೌ ಟು ರೀಡ್ ಇವೆಲ್ಲ ನೋಡೋಣ ಆಯ್ತು ಇವಾಗ. Okay, I have divided it into multiple chapters. We'll see one by one. Okay, and this includes two important aspects. One is about importance of newspaper. Okay, ಇನ್ನೊಂದು ಇಂಪಾರ್ಟೆನ್ಸ್ ಆಫ್ ಕರೆಂಟ್ ಅಫೇರ್ಸ್. ಓಕೆ, ನ್ಯೂಸ್ ಪೇಪರ್ ಯಾಕೆ ಓದಬೇಕು ಅಂದ್ರೆ ಕರೆಂಟ್ ಅಫೇರ್ಸ್ ಬೋತ್ ಮೈಟ್ ಬಿ ಸೇಮ್ ಆರ್ ಬೋತ್ ಮೈಟ್ ಬಿ ಡಿಫ್ರೆಂಟ್. ಏನಾಗುತ್ತೆ, ಸಮ್ಟೈಮ್ಸ್ ಯು ಮೈಟ್ ಬಿ ರೆಫರಿಂಗ್ ಓನ್ಲಿ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಅಲ್ವಾ, ಆವಾಗ ನ್ಯೂಸ್ ಪೇಪರ್ ಓದಬೇಕಾ ಬೇಡ ಅಂತ ಇನ್ನೊಂದು ಕ್ವಶನ್. ಸಮ್ ಪೀಪಲ್ ಆರ್ ಓನ್ಲಿ ರೆಫರಿಂಗ್ ನ್ಯೂಸ್ ಪೇಪರ್, ಆವಾಗ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಓದಬೇಕಾ ಅನ್ನುವಂಥದ್ದು ಇನ್ನೊಂದು ಕ್ವಶನ್. ಬಟ್ ಅಟ್ ದ ಎಂಡ್ ನಮ್ಗೆ ಇನ್ಫಾರ್ಮೇಶನ್ ಬೇಕು. ನೀವು ನ್ಯೂಸ್ ಪೇಪರ್ನ ಓದ್ಕೊಳ್ಳಿ ಅಥವಾ ಕರೆಂಟ್ ಅಫೇರ್ಸ್ ಆದರೂ ಓದ್ಕೊಳ್ಳಿ, ಬಟ್ ಐ ನೀಡ್ ಆ ಇನ್ಫಾರ್ಮೇಶನ್ ಶುಡ್ ಬಿ ವಿತ್ ಯು. ಅಂದರೆ ಎಕ್ಸಾಮಲ್ಲಿ ನಾಳೆ ಕೇಳಿದ್ರೆ ನಿಮ್ಗೆ ಆನ್ಸರ್ ಮಾಡೋಂಗೆ ಆಗಬೇಕು. ಇಟ್ಸ್ ನಾಟ್ ಅಬೌಟ್ ವೆದರ್ ಟು ರೀಡ್ ನ್ಯೂಸ್ ಪೇಪರ್, ವೆದರ್ ಟು ರೆಫರ್ ಕರೆಂಟ್ ಅಫೇರ್ಸ್, ಆ ರೀತಿ ಅಲ್ಲ. ಓಕೆ, ಮೆನಿ ಪೀಪಲ್ ಇವನ್ ಡು ನಾಟ್ ಇವನ್ ರೀಡ್ ನ್ಯೂಸ್ ಪೇಪರ್, ದೇ ಜಸ್ಟ್ ರೆಫರ್ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ರೆಫರ್ ಮಾಡ್ತಾರೆ, ಕ್ಲಿಯರ್ ಮಾಡ್ತಾರೆ. ಅದು ಒಂದು ಕೇಸು ಇದೆ. ಆ್ಯಂಡ್ ಸಮ್ ಪೀಪಲ್ ಓನ್ಲಿ ರೀಡ್ ನ್ಯೂಸ್ ಪೇಪರ್ ಆ್ಯಂಡ್ ದೇ ಆರ್ ಆಲ್ಸೋ ಏಬಲ್ ಟು ಕ್ಲಿಯರ್ ಎಕ್ಸಾಮ್. ಬಟ್ at the end I need particular facts, figures, information ಬೇಕು. It might be from newspaper or current affairs. And when many people ಏನು ಮಾಡ್ತಾರೆ, daily newspaper ಓದ್ತಾರೆ, along with that they will follow one current affairs magazine. That is easy, ಯಾಕಂದ್ರೆ ನ್ಯೂಸ್ ಪೇಪರ್ ನೀವು ನೋಟ್ಸ್ ಮಾಡಲಿಕ್ಕೆಲ್ಲ ಕಷ್ಟ ಆಗುತ್ತೆ. ಆಗ ಓನ್ಲಿ ನೀವು ನ್ಯೂಸ್ ಪೇಪರ್ ಓದ್ತಾ ಹೋದ್ರೆ, ಯಾಕಂದರೆ ನ್ಯೂಸಸ್ ಆರ್ ಸ್ಕ್ಯಾಟರ್ಡ್ ಅಲ್ವಾ, ಒಂದೇ ಕಡೆ ಇರಲ್ಲ. ಇನ್ಫಾರ್ಮೇಷನ್ ಇಸ್ ಏನೇನು ಯಾವುದೇ ನ್ಯೂಸ್ ಪೇಪರ್ ತೊಗೊಂಡ್ರು ಕೂಡ ಅವ್ರು ಒಂದು ನ್ಯೂಸ್ ಯಾಕೆ ನ್ಯೂಸಲ್ಲಿ ಇದೆ ಅಂತ ಹೇಳಿರ್ತಾರೆ, ಬಟ್ ಅದ್ರ ಹಿನ್ನೆಲೆ ಎಲ್ಲ ಕೊಟ್ಟಿರಲ್ಲ. ಬಿಕಾಸ್ ಇಟ್ಸ್ ನ್ಯೂಸ್ ಪೇಪರ್. ಸರ್ ಆ ದಿನದ ಏನು ಆಗಿದೆ ಅಥವಾ ಹಿಂದಿನದು ಏನಾಗಿದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ, ಬಿಟ್ಟರೆ ದೇ ಮೇ ನಾಟ್ ಬಿ ಕವರಿಂಗ್ ಇನ್ ಡೆಪ್ತ್. ಬಟ್ ಅದೇ ನೀವು ನ್ಯೂಸ್ ಪೇಪರ್ ಬಿಟ್ಟು ಮ್ಯಾಗಝಿನ್ ರೆಫರ್ ಮಾಡ್ತಾ ಇದ್ದಾರೆ, ಅದರಲ್ಲಿ
ಒಂದು ಮಟ್ಟಕ್ಕೆ ಎಲ್ಲನೂ ಕವರ್ ಮಾಡಿರ್ತಾರೆ. ಅದು ಯಾಕೆ ಏನು ವೆತ್ತ ಅಂತ ಅಲ್ವಾ. ಅದಕ್ಕೋಸ್ಕರ ಐ ವುಡ್ ಸೇ ಯು ಕ್ಯಾನ್ ರೆಫರ್ ನ್ಯೂಸ್ ಪೇಪರ್ ಪ್ಲಸ್ ಪ್ಲೀಸ್ ಡೂ ರೆಫರ್ ಮ್ಯಾಗ್ಝಿನ್. ಓಕೆ, ಸೊ ಇಫ್ ಯು ಲುಕ್ ಎಟ್ ಓವರ್ ಆಲ್, ಇವಾಗ ನೋಡಿ okay for UPSC or KPSC aspirant, okay for in general competitive exams ಯಾರು ಬರೀತಾ ಇರ್ತಾರೆ ಅವರಿಗೆ ಈಗ ಜನರಲ್ ಆಗಿ ಏನು ಮಾಡ್ತೀವಿ, ನ್ಯೂಸ್ ಪೇಪರ್ ರೀಡರ್ಗೆ ಜಸ್ಟ್ ನೀಡ್ ಟು ನೋ ವಾಟ್ ಇಸ್ ಹ್ಯಾಪನ್ ಅಲ್ವಾ. ಅವ್ರಿಗೆ ನೆನ್ಪಿಟ್ಕೋಬೇಕು ಅಥವಾ ಎಕ್ಸಾಮಲ್ಲಿ ಕೇಳ್ತಾರೋ ಅಂತ ಯಾವುದೇ ರೀತಿಯ ಇಂಟ್ರೆಸ್ಟ್ ಇರಲ್ಲ. ಯಾರ್ ದೇ ವಾಂಟ್ ಟು ನೋ ವಾಟ್ ಇಸ್ ಹ್ಯಾಪನಿಂಗ್ ಅರೌಂಡ್ ಅಲ್ವಾ, ಅವೇರ್ನೆಸ್ ಇರಬೇಕು ಅಂತ. ಬಟ್ ಆಸ್ ಅ ದಿ ಆಸ್ಪಿರೆಂಟ್ ಹೂ ಇಸ್ ಪ್ರಿಪೇರಿಂಗ್ ಫಾರ್ ದಿ ಡಿಫ್ರೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್, you cannot read like a normal person, right? You should be able to understand why that particular news in the first of all ಯಾಕೆ ನ್ಯೂಸ್ ಅಲ್ಲಿ ಇದೆ, ಇದರಿಂದ ಎಕ್ಸಾಂಪಲ್ ಕೇಳ್ತಾರ, ಅದು ಇದರಿಂದ ಏನು ಇಂಪ್ಲಿಕೇಶನ್ಸ್ ಏನಿದೆ, ಸೋಷಿಯಲಿ ಏನಿದೆ, ಎಕನಾಮಿಕಲಿ ಏನಿದೆ, ಪೊಲಿಟಿಕಲಿ ಏನಿದೆ, ಕಲ್ಚರಲಿ ಏನಿದೆ, ಇವೆಲ್ಲವನ್ನೂ ಕೂಡ ನೀವು ಅರ್ಥ ಮಾಡ್ಕೋಬೇಕು. ಆವಾಗ ಮಾತ್ರ ನಿಮಗೆ ಆ ಒಂದು ಪರ್ಟಿಕ್ಯುಲರ್ ಇಶ್ಯೂ ನೆನಪಲ್ಲಿರುತ್ತೆ ಅಂತ ಅದನ್ನು ಯೂಸ್ ಮಾಡ್ಕೋಬೋದು ಎಕ್ಸಾಮಲ್ಲಿ. ಸುಮ್ಮನೆ ಅದನ್ನ ಈಗ ಬಂಡೀಪುರ ಹೇಳಿದೆ ನಾನು, ಬಂಡೀಪುರ ಯಾಕೆ ನ್ಯೂಸಲ್ಲಿ ಇತ್ತು ಅಂತ ಅಷ್ಟೇ ನೋಡ್ಲಿಕ್ಕೆ ಹೋದ್ರೆ ನಿಮ್ಗೆ ಎಕ್ಸಾಮಲ್ಲಿ ಏನು ಹೆಲ್ಪ್ ಆಗಲ್ಲ. ಅದು ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗ್ಬೋದು. ಬಟ್ ಇಫ್ ಯು ಅಂಡರ್ಸ್ಟ್ಯಾಂಡ್ ಯಾಕೆ ನ್ಯೂಸಲ್ಲಿ ಇದೆ, ಎಲ್ಲಿದೆ ಅದು. ಈಗ ಬಂಡೀಪುರ ಅಂತ ಬಂದಾಗ ಯು ಆಲ್ಸೋ ನೀಡ್ ಟು ಲಿಂಕ್ ವಿತ್ ದಿ ಟೈಗರ್ ರಿಸರ್ವ್ಸ್ ಅಲ್ವಾ. ಟೈಗರ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ಟೈಗರ್ಸ್ ರಿಸರ್ವ್ ಇದಾವೆ, ಬಂಡೀಪುರ ಯಾವ ಡಿಸ್ಟ್ರಿಕ್ಟ್ಲಿದೆ, ಕರ್ನಾಟಕದಲ್ಲಿ ಎಷ್ಟು ಟೈಗರ್ ರಿಸರ್ವ್ ಇದಾವೆ, ಎಷ್ಟಿದಾವೆ, ಇನ್ ಐಡಿಯಾ ಹೌ ಮೆನಿ ಟೈಗರ್ ರಿಸರ್ವ್ಸ್ ಆರ್ ದೇರ್ ಇನ್ ಕರ್ನಾಟಕ? 5 ಇದಾವಲ್ವಾ. ದೆರ್ ಆರ್ 5 ಟೈಗರ್ ರಿಸರ್ವ್ಸ್ ಇನ್ ಕರ್ನಾಟಕ. ಆಯ್ತಾ, ಅಂದ್ರೆ ಈ ರೀತಿ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಆವಾಗ ಒಂದು ಮಟ್ಟಕ್ಕೆ ಇನ್ಫಾರ್ಮೇಶನ್ ಸ್ಟೇಬಲ್ ಆಗ್ತಾ ಹೋಗುತ್ತೆ. ಅದು ಪದೇ ಪದೇ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ನೆನ್ಪಿಟ್ಕೊಳಕ್ಕೆ ಈಸಿ ಆಗುತ್ತೆ. ಅರ್ಥ ಆಯ್ತಾ? ಈ ಒಂದ್ಸಲ ಓದ್ಬಿಟ್ಬಿಟ್ರೆ ಡೆಫಿನೆಟ್ಲಿ ವಿಲ್ ಫಾರ್ಗೆಟ್. ಇವತ್ತು ನೆನ್ಪಿಟ್ಕೋಬಹುದು, ನಾಳೆ ತಂಗೆ ಇರ್ಬೋದು, ನಾಡಿದ್ದು ಮರ್ತೋಗ್ಬಿಡುತ್ತೆ. ಯಾಕಂದ್ರೆ ಮತ್ತೊಂದು ಯಾವುದೋ ಇನ್ಫಾರ್ಮೇಶನ್ ಓದಿರ್ತೀರ, ಹಾಗಾಗಿ ಈ ಇನ್ಫಾರ್ಮೇಶನ್ ಮರ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ಬೇಕು, ನೀವು ಪದೇ ಪದೇ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಅಥವಾ ಇನ್ಫಾರ್ಮೇಶನ್ ಬಂದಾಗೆಲ್ಲ ಅದ್ರ ಬಗ್ಗೆ ರಿವೈಸ್ ಮಾಡ್ತಾ ಇದ್ರೆ ಆಫ್ಟರ್ ಸಮ್ ಟೈಮ್ ನಿಮ್ಗೆ ಅದು ಒಂದು ನಾರ್ಮಲ್ ಇನ್ಫಾರ್ಮೇಶನ್ ಥರ ಆಗ್ಬಿಡುತ್ತೆ. ಇಟ್ ಇಸ್ ಲೈಕ್ ಯುವರ್ ಫ್ರೆಂಡ್ ನೇಮ್ ಥರ. ನೀವು ಫ್ರೆಂಡ್ ನೇಮ್ ಮರಿತೀರಾ ಇಲ್ಲಲ್ವಾ, ಯು ಡೋಂಟ್ ಫಾರ್ಗೆಟ್. ಆ ರೀತಿ ಬಂಡೀಪುರ ಆಗಿರ್ಬೋದು, ಮಾಧವ ನ್ಯಾಷನಲ್ ಪಾರ್ಕ್, ಈಸ್ ಕಾಮನ್ ಆಗಿಬಿಡುತ್ತೆ ನಿಮಗೆ. ಯು ಡೋಂಟ್ ಫೀಲ್ ಲೈಕ್ ರಿಕಲೆಕ್ಟಿಂಗ್ ಅಥವಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬೇಕು, ಆ ರೀತಿ ಅನ್ಸಲ್ಲ. ಯು ವಿಲ್ ಫೀಲ್ ಲೈಕ್ ಇಟ್ಸ್ ನಾರ್ಮಲ್ ಇನ್ಫಾರ್ಮೇಶನ್. ದಟ್ ಇಸ್ ಸಮಥಿಂಗ್ ಐ ಹ್ಯಾವ್ ಟು ರಿಮೆಂಬರ್. ಓಕೆ, ಅಂಡ್ ದಟ್ ಟು ಏನಾಗುತ್ತೆ, ಇನ್ಫಾರ್ಮೇಶನ್ ಇಂದ ನ್ಯೂಸ್ ಪೇಪರ್ ತುಂಬಾ ಇರುತ್ತೆ, ಎಲ್ಲನೂ ಓದ್ಕೋಬೇಕಾ, ನಾಟ್ ರಿಕ್ವೈರ್ಡ್. ಓಕೆ, ಯಾಕಂದ್ರೆ ಇನ್ಫಾರ್ಮೇಶನ್ ದರ್ ಇಸ್ ನೋ ಎಂಡ್. ಎಸ್ಪೆಷಲಿ ಅಗೇನ್ ಯು ಹ್ಯಾವ್ ಟು ಥಿಂಕ್ ಫ್ರಮ್ ಹೋಲಿಸ್ಟಿಕ್ ಪರ್ಸ್ಪೆಕ್ಟಿವ್, ರೈಟ್? ಪ್ರಿಲಿಮ್ಸ್ ಅಲ್ಲಿ ಇರುತ್ತೆ, ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದಾ? ಈಗ ಪ್ರಿಲಿಮ್ಸ್ ಅಲ್ಲಿ ಕೇಳುವಂಥದ್ದು ನೋಡಿದ್ರೆ ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿರ್ಬೋದು, ಇವೆಲ್ಲ ನಿಮಗೆ ಯೂಶಲಿ ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ. ಈ ಟೈಗರ್ ರಿಸರ್ವ್ಸ್ ಆಗಿರ್ಬೋದು, ರಿಪೋರ್ಟ್ಸ್ ಆಗಿರ್ಬೋದು. ಏನಾಗುತ್ತೆ, ಸಮ್ ಕ್ವಶನ್ಸ್ ನೀವು ನೋಡಿದ್ರೆ ಟೈಗರ್ ರಿಸರ್ವ್ಸ್, ಈಗ ಇಫ್ ಯು ಲುಕ್ ಎಟ್ ದ ಟೈಗರ್ ರಿಸರ್ವ್ಸ್ ಓವರ್ ಆಲ್, ಇಟ್ ಕ್ಯಾನ್ ಬಿ ಮೋಸ್ಟ್ಲಿ ಆಸ್ಟ್ ಇನ್ ದಿ ಪ್ರಿಲಿಮ್ಸ್. ಮೇನ್ಸ್ ಅಲ್ಲಿ ಕೇಳ್ಬೋದು, ಮೇನ್ಸ್ ಸ್ವಲ್ಪ ಕಡಿಮೆ. ಇದರ ವೇಟೇಜು ಪ್ರಿಲಿಮ್ಸ್ಗೆ ಹೆಚ್ಚಿಗೆ ಇದೆ ಕಂಪೇರ್ ಟು ಮೇನ್ಸ್. ಯಾಕಂದ್ರೆ ಈಸಿಯಾಗಿ ಫ್ರೇಮ್ ಮಾಡ್ಬೋದಲ್ಲ ಕ್ವಶನ್ಸ್ ನಾವು. ಈಗ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಥವಾ ಟೈಗರ್ ರಿಸರ್ವ್ ಎಲ್ಲಿದೆ ಅಂತ ಕೇಳಲಿಕ್ಕೆ ಈಸಿ ಆಗುತ್ತೆ. ಓಕೆ, ಅಕಸ್ಮಾತ್ ಮೇನ್ಸ್ ಅಲ್ಲಿ ಕೇಳ್ಬೇಕಂದ್ರೆ ಹಿ ಕೆನಾಟ್ ಆಸ್ಕ್ ಬಂಡೀಪುರ ಟೈಗರ್ ರಿಸರ್ವ್ ಎಲ್ಲಿದೆ ಅಂತ ಕೇಳಕ್ಕಾಗಲ್ಲ. ಅವೇನ್ ಕೇಳಬೇಕು, ಹಿ ಮೈಟ್ ಬಿ ಆಸ್ಕಿಂಗ್ ಪ್ರೊಜೆಕ್ಟ್ ಟೈಗರ್. ಕೇಳಿದಿರಾ? ಪ್ರೊಜೆಕ್ಟ್ ಟೈಗರ್ ಅಂತ ಒಂದು ಇಂಪಾರ್ಟೆಂಟ್ 1973 ಅಲ್ಲಿ ಆಗಿತ್ತು. ಆಯ್ತಾ? ಪ್ರೊಜೆಕ್ಟ್ ಟೈಗರ್ ಅಂದ್ರೆ ಇವೆಲ್ಲ ಟೈಗರ್ ರಿಸರ್ವ್ ಆಗ್ತಾ ಇರೋದು ಇಂಡಿಯಾದಲ್ಲಿ. ಪ್ರೊಜೆಕ್ಟ್ ಟೈಗರ್ ಬಗ್ಗೆ ಕೇಳ್ಬೋದು. ಅರ್ಥ ಆಗ್ತದೆ ನಮಗೆ? ಅಂದ್ರೆ ಪ್ರೊಜೆಕ್ಟ್ ಟೈಗರ್ ಕೇಳಬಾರ್ದು ಅಂತಲ್ಲ, ಬಟ್ ಹೆಚ್ಚಿಗೆ ಈಸಿಯಾಗಿ ಕೇಳುವಂಥದ್ದು ಅಥವಾ ಈಸಿಯಾಗಿ ಕ್ವಶನ್ ಫಾರ್ಮ್ ಆಗ್ತಾ ಇರೋದು ಪ್ರಿಲಿಮ್ಸ್ ಅಲ್ಲಿ ಕಂಪೇರ್ ಟು ಮೇನ್ಸ್. ಅದು ಟೈಗರ್ ರಿಸರ್ವ್ ವೇಟೇಜ್ ಎಲ್ಲಿದೆ, ಪ್ರಿಲಿಮ್ಸ್ ಹೆಚ್ಚೇ ಇದೆ ಕಂಪೇರ್ ಟು ಮೇನ್ಸ್. ಅಕಸ್ಮಾತ್ ನೀವು ಆ 58 ಟೈಗರ್ ರಿಸರ್ವ್ಸ್ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಬಿಟ್ರೆ ವಿಲ್ ಬಿ ಏಬಲ್ ಟು ರೈಟ್ ಇನ್ ದಿ ಮೇನ್ಸ್ ಆಸ್ ವೆಲ್. ಇನ್ 58 ಟೈಗರ್ ಎಲ್ಲಿದೆ, ಯಾಕಿದೆ, ಅದ್ರ ಯಾರು ಕಂಟ್ರೋಲ್ ಮಾಡ್ತಾರ ಅಂತ ಗೊತ್ತಾಗ್ಬಿಟ್ರೆ ದೆನ್ ಅದನ್ನ ಆ ಇನ್ಫಾರ್ಮೇಶನ್ ನೀವು ಮೇನ್ಸ್ಲೂ ಬರಿಬೋದಾ ಇಲ್ಲ? ಡೆಫಿನೆಟ್ಲಿ ಯು ಕ್ಯಾನ್ ರೈಟ್ ಇಟ್. ಅಂದ್ರೆ ಈ ರೀತಿ ಕಾಂಪ್ಲಿಮೆಂಟರಿ, ಸಮ್ ಇನ್ಫಾರ್ಮೇಶನ್ ಆರ್ ಕಾಂಪ್ಲಿಮೆಂಟರಿ. ಪ್ರಿಲಿಮ್ಸ್ ಹೆಲ್ಪ್ ಆಗುತ್ತೆ, ಮೇನ್ಸ್ ಹೆಲ್ಪ್ ಆಗುತ್ತೆ. ಸಮ್ ಇನ್ಫಾರ್ಮೇಶನ್ ಮೈಟ್ ಬಿ ಓನ್ಲಿ ಆಸ್ಕ್ಡ್ ಇನ್ ದಿ prelims, not in the mains. Some information only might be asked in the mains, not in the prelims. ಅದನ್ನು ನೀವು ಜಡ್ಜ್ ಮಾಡಲೇಬೇಕು ಓವರ್ ಎ ಪೀರಿಯಡ್ ಆಫ್ ಟೈಮ್. ಆ ಜಡ್ಜ್ ಮಾಡಿದಾಗ ಏನಾಗುತ್ತೆ, ಇನ್ಫಾರ್ಮೇಶನ್ ನೀವು ಈಸಿಲಿ ಬೈಫರ್ಕೇಟ್ ಮಾಡ್ಬೋದು, ಸೆಗ್ರಿಗೇಟ್ ಮಾಡ್ಬೋದಲ್ವಾ. ಏನೋ ಈಗ ಡೆಲ್ಲಿ ಪ್ರೊಟೆಸ್ಟ್ ಆಯಿತು,
ಕೇಳಿದ್ರೆ ಡೆಲ್ಲಿ ಪ್ರೊಟೆಸ್ಟ್ ಎಲ್ಲಿ ಎಲ್ಲಿ ಕೇಳ್ಬೋದು ಇದನ್ನ? ನೀಡ್ಸ್ ಸಂಬಂಧಪಟ್ಟದ್ದು ಎಲ್ಲಿ ಕೇಳ್ಬೋದು? ಈಗ ನೋಡಿ, ಈಗ ಈ ಎಕ್ಸಾಂಪಲ್ದು ಮೇನ್ಸ್ಗೆ ಹೆಲ್ಪ್ ಆಗುತ್ತೆ. ಈ ಡೆಲ್ಲಿ ಪ್ರೊಟೆಸ್ಟ್ ಎಲ್ಲ ಆಯ್ತು ಅಂತ ಕೇಳ್ತಾರ? ಇಲ್ಲ ಅಲ್ವಾ? ಡೆಲ್ಲಿ ಪ್ರೊಟೆಸ್ಟ್ ಯಾಕೆ ಆಯ್ತು ಅಂತ ಕೇಳ್ತಾರ? ಅದು ಇಲ್ಲ. ಬಿಕಾಸ್ ದಟ್ ಈಸ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಅಲ್ಲ. ಡೆಲ್ಲಿ ಪ್ರೊಟೆಸ್ಟ್ ತುಂಬಾ ಆಗ್ತಾ ಇರುತ್ತೆ ಇಂಡಿಯಾದಲ್ಲಿ ಅಲ್ವಾ? ಬಟ್ ಓವರ್ ಆಲ್ ಗವರ್ನೆನ್ಸ್ ಅಂತ ಬಂದಾಗ ಅಥವಾ ಎಜುಕೇಶನ್ ಅಲ್ಲಿ ಎಲ್ಲಿ ಲ್ಯಾಕೋನ ಇದೆ ಅಂತ ಬಂದಾಗ ಆವಾಗ ಏನಾಗುತ್ತೆ, ಈ ಒಂದು ಕೇಸ್ ಸ್ಟಡಿನ ನೀವು ಎಕ್ಸಾಂಪಲ್ ಯೂಸ್ ಮಾಡ್ಬೋದು. ರೀಸೆಂಟ್ಲಿ ಡೆಲ್ಲಿ ಪ್ರೊಟೆಸ್ಟ್ ಹ್ಯಾಪನ್ಡ್ ಆನ್ ದಿ ಇಶ್ಯೂ ಆಫ್ ನೀಟ್ ಪೇಪರ್ ಲೀಕ್ ಲೀಡಿಂಗ್ ಟು ರಿಸಿಗ್ನೇಷನ್ ಆಫ್ ಸೋ ಅಂಡ್ ಸೋ ಮಿನಿಸ್ಟರ್. ಅಷ್ಟೇ ಬೇಕಾಗಿರುತ್ತೆ ನಮ್ಗೆ ಇನ್ಫಾರ್ಮೇಶನ್. ಬೇರೆದೆಲ್ಲ ಇನ್ಫಾರ್ಮೇಶನ್ ಕೇಳುವಂತ ಚಾನ್ಸ್ ಇಲ್ಲ. ಅಥವಾ ಕೇಸ್ ಸ್ಟಡಿ ಕೇಳ್ಬೋದು, ಎಥಿಕ್ಸ್ ಅಲ್ಲಿ ಕೇಸ್ ಸ್ಟಡಿ ಕೇಳ್ಬೋದು. ಯು ಆರ್ ದಿ ಸೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆರ್ ಸೆ AC ಆರ್ ಸೂಪರಿಂಟ್ ಆಫ್ ಪೊಲೀಸ್ ಯಾರು ಆಗಿರ್ತೀರಾ, ಈ ರೀತಿ ಡೆಲ್ಲಿ ಪ್ರೊಟೆಸ್ಟ್ ತರನೇ ಪ್ರೊಟೆಸ್ಟ್ ಬಂದಿರ್ತಾರೆ, ತುಂಬಾನೇ ಆಗಿರ್ತಾರೆ. ಬಟ್ ಅವ್ರಿಗೆ ನೀವು ಪರ್ಮಿಷನ್ ಕೊಡಲ್ಲ, ಆದ್ರೂ ಜನ ಸೇರ್ಕೊಂಡು ವೈಲೆನ್ಸ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಅವಾಗ ಏನ್ ಮಾಡ್ತೀರಾ ಅನ್ನುವಂಥ ಕ್ವಶನ್ಸ್ ಕೇಳ್ಬೋದು ಎಥಿಕ್ಸ್ ಅಲ್ಲಿ ಕೇಸ್ ಸ್ಟಡೀಸ್. ಬಟ್ ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಚಾನ್ಸ್ ತುಂಬಾನೇ ಮಿನಿಮಲ್ ಇದೆ. ಬಟ್ ಮೇನ್ಸ್ ಅಲ್ಲಿ ಕೇಳ್ಬೋದು ಇವೆಲ್ಲ. ಅರ್ಥ ಆಗ್ತದೆ ನಮಗೆ? ಪ್ರತಿಯೊಂದು ಇನ್ಫಾರ್ಮೇಶನ್ ಅದೇ ರೀತಿ ಯು ಶುಡ್ ಬಿ ಏಬಲ್ ಟು ಸಿ ವೆದರ್ ಇಟ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ದಿ ಪ್ರಿಲಿಮ್ಸ್ ಆರ್ ಮೇನ್ಸ್ ಅಂತ. ಅರ್ಥ ಆಗ್ತದೆ ಅಂದ್ರೆ ಇದು ಈಸಿಯಾಗಿ ಆಗಲ್ಲ. ಬಿಕಾಸ್ ನೀವು ಸಿಲೆಬಸ್ ರೆಫರ್ ಮಾಡ್ತಾ ಅಥವಾ PYQs ರೆಫರ್ ಮಾಡ್ತಾ ಇದ್ರೆ, ಪ್ರಿವಿಯಸ್ ಇಯರ್ ಕ್ವಶನ್ಸ್ ಆಗಿರ್ಬೋದು, ಇದು ರೆಫರ್ ಮಾಡ್ತಾ ಇದ್ರೆ ಮೇ ಬಿ ಆಫ್ಟರ್ 2 or 3 months ವಿಲ್ ಗೆಟ್ ಟು ನೋ ಯಾವುದು ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಯಾವ್ದು ಮೇನ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ಯಾವ್ದು ಎರಡಕ್ಕೂ ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ಯಾವ್ದು ಇಂಟರ್ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೀವು ಸೆಗ್ರೇಟ್ ಮಾಡ್ತಾ ಹೋದ್ರೆ ನಿಮ್ಗೆ ಓದ್ಲಿಕ್ಕೆ ಈಸಿ ಆಗ್ಬಿಡುತ್ತೆ ಅಲ್ವಾ? ಈಗ ನೀವು ಸುಮ್ಮನೆ ಓದ್ತಾ ಇರ್ತಾರೆ, ಫ್ರಂಟ್ ಪೇಜಲ್ಲಿ ಇರುತ್ತೆ, ಎಲ್ಲ ಇನ್ಫಾರ್ಮೇಶನ್ಸ್ ಇಂಪಾರ್ಟೆಂಟ್ ಇರಲ್ಲ. ಸಮ್ಟೈಮ್ಸ್ ಪೊಲಿಟಿಕಲಿ ಕಾಂಟ್ರವರ್ಷಿಯಲ್ ಇರುತ್ತೆ ಅಥವಾ ಅನ್ನೆಸರ್ಲಿ ಏನೋ ಇನ್ಫಾರ್ಮೇಶನ್ ಹಾಕಿರ್ತಾರೆ. ಅವೆಲ್ಲ ನೀವು ಓದುವಂತ ಅವಶ್ಯಕತೆನೇ ಇಲ್ಲ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಷ್ಟೇ ಯೋಚನೆ ಮಾಡಿ, ಆಯ್ತಾ? ಥಿಂಕ್ ಓನ್ಲಿ ಫ್ರಾಮ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್. ಓಕೆ, ಬಿಕಾಸ್ ಅದರ್ ಇನ್ಫಾರ್ಮೇಶನ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಲ್ಲ. ಯು ಮೈಟ್ ಬಿ ಇಂಟ್ರೆಸ್ಟ್ ಇದ್ರೆ ಓದ್ಕೊಡಿ, ನೋ ಇಶ್ಯೂಸ್. ಬಟ್ ಎಕ್ಸಾಮ್ ಅಂತ ಓದಬೇಕಾದ್ರೆ ಪ್ಲೀಸ್ ಫೋಕಸ್ ಓನ್ಲಿ ಆನ್ ಥಿಂಗ್ಸ್ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್ಸ್. ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಏನು ಕೇಳ್ಬೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೀವು ಆಲ್ರೆಡಿ ತುಂಬ ಓದ್ತಾ ಇರ್ತಾರಲ್ವಾ, ಅದರಲ್ಲೂ ಅನ್ನೆಸರಿ ಇನ್ಫಾರ್ಮೇಶನ್ ಓದ್ತಾ ಹೋದಂಗೆ ಯು ಆರ್ ವೇಸ್ಟಿಂಗ್ ಲಾಟ್ ಆಫ್ ಯುವರ್ ಟೈಮ್. ಇಟ್ ಇಸ್ ದ ಪಾಯಿಂಟ್. ಓಕೆ, ದೆನ್ ಎಲ್ಲ ಪರ್ಸ್ಪೆಕ್ಟಿವ್ ನೀವು ಯೋಚನೆ ಮಾಡಿದೆ. ಪ್ರಿಲಿಮ್ಸ್ ಕೇಳ್ಬೋದಾ ಅಥವಾ SC ಅಲ್ಲಿ ಯೂಸ್ ಮಾಡ್ಕೋಬೋದಾ ಅಲ್ವಾ? ಈಗ ಐ ಥಿಂಕ್ ಯು ಮಸ್ಟ್ ಹ್ಯಾವ್ ಹರ್ಡ್ ಅಬೌಟ್ ಕಾಮನ್ವೆಲ್ತ್ ಗೇಮ್ಸ್. ಕೇಳ್ತಾ ಇದ್ದೀರಾ? ರೈಟ್, ಇಂಡಿಯಾ ಒನ್ ಮಲ್ಟಿಪಲ್ ಗೋಲ್ಡ್ಸ್, ರೈಟ್? ಟೋಟಲ್ ಗೋಲ್ಡ್ ಎಷ್ಟು ವಿನ್ ಆಗಿದ್ದಾರೆ? 7, 8 ಸಮಥಿಂಗ್ ಅಷ್ಟು ವಿನ್ ಆಗಿದ್ದಾರೆ. ಅದರಲ್ಲಿ ಯಾರು somebody who has tried very hard to become ಮೆಡಲಿಸ್ಟ್, ಅವ್ರ ಬಗ್ಗೆ ನೀವು SC ಬರಿಬೋದಾ? ಅವ್ರ ಸ್ಟ್ರಗಲ್ ಅನ್ನ ಬರಿಬೋದಾ ನೀವು? ಫಾರ್ ಎಕ್ಸಾಂಪಲ್, ಇವಾಗ ಒಂದು ಟಾಪಿಕ್ ಕೇಳಿದ್ರೆ ಸ್ಪೋರ್ಟ್ಸ್ ಇನ್ ಇಂಡಿಯಾ ಈಸ್ ನಾಟ್ ಅ ಕಲ್ಚರ್ ಅಂತ ಕೇಳಿದ್ರೆ, ಅಥವಾ FIFA ವರ್ಲ್ಡ್ ಕಪ್ ಎಲ್ಲ ಆಯಿತು, ಇಂಡಿಯಾ ಡಿ ನಾಟ್ ಪಾರ್ಟಿಸಿಪೇಟ್, ರೈಟ್? ಇಷ್ಟು ಜನ ಇದ್ರು ಕೂಡ ನಮ್ಮ 11 ಮೆಂಬರ್ಸ್ ಕೊಟ್ಕೊಂಡು FIFA ಆಡ್ಲಿಕ್ಕೆ ಆಗಿಲ್ಲ, ನಾಟ್ ಓನ್ಲಿ ಕ್ವಾಲಿಫೈಡ್. ಕಾಮನ್ವೆಲ್ತ್ ಗೇಮ್ಸಲ್ಲಿ ವಿ ಡಿಡ್ ವೆಲ್, ಬಟ್ ಕಂಪೇರ್ಡ್ ಟು ಪಾಪ್ಯುಲೇಷನ್ ಕುಡ್ ಹ್ಯಾವ್ ಬೀನ್ ನಂಬರ್ 1 ಆಗಿರಬೇಕಿತ್ತು. ಬಟ್ ಐ ಥಿಂಕ್ ನಂಬರ್ 4 ಫಿನಿಶ್ ಮಾಡಿದ್ರಲ್ಲ ನಾವು. ಇನ್ನೂ ಆಗ್ತಾ ಇದೆಯಾ? ಓಕೆ, ಗ್ಲಾಸ್ಗೋದಲ್ಲಿ ಆಗ್ತದೆ. ಗ್ಲಾಸ್ಗೋ ಅಂತ ಕೇಳಿದ್ರೆ ಅದು ಎಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಎಲ್ಲ ಆಯಿತು ಅಂತ ಕೇಳ್ಬೋದು. ರೀಸೆಂಟ್ ಕಾಮನ್ವೆಲ್ತ್ ಗೇಮ್ಸ್ ಎಲ್ಲ ಆಯಿತು, ಎಷ್ಟು ಗೋಲ್ಡ್ ಇಂಡಿಯಾ ವಿನ್ ಆದ್ರು, ಎಷ್ಟು ಟೋಟಲ್ ಮೆಡಲ್ಸ್ ಇಂಡಿಯಾ ವಿನ್ ಆದ್ರು, ಈ ರೀತಿ ಇನ್ಫಾರ್ಮೇಶನ್ ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಇನ್ಫಾರ್ಮೇಶನ್ ನಾನು ಕಾಮನ್ವೆಲ್ತ್ ಗೇಮ್ಸ್ ಅಂತ ಬಂದಾಗ ಮೇನ್ಸಲ್ಲಿ ಯಾವ ರೀತಿ ಯೂಸ್ ಆಗುತ್ತೆ ಅಂದರೆ, SCದಲ್ಲಿ ಇಂಟ್ರೊಡಕ್ಷನ್ ಅಂತ ಬರಿತೀವಿ. ಒಂದು essay ಬರೆದಿದ್ದೀರಲ್ವ, ನಿಬಂಧ ಬರೆದಿರ್ತೀರ ಡಿಫ್ರೆಂಟ್ ಆಗಿ. ಫಸ್ಟ್ ಸ್ಟಾರ್ಟಿಂಗ್ ಒಂದು ಪ್ಯಾರಾಗ್ರಾಫು, ಕ್ಯಾನ್ ಯು ಸ್ಟಾರ್ಟ್ ವಿತ್ ಸಮ್ ಗ್ರೇಟ್ ಅಥ್ಲೇಟ್ ಹೂ ಹ್ಯಾಸ್ ಓನ್ ಮೆಡಲ್ ಇನ್ ದಿ ಕಾಮನ್ವೆಲ್ತ್ ಗೇಮ್ಸ್? ಮಾಡ್ಬೋದಾ? ಸೋ ಅಂಡ್ ಸೋ ಪರ್ಸನ್ ಓನ್ ಮೆಡಲ್ ಬಿಕಾಸ್ ಆಫ್ ಹೀಸ್ ಹಾರ್ಡ್ ವರ್ಕ್ ಅಂತ ಸ್ಟಾರ್ಟ್ ಮಾಡ್ಬೋದಾ? ಅಂದ್ರೆ ಇನ್ಫಾರ್ಮೇಶನ್ ಯಾವ ಯೂಸ್ ಮಾಡ್ಬೇಕಂತ ಹೇಳ್ತಾ ಇರೋದು ನಿಮ್ಗೆ, ಆಯ್ತಾ? ಯಾವ ರೀತಿ ಇನ್ಫಾರ್ಮೇಶನ್ ಅನ್ನ ಪ್ರಿಲಿಮ್ಸ್ ಅಲ್ಲಿ, ಮೇನ್ಸ್ ಅಲ್ಲಿ, SC ಅಲ್ಲಿ ಅಥವಾ ಅದರ್ ಸಬ್ಜೆಕ್ಟ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ. ಅದಕ್ಕೋಸ್ಕರ ಯು ಶುಡ್ ಬಿ ಅಲರ್ಟ್. ಕರೆಂಟ್ ಅಫೇರ್ಸ್ ಅಲ್ಲಿ ಅಲರ್ಟ್ ಆಗಿರ್ಬೇಕು ನೀವು. ಅಂದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ ಸಮ್ ಎಕ್ಸ್ಟೆಂಟ್ ಇಂಪಾರ್ಟೆಂಟ್. ಅಗೇನ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಷ್ಟೇ ಹೇಳ್ತಾರೆ. ಎಸ್ಪೆಷಲಿ ಗೇಮ್ಸ್ ಕೇಳ್ತಾರೆ, ಅವಾರ್ಡ್ಸ್ ಕೇಳ್ತಾರೆ. ಎಕ್ಸಾಮಲ್ಲಿ ಇವೆಲ್ಲ ಈಸಿಯಾಗಿ ಕ್ವಶನ್ ಫ್ರೇಮ್ ಮಾಡ್ಬೋದು. ಈ ನಾಳೆ ನೀವು ಎಕ್ಸಾಮಿನರ್ ಆದರೆ ವಿಲ್ ಫೈಂಡ್ ಈಸಿ ಟು ಫ್ರೇಮ್ ಕ್ವಶನ್ಸ್ ಆನ್ ದೀಸ್ ಇನ್ಫಾರ್ಮೇಶನ್ ಅಲ್ವಾ? ಈ ಕಾಮನ್ವೆಲ್ತ್ ಗೇಮ್ಸ್ ಎಲ್ಲ ಆಯಿತು, 2026 ಕಾಮನ್ವೆಲ್ತ್ ಗೇಮ್ಸ್ ಎಲ್ಲ ಆಯಿತು, ಈಸಿ ಫಾರ್ಮ್ ಆಗುತ್ತೆ. ಡೆಲ್ಲಿ, ಗ್ಲಾಸ್ಗೋ ಅಥವಾ ಏನೊಂದು ಕೇಳ್ತಾರೆ, ಯು ಕ್ಯಾನ್ ಈಸಿಲಿ ಫ್ರೇಮ್ ದ ಕ್ವಶನ್, ರೈಟ್? ನೆಕ್ಸ್ಟ್ ಕ್ವಶನ್, ಇಂಡಿಯಾ ಹೌ ಮೆನಿ ಗೋಲ್ಡ್ ಇಂಡಿಯಾ ಓನ್ ಅಂತ ಕೇಳಿದ್ರೆ ಈಸಿ.
ಸರ್ ಆ್ಯಕ್ಚುಲಿ ಲಾಸ್ಟ್ ಟೈಮ್ 2010 ಇಂಡಿಯಾದಲ್ಲಿ ಆಗಿತ್ತು. ನೆಕ್ಸ್ಟ್ ಕಾಮನ್ವೆಲ್ತ್ ಗೇಮ್ಸ್ ಆಗ್ತಾ ಇರೋದು ಇಂಡಿಯಾದಲ್ಲಿ. ಗೊತ್ತಿದೆ ನಿಮಗೆ ಇದು ಇನ್ಫಾರ್ಮೇಶನ್ ಬರುತ್ತೆ, ನ್ಯೂಸ್ ಪೇಪರ್ ಇರುತ್ತೆ. ನ್ಯೂಸ್ ಪೇಪರ್ ಅದಕ್ಕೋಸ್ಕರ ನ್ಯೂಸ್ ಪೇಪರ್ ರೀಡಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಇವು ಫ್ಯಾಕ್ಚುಯಲ್ ಆಸ್ಪೆಕ್ಟ್ಸ್ ಏನಿದೆ ಕ್ವಶನ್ಸ್ ಬಂದೇ ಬರುತ್ತೆ, ಬಿ ಇಟ್ KS ಆರ್ ಬಿ ಇಟ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ಬಿಕಾಸ್ ಕಾಮನ್ವೆಲ್ತ್ ಅಂತ ಬಂದಾಗ ಇಂಟರ್ನ್ಯಾಷನಲ್ ಇವೆಂಟ್ ಅದು ಅಲ್ವಾ. ಆ್ಯಂಡ್ ಇವನ್ FIFA ವರ್ಲ್ಡ್ ಕಪ್ ಮೈಟ್ ಲಾಂಚ್ ಇನ್ 2036 ಅಂತ ನೋಡಬೇಕು, ಡೋಂಟ್ ನೋ ಎಕ್ಸಾಕ್ಟ್ಲಿ. ಇಟ್ ನೆಕ್ಸ್ಟ್ ಕಾಮನ್ವೆಲ್ತ್ ಗೇಮ್ಸ್ ಆಗ್ತಾ ಇರೋದು ಇಂಡಿಯಾದಲ್ಲಿ. ಆಲ್ ದಿಸ್ ಇನ್ಫಾರ್ಮೇಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಲೊಕೇಶನ್ ವೈಸ್ ಆಗಿರ್ಬೋದು. ಹಾಗಾದ್ರೆ ಮೇನ್ಸಲ್ಲಿ ಯೂಸ್ ಆಗಲ್ಲ ಅಂದ್ರೆ ಬಿಟ್ಬಿಡಿ, ಮೇನ್ಸಲ್ಲಿ ತಲೆಗೆಡ್ಸ್ಕೊಂಡು ಹೋಗ್ಬಿಟ್ಟು. ಬಟ್ ಪ್ರಿಲಿಮ್ಸಲ್ಲಿ ಇವೆಲ್ಲ ಇನ್ಫಾರ್ಮೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಪರ್ಸನಾಲಿಟಿ ಕೇಳ್ಬೋದು. ನೀರಜ್ ಚೋಪ್ರಾ ಕೇಳಿರ್ತೀರಾ ನೀವು? ಕೇಳಿದಿರಾ ನೀರಜ್ ಚೋಪ್ರಾ? ಯಾರವರು? ಜಾವ್ಲಿನಲ್ಲಿ ಗೋಲ್ಡ್ ವಿನ್ ಆದವರು, ರೈಟ್? ಒಲಿಂಪಿಕ್ಕಲ್ಲಿ ಈ ಸಲ ಸಿಲ್ವರ್ ವಿನ್ ಆದರು. ಕೇಳ್ಬೋದು ಅಲ್ಲಿ ನೀರಜ್ ಚೋಪ್ರಾ ಏನು ಒಲಿಂಪಿಕಲ್ಲಿ ಗೋಲ್ಡ್ ವಿನ್ ಆದವರು ಈ ಸಲ ಕಾಮನ್ವೆಲ್ತಲ್ಲಿ ಯಾವುದು ಪದಕ ತಗೊಂಡ್ರು ಅಂತ. ಈ ಆ್ಯಕ್ಚುಲಿ ಒಂದು ಸಿಲ್ವರ್. ಫಸ್ಟ್ ವಿನ್ ಆದವರು ಶ್ರೀಲಂಕಾದವರು. ಓಕೆ, ಸೊ ಈ ರೀತಿ ಕ್ವಶನ್ಸ್ ಫ್ರೇಮ್ ಆಗುತ್ತೆ. ಅದಕ್ಕೋಸ್ಕರ ಯು ಹ್ಯಾವ್ ಟು ಬಿ ವೆರಿ ವೆರಿ ಅಲರ್ಟ್ ವೈಲ್ ರೀಡಿಂಗ್ ನ್ಯೂಸ್ ಪೇಪರ್. ಆ್ಯಂಡ್ ಮೋರ್ ಓವರ್ ಇಂಟ್ರೆಸ್ಟಿಂಗ್ ಇವೆಲ್ಲ ಟಾಪಿಕ್ ಅಲ್ವಾ, ಬೋರಿಂಗ್ ಅಲ್ಲ. ಯು ವಿಲ್ ಎಂಜಾಯ್ ರೀಡಿಂಗ್ ದಿಸ್, ರೈಟ್? ಈಗ ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿ, ಎಕಾನಮಿ ಅಂದರೆ ಅದೇ ಇರುತ್ತೆ. ಅಂದರೆ ಇಟ್ಸ್ ಕ್ವೈಟ್ ನಾಟ್ ಸೋ ಮಚ್ ಕಲರ್ಫುಲ್ ಇರಲ್ಲ ಅವು. ಬಟ್ ಇವೆಲ್ಲ ಏನಾಗುತ್ತೆ, ಪ್ರತಿಯೊಂದು ಇನ್ಫಾರ್ಮೇಷನ್ ಇಟ್ ವಿಲ್ ಬಿ ಎಂಜಾಯಿಂಗ್ ದಿಸ್ ಪ್ರೋಸೆಸ್. ಯಾಕಂದರೆ ಎವ್ರಿ ಒನ್ ವಿಲ್ ಬಿ ಲೈಕಿಂಗ್ ಸ್ಪೋರ್ಟ್ಸ್ ಆಗಿರ್ಬೋದು, ಎವ್ರಿ ಒನ್ ವಿಲ್ ಬಿ ಲೈಕಿಂಗ್ ಸಿನಿಮಾಸ್ ಆಗಿರ್ಬೋದು. ಇವೆಲ್ಲ ನ್ಯೂಸು ಇದ್ದರೆ ಪ್ಲೀಸ್, ಈ ನ್ಯಾಷನಲ್ ಅವಾರ್ಡ್ಸ್ ಇಂಪಾರ್ಟೆಂಟ್ ಆಗುತ್ತೆ, ರೈಟ್? ಆಸ್ಕರ್ ಯಾರು ವಿನ್ ಆಗಿದ್ದಾರೆ ಇಂಪಾರ್ಟೆಂಟ್ ಆಗುತ್ತೆ. ನೊಬೆಲ್ ಅವಾರ್ಡ್ಸ್ ಯಾರು ವಿನ್ ಆಗಿದ್ದಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪದ್ಮಶ್ರೀ ಯಾರು ವಿನ್ ಆಗಿದ್ದಾರೆ, ಪದ್ಮಭೂಷಣ ಯಾರು ವಿನ್ ಆಗಿದ್ದಾರೆ, ಭಾರತ ರತ್ನ, ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನ್ಯೂಸ್ ಪೇಪರ್ಲಿ ಇವೆಲ್ಲ ಇರುತ್ತೆ, ಆಯಿತಾ? ಸೊ ನ್ಯೂಸ್ ಪೇಪರ್ ಅದಕ್ಕೋಸ್ಕರ ಯು ಶುಡ್ ನಾಟ್ ಮಿಸ್ ಔಟ್. ಅಟ್ಲೀಸ್ಟ್ ಹಾಫ್ ಆನ್ ಅವರ್ 45 ಮಿನಿಟ್ಸ್ ಸ್ಪೆಂಡ್ ಮಾಡಿಬಿಟ್ರೆ ವಿಲ್ ಬಿ ಬೆಳಗ್ಗೆ ಎದ್ದ ಕೂಡಲೇ ಒಂದು ರುಟೀನ್ ಥರ ಆಗಿಬಿಡಲಿ ಅಂತ. ನೀವು ಯಾವ ರೀತಿ ಬ್ರೇಕ್ಫಾಸ್ಟ್ ಹೋಗ್ತಿರಲ್ವಾ, ಅದೇ ರೀತಿ ಹ್ಯಾವಿಂಗ್ ರೀಡಿಂಗ್ ನ್ಯೂಸ್ ಪೇಪರ್ ಶುಡ್ ಬಿ ಯುವರ್ ನಾರ್ಮಲ್ ರುಟೀನ್ ಥರ ಆಗಿರಬೇಕು. ಒಂದು ಬರ್ಡನ್ ಥರ ಅನಿಸ್ಬಾರ್ದು. ಎಲ್ಲೂ ಕೂಡ ಬರ್ಡನ್ ಥರ ಅನ್ಸಿದ್ರೆ ಏನಾಗುತ್ತೆ, ಓದ್ಲಿಕ್ಕೆ ಮನಸ್ಸು ಬರಲ್ಲ. ಆ್ಯಂಡ್ ಮೋರ್ ಓವರ್ ನ್ಯೂಸ್ ಪೇಪರ್ ಎನಿಥಿಂಗ್ ರೀಡಿಂಗ್ ಈಸ್ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಆಗಬೇಕು ನೀವು. ಯಾಕಂದರೆ ನಾನು ಕಾಮನ್ ಮ್ಯಾನ್ ಥರ ಅಂದರೆ ಯಾರು ನಾರ್ಮಲಿ ಹಿಂಗೆ ಓದ್ತೀವೋ ಆ ರೀತಿ ಓದ್ಲಿಕ್ಕೆ ಆಗಲ್ಲ. ಯು ಹ್ಯಾವ್ ಟು ಕೀಪ್ ಸಪ್ರೇಟ್ ಟೈಮ್ ಫಾರ್ ದಿ ನ್ಯೂಸ್ ಪೇಪರ್ ರೀಡಿಂಗ್. ಕೊಂಡು ನೀಟಾಗಿ ಒಂದು ಹಾಫ್ ಆನ್ ಅವರ್ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಓದಬೇಕಾಗತ್ತೆ. ನೀವು ಸುಮ್ಮನೆ ಚಾ ಕೊಡಬೇಕಾದ್ರೆ ಓದ್ತಾ ಹೋದರೆ ಹೆಲ್ಪ್ ಆಗಲ್ಲ. ಅಂದರೆ ಯು ನಾಟ್ ಬಿ ಏಬಲ್ ಟು ಫೋಕಸ್ ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿ. ಅದಕ್ಕೋಸ್ಕರ ಯು ಹ್ಯಾವ್ ಡೆಡಿಕೇಟ್ ಟೈಮ್ ಫಾರ್ ದಿ ನ್ಯೂಸ್ ಪೇಪರ್ ರೀಡಿಂಗ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅಗೇನ್ ಪರ್ಸನಲ್ ಟೆಸ್ಟಲ್ಲೂ ಕೇಳ್ತಾರೆ, ಇಂಟರ್ವ್ಯೂಲ್ಲೂ ಕೂಡ ತುಂಬ ಸತಿ ದೇ ವಿಲ್ ಬಿ ಆಸ್ಕಿಂಗ್ ವೆರಿ ಸ್ಟೇಟ್ ಕ್ವಶನ್ಸ್ ಆನ್ current affairs, newspaper basically. Okay, then usually ನಾವು ಎರಡು ಪೇಪರ್ ಇಂಪಾರ್ಟೆಂಟ್ ಹೇಳ್ತೀವಿ, ಎಸ್ಪೆಷಲಿ ವೆನ್ ಯು ಆರ್ ಪ್ರಿಪೇರಿಂಗ್ ವಿತ್ ಇಂಗ್ಲೀಷ್. ಎಲ್ಲರೂ ಇಂಗ್ಲೀಷಲ್ಲಿ ಬರಿತಾ ಇದ್ದಾರೆ ಅಥವಾ ಕನ್ನಡದಲ್ಲಿ ಬರಿತಾ ಇದ್ದಾರೆ? ಯಾರಾದರೂ ಇಂಗ್ಲೀಷಲ್ಲೇ ಬರಿತಾ ಇದ್ದಾರಾ? ದೆನ್ ನೋ ಇಶ್ಯೂಸ್. ಓಕೆ, ಬಟ್ ಇಂಗ್ಲೀಷಲ್ಲಿ ಏನಿದೆ ಅಂದರೆ ದೀಸ್ ಟು ನ್ಯೂಸ್ ಪೇಪರ್ಸ್ ಆರ್ ಯೂಶಲಿ ರಿಕಮೆಂಡೆಡ್. ಒಂದು ದ ಹಿಂದೂ, ಇನ್ನೊಂದು ಇಂಡಿಯನ್ ಎಕ್ಸ್ಪ್ರೆಸ್. ಯಾಕಂದರೆ ಕಂಟೆಂಟ್ ಈಸ್ ಕ್ವೈಟ್ ಗುಡ್. ಅದೇ ನೀವು ಕನ್ನಡದಲ್ಲಿ ಸ್ವಲ್ಪ ಅಷ್ಟು ಕಂಟೆಂಟ್ ಚೆನ್ನಾಗಿ ಬರ್ತಾ ಇಲ್ಲ. ಪ್ರಜಾವಾಣಿ ಒಂದು ಮಟ್ಟಿಗೆ ಪರವಾಗಿಲ್ಲ, ಅದು ಬೇರೆ ಬಿಟ್ಟರೆ ಬೇರೆದು ಆ್ಯಸ್ ಪರ್ ಎಕ್ಸಾಮ್ ಹೇಳ್ತಾ ಇರೋದು. ಆಯಿತಾ? ಐ ಆಮ್ ನಾಟ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಜನರಲ್, ಐ ಆಮ್ ಟಾಕಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್. ಕಾಂಪಿಟೇಟಿವ್ ಎಕ್ಸಾಮ್ ನೀವು ಬರಿತಾ ಇದ್ದೀರಿ ಅಂದರೆ ಯು ಹ್ಯಾವ್ ಟು, ನೀವು ನ್ಯೂಸ್ ಪೇಪರ್ ಓದ್ಕೊಂಡ್ರೆ ಇಟ್ ಶುಡ್ ಬಿ ಪಾರ್ಟ್ ಆಫ್ ಯುವರ್ ನಾರ್ಮಲ್ ರೂಟೀನ್. ಯು ಶುಡ್ ಬಿ ಏಬಲ್ ಟು ಗೆಟ್ ಲಾಟ್ ಆಫ್ ಗುಡ್ ಇನ್ಫಾರ್ಮೇಷನ್ ಅಲ್ಲ, ವಿಚ್ ಮೈಟ್ ಬಿ ಹೆಲ್ಪ್ಫುಲ್ ಫಾರ್ ದ ಎಕ್ಸಾಮ್. ಅದು ಪರ್ಸ್ಪೆಕ್ಟಿವ್ ಹೇಳ್ತಾ ಇರೋದು. ಓಕೆ, ಹಾಗಾಗಿ ದ ಹಿಂದೂ ಆರ್ ಇಂಡಿಯನ್ ಎಕ್ಸ್ಪ್ರೆಸ್ ಯು ಕ್ಯಾನ್ ಕೀಪ್ ರೆಫರ್. ಅಲಾಂಗ್ ವಿತ್ ದಟ್ ಒಂದು ಮ್ಯಾಕ್ಸಿಮಮ್ ಒಂದು ಬೇಕೇ ಬೇಕು. ಇಫ್ ಯು ಆರ್ ರೈಟಿಂಗ್ ಇನ್ ಕನ್ನಡ ದೆನ್ ಯು ಮೈಟ್ ರೆಫರ್ ಪ್ರಜಾವಾಣಿ ಆಸ್ ವೆಲ್. ಇವೆಲ್ಲ ಏನಾಗುತ್ತೆ, ಇವೆಲ್ಲ ನ್ಯಾಷನಲ್ ನ್ಯೂಸ್ ಪೇಪರ್ಸ್. ಯು ಮೆ ನಾಟ್ ಫೈಂಡ್ ಸೋ ಮಚ್ ಇನ್ಫಾರ್ಮೇಷನ್ ಅಬೌಟ್ ಲೋಕಲ್ ಆಸ್ಪೆಕ್ಟ್ಸ್. ಓಕೆ, ಬಟ್ ದ ಹಿಂದೂದು ಲೋಕಲ್ ಎಡಿಷನ್ ಸಿಗುತ್ತೆ, ರೈಟ್? ಬೆಂಗಳೂರು ಎಡಿಷನ್ ಸಿಗುತ್ತೆ, ದೆನ್ ಯು ಕ್ಯಾನ್ ರೆಫರ್ ಇಟ್. ಬಟ್ ಇಂಡಿಯನ್ ಎಕ್ಸ್ಪ್ರೆಸ್ದು ಲೋಕಲ್ ಎಡಿಷನ್ ಸಿಗ್ತಾ ಇಲ್ಲ. ವಾಟ್ ವಿ ಆರ್ ಗೆಟಿಂಗ್ ಹಿಯರ್ ಈಸ್ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್. ಅದು ಅಷ್ಟು ಪರವಾಗಿಲ್ಲ ಅದು, ಬಟ್ ನಾಟ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್. ಓಕೆ, ಇವಾಗ ಅವೈಲೇಬಲ್ ಆಸ್ ಫಾರ್ ದಿ UPSC ಅಥವಾ KPSC ಅಂತ ಬಂದಾಗ ಇಂಡಿಯನ್ ಎಕ್ಸ್ಪ್ರೆಸ್ ಇದೆ, ಬಟ್ ಇಟ್ ಇಸ್ ನಾಟ್ ಅವೈಲೇಬಲ್ ಇನ್ ಸದರ್ನ್ ಪಾರ್ಟ್ ಆಫ್ ಇಂಡಿಯಾ. ಓಕೆ, ಅದಕ್ಕೋಸ್ಕರ ಯು ಕ್ಯಾನ್ ರೆಫರ್ ದ ಹಿಂದೂ ಆರ್ ಆನ್ಲೈನ್ ಎಡಿಷನ್ ಆಫ್ ಇಂಡಿಯನ್ ಎಕ್ಸ್ಪ್ರೆಸ್. ಓಕೆ, ದ ಹಿಂದೂ ಬೆಂಗಳೂರು ಎಡಿಷನಲ್ಲಿ ಯು ಮೈಟ್ ಫೈಂಡ್ ಲೋಕಲ್ ಇಶ್ಯೂಸ್ ಆಸ್ ವೆಲ್. ಟ್ರೈ ಟು ಕವರ್ ಫ್ರಮ್ ದ ಹಿಂದೂ.
ಅಂದರೆ ಬೇಸಿಕಲಿ ಇನ್ಫಾರ್ಮೇಷನ್ ಇಸ್ ಗಿವನ್ ಗುಡ್ ಅಂತ ಅಷ್ಟೇ. ಓಕೆ, ಗೆಟ್ ದ ಪಾಯಿಂಟ್. ಓಕೆ, ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಯು ಕ್ಯಾನ್ ರೆಫರ್ ಪ್ರಜಾವಾಣಿ ಇಫ್ ಯು ಫೀಲ್ ಸೊ. ಓಕೆ, ಬಟ್ ಯಾವುದೋ ನ್ಯೂಸ್ ಪೇಪರ್ ಕೂಡ ಅಷ್ಟು ತುಂಬ ಚೆನ್ನಾಗಿ ಬರ್ತಲ್ಲ, ಹ್ಯಾವಿಂಗ್ ಲಾಟ್ ಆಫ್ ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಕಂಟೆಂಟ್ ಸ್ವಲ್ಪ ಕಡಿಮೆ ಇರುತ್ತೆ. ಓಕೆ, ಬಟ್ ಯು ಕ್ಯಾನ್ ರೆಫರ್ ಪ್ರಜಾವಾಣಿ ಟು ಸಮ್ ಎಕ್ಸ್ಟೆಂಟ್. ಅದರಲ್ಲೂ ಕೂಡ ಯು ಹ್ಯಾವ್ ಟು ಗೋ ಥ್ರೂ ಎಡಿಟೋರಿಯಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಎಡಿಟೋರಿಯಲ್ ಮಧ್ಯ ಪೇಜ್ ಇರುತ್ತೆ ನೋಡಿ, ಎಡಿಟೋರಿಯಲ್ಸ್, ದಟ್ ಈಸ್ ಸಮಥಿಂಗ್ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಸೆಕ್ಷನ್ ಆನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್, ಇಂಡಿಯನ್ ಪಾಲಿಟಿ ಆಗಿರ್ಬೋದು. ಓಕೆ, ಆ್ಯಂಡ್ ಗವರ್ನೆನ್ಸ್ ಸೈನ್ಸ್. ಅಂದರೆ ಆ್ಯಸ್ ವಿ ಮೂವ್ ಫಾರ್ವರ್ಡ್ ಅಲ್ವಾ, ಆ್ಯಸ್ ಯು ಪ್ರೊಸೀಡ್ ವಿತ್ ದಿ ಪ್ರಿಪ್ರೇಷನ್ ವಿಲ್ ಗೆಟ್ ಟು ನೋ ಏನೋ ಓದಬೇಕಂತ. ಬಟ್ ಯಾವುದೇ ಓದಿದ್ರು ಕೂಡ ಪ್ಲೀಸ್ ನೀವು ಮ್ಯಾಪ್ ಮಾಡಬೇಕು, ಸಿಲೆಬಸ್ ಜೊತೆ ಮ್ಯಾಪ್ ಮಾಡಬೇಕು. ಪರ್ಟಿಕ್ಯುಲರ್ ಟಾಪಿಕ್ ನಾನು ಟೈಗರಿಸಮ್ ಅಂತ ಹೇಳಿದೆ, ಆ ಟೈಗರಿಸಮ್ ಅಥವಾ ರಿಲೇಟೆಡ್ ಟು ಎನ್ವೈರಾನ್ಮೆಂಟಲ್ ಇದ್ದರೆ ಪ್ಲೀಸ್ ರೆಫರ್. ಇಲ್ಲಿದ್ರೆ ಅಕಸ್ಮಾತ್ ಅದು ನಿಮಗೆ ನ್ಯೂಸ್ ಪೇಪರ್ ಅಲ್ಲಿದೆ ಇನ್ಫಾರ್ಮೇಷನ್ ಬಟ್ ಇಟ್ ಇಸ್ ನಾಟ್ ದರ್ ಇನ್ ದ ಸಿಲೆಬಸ್, ಆವಾಗ ಪ್ಲೀಸ್ ಟು ನಾಟ್ ರೀಡ್ ದಟ್ ಇನ್ಫಾರ್ಮೇಷನ್ ಅಥವಾ ಯು ಕ್ಯಾನ್ ಇಗ್ನೋರ್ ದಟ್ ಇನ್ಫಾರ್ಮೇಷನ್. ಅಂದರೆ ಆ್ಯಸ್ ವಿ ಆರ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್ ಅಂತ ಬಂದಾಗ ಯು ಶುಡ್ ನೋ ದ ಸಿಲೆಬಸ್. ಓಕೆ, ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಯು ಹ್ಯಾವ್ ಟು ಮ್ಯಾಪ್ ಇದ್ದು, ಯಾವುದೇ ಇನ್ಫಾರ್ಮೇಷನ್ ಬಂದರೂ ಕೂಡ ಯು ಹ್ಯಾವ್ ಟು ಮ್ಯಾಪ್ ಇದ್ದು ಸಿಲೆಬಸ್. ಸಿಲೆಬಸ್ಲಿ ಇತ್ತು ಮ್ಯಾಚ್ ಆಗ್ತದೆ ಅಂದರೆ ಪ್ಲೀಸ್ ರೀಡ್ ಇಟ್, ಇಲ್ಲಿದ್ರೆ ಓದಲಿಕ್ಕೆ ಹೋಗ್ಬಿಡಿ, ಯಾಕಂದರೆ ಅದು ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸ್ ಇಲ್ಲ ಅಂತ ಬೇಸಿಕಲಿ. ಅರ್ಥ ಆಗ್ತದೆ ನಿಮಗೆ? ಸುಪ್ರೀಂ ಕೋರ್ಟಲ್ಲೇ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಇಟ್ ಇಸ್ ದ್ಯಾರ್ ಇನ್ ದ ಸಿಲೆಬಸ್, ರೈಟ್? ಎನ್ವೈರನ್ಮೆಂಟ್ ಕೂಡ ದ್ಯಾರ್ ಇನ್ ದ ಸಿಲೆಬಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ದ್ಯಾರ್ ಇನ್ ದ ಸಿಲೆಬಸ್. ಎಡಿಟೋರಿಯಲ್ಸ್ ಕೂಡ ಸಮ್ಟೈಮ್ಸ್ ದೇ ಆರ್ ಡಿಸ್ಕಸಿಂಗ್ ಸಮ್ ನಾಟ್ ಇಂಪಾರ್ಟೆಂಟ್ ಥಿಂಗ್ಸ್, ಅವಾಗ ಯು ಕ್ಯಾನ್ ಇಗ್ನೋರ್ ದೋಸ್ ಎಡಿಟೋರಿಯಲ್ಸ್ ಆಸ್ ವೆಲ್. ಏನೋ ಬೇರೆ ಏನೋ ಡಿಸ್ಕಸ್ ಮಾಡ್ತಾ ಇರ್ಬೋದು, ಅವಶ್ಯಕತೆ ಇಲ್ಲ ಅಂದರೆ ಪ್ಲೀಸ್ ಇಗ್ನೋರ್ ಮಾಡಿ. ಸಿಲೆಬಸ್ ಇದೆ ಆವಾಗ ಮಾತ್ರ ಪ್ಲೀಸ್ ಗೋ ಥ್ರೂ ಇಟ್. ಅರ್ಥ ಆಗ್ತದೆ ನಿಮಗೆ? ಯಾಕಂದರೆ ಅನ್ನೆಸರಿ ಇನ್ಫಾರ್ಮೇಷನ್ ನೀವು ಅಕೊಮಡೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ. ಸಿಂಪಲ್ ಆಸ್ ದಟ್. ಇಫ್ ಯು ಅಕೊಮುಲೇಟ್ ಅನ್ನೆಸರಿ ಇನ್ಫಾರ್ಮೇಷನ್ ದಟ್ ವಿಲ್ ಬಿ ನಥಿಂಗ್ ಬಟ್ ವೇಸ್ಟ್ ಆಫ್ ಯುವರ್ ಟೈಮ್. ಓಕೆ, ಯಾವುದೇ ಅಂದರೆ ಆಲ್ರೆಡಿ ತುಂಬ ಓದ್ತಾ ಇರ್ತಾರೆ, ವಿಲ್ ಬ್ರಿಂಗ್ ಲಾಟ್ ಆಫ್ ಥಿಂಗ್ಸ್, ರೈಟ್? ಅದರಲ್ಲೂ ಯಾಕೆ ಸುಮ್ಮನೆ ನನ್ನ ಹೆಸರು ಬರ್ಡನ್ ಮಾಡ್ಕೋತೀರಾ ಅಂತ ಅಷ್ಟೆ. ಬಟ್ ಸಿಲೆಬಸ್ಲಿದೆ ಆ್ಯಂಡ್ ಯು ಆರ್ ಕ್ಯೂಸ್ ಎಲ್ಲ ಕೇಳಿದ್ದಾರೆ, ಅವಾಗ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಬ್ಯಾಕ್ ಆ್ಯಂಡ್ ರೀಡ್ ಇಟ್. ಓಕೆ, ಸೊ ಕಮಿಂಗ್ ಟು ಇಂಡಿಯನ್ ಎಕ್ಸ್‌ಪ್ರೆಸ್ಸಲ್ಲೂ ಅದೇ ರೀತಿ ಇರುತ್ತೆ. ದೇರ್ ಇಸ್ ಅ ರಿಯಲಿ ಗುಡ್ ಸೆಕ್ಷನ್ ಕಾಲ್ಡ್ ಎಕ್ಸ್ಪ್ಲೇನ್ಡ್ ಅಂತ ಬರುತ್ತೆ. ದಟ್ಸ್ ರಿಯಲಿ ಗುಡ್. ಎಕ್ಸ್ಪ್ಲೇನ್ಡ್ ಅಲ್ಲಿ ದೇ ಆರ್ ಕವರಿಂಗ್ ಇಶ್ಯೂ ಇನ್ ಅ ಹೋಲಿಸ್ಟಿಕ್ ವೇ. ಪ್ರತಿಯೊಂದು ಆಸ್ಪೆಕ್ಟ್ಸು ಯಾಕೆ ಏನು ಎತ್ತ ಅಂತ ನೀಟಾಗಿ ಕೊಟ್ಟಿರ್ತಾರೆ. ಅದನ್ನು ಅಂದ್ರೆ ಅಗೇನ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್. ಓಕೆ, ಎಕಾನಮಿ, ಗವರ್ನೆನ್ಸ್ ಇವೆಲ್ಲ ಫೈನ್ ಆಯ್ತಾ. ಐ ಆಮ್ ಜಸ್ಟ್ ಡಿವೈಡ್ ಇಂಟು ಮಲ್ಟಿಪಲ್ ಟಾಪಿಕ್ಸ್, ಬಟ್ ದಿಸ್ ಇಸ್ ಇನ್ ಜನರಲ್. ಬಟ್ ಐ ವುಡ್ ಸಜೆಸ್ಟ್ ಐದರ್ ಆಫ್ ಒನ್. ಓಕೆ, ಡು ನಾಟ್ ಟ್ರೈ ಟು ರೀಡ್ ಬೋತ್ ದ ಪೇಜಸ್, ಅಂದರೆ ಇಟ್ ಮೈಟ್ ಟೇಕ್ ಲಾಟ್ ಆಫ್ ಟೈಮ್. ಓಕೆ, ದ ಹಿಂದೂ ಸ್ವಲ್ಪ ಇಂಗ್ಲೀಷ್ ಸ್ವಲ್ಪ ಓದಲಿಕ್ಕೆ ಸ್ಟಾರ್ಟ್ ಮಾಡಿದಾರೆ. ದ ಹಿಂದೂ ಏನಾದರೂ ಸ್ವಲ್ಪ ಇಂಗ್ಲೀಷ್? ಓಕೆ, ದಟ್ ಈಸ್ ಫೈನ್. ಓಕೆ, ಸ್ವಲ್ಪ ಟಫ್ ಇದೆ ಅದು, ಲ್ಯಾಂಗ್ವೇಜಸ್ ಬಿಟ್ ಆನ್ ಟಫರ್ ಸೈಡ್. ಇಲ್ಲಿದ್ರೆ ಇಂಡಿಯನ್ ಎಕ್ಸ್‌ಪ್ರೆಸ್ ಓದಿ, ಬಟ್ ಅದು ನಿಮಗೆ ಹಾರ್ಡ್ ಕಾಪಿ ಸಿಗಲ್ಲ. ಯು ಹ್ಯಾವ್ ಟು ರೆಫರ್ ಸಾಫ್ಟ್ ಕಾಪೀಸ್. ದಟ್ ಈಸ್ ಕಂಪ್ಯಾರಿಟಿವ್ಲಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಕಂಪೇರ್ ಟು ದ ಹಿಂದೂ. ದ ಹಿಂದೂಲಿ ಇಂಗ್ಲೀಷ್ ಸ್ವಲ್ಪ ಅರ್ಥ ಆಗಲ್ಲ. ಏಟಲ್ಲಿ ಓದಿರ್ತೀರ, ಫಸ್ಟ್ ನೀವು ಲಾಸ್ಟ್ ಪೇಜ್ ಅಥವಾ ಲಾಸ್ಟ್ ಸೆಂಟೆನ್ಸ್ ಬರೋ ತನಕ ಏನು ಓದಿದ್ದೀರ ಅಂತಲೇ ಮರ್ತೋಗ್ಬಿಡೋದು. ದಟ್ ಹ್ಯಾಪನ್ಸ್ ವಿತ್ ಎವ್ರಿ ಒನ್, ಎಸ್ಪೆಷಲಿ ವೆನ್ ಯು ಆರ್ ರೆಡಿ ಫಾರ್ ದ ಫಸ್ಟ್ ಟೈಮ್. ಓಕೆ, ದಟ್ ಹ್ಯಾಪನ್ಸ್. ಅದಕ್ಕೋಸ್ಕರ ಯು ಕ್ಯಾನ್ ರೆಫರ್ ಇಂಡಿಯನ್ ಎಕ್ಸ್‌ಪ್ರೆಸ್ ಅದರ್ವೈಸ್. ಅರ್ಥ ಆಗ್ತದೆ ಅಲ್ವಾ? ಬಟ್ ನ್ಯೂಸ್ ಪೇಪರ್ ಓದುವಂತೂ ಬಿಡ್ಲಿಕ್ಕೆ ಹೋಗ್ಬಾರ್ದು. ಅಂದರೆ ಇನ್ಫಾರ್ಮೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೋಡಿ. ಅಪಾರ್ಟ್ ಫ್ರಮ್ ದ್ಯಾಟ್ ಇವೆಲ್ಲ ಸಪ್ಲಿಮೆಂಟರಿ. ಐ ವಿಲ್ ಕಮ್ ಬ್ಯಾಕ್ ಟು ದ್ಯಾಟ್ ಲೇಟರ್. ನೋಡಿ, ಇವಾಗ ಈ ನ್ಯೂಸ್ ಪೇಪರ್ ಓದಿರ್ತೀರ ಅಲ್ವಾ, ಇನ್ಫಾರ್ಮೇಷನ್ ನೋಡ್ತೀರಾ. ಇಫ್ ಇಟ್ ಇಸ್ ರಿಲೆವೆಂಟ್ ಟು ದ ಎಕ್ಸಾಮ್ಸ್, ಸಿಲೆಬಸ್ ಮ್ಯಾಚ್ ಆಗ್ತಾ ಇದೆ, ಕೀವರ್ಡ್ಸ್ ಸಿಲೆಬಸ್ಸಲ್ಲಿದೆ ಅಲ್ವಾ, ಆವಾಗ ಆ ಇನ್ಫಾರ್ಮೇಷನ್ ಓದ್ಕೊಡಿ. ಅನ್ನೆಸರಿ ಇನ್ಫಾರ್ಮೇಷನ್ ಇದ್ದರೆ ಪ್ಲೀಸ್ ಡಿಸ್ಕಾರ್ಡ್ ಇಟ್ ಆಸ್ ಅ ನಾಯ್ಸ್. ಇದೆಲ್ಲೇ ಪ್ರೊಟೆಸ್ಟ್ ಮೇಲೆ ತುಂಬ ಇನ್ಫಾರ್ಮೇಷನ್ ಬಂದಿರುತ್ತೆ ಎಡಿಟೋರಿಯಲ್ಲೆಲ್ಲ. ತುಂಬ ಆರ್ಟಿಕಲ್ಸ್ ಆರ್ ನಾಟ್ ಎಟ್ ಯೂಸ್ಫುಲ್ ಅಲ್ವಾ. ಮೇ ಬಿ 1 or 2 ಆರ್ಟಿಕಲ್ಸ್ ಮೈಟ್ ಬಿ ಯೂಸ್ಫುಲ್, ಅದು ಬಿಟ್ಟು ಬೇರೆದು ಇನ್ಫಾರ್ಮೇಷನ್ ಇರುತ್ತೆ. ನಾಟ್ ಯೂಸ್ಫುಲ್ ಗೈಸ್, ಓದಲಿಕ್ಕೆ ಹೋಗ್ಬೇಡಿ ಆಯಿತಾ. ಈಗ ನೀವು CJP ಬಗ್ಗೆ ಓದ್ತಾ ಹೋಗ್ತೀರಾ, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಮಾಡಿದೆ, ಅದ್ರ ಬಗ್ಗೆ ಒಂದು ಕ್ವಶನ್ ಬಂದರೆ ಹೇಳಿ ನನಗೆ. ದೇ ವಿಲ್ ನಾಟ್ ಆಸ್ಕ್ ಇಟ್. ಇಟ್ ಇಸ್ ನಾಟ್ ಟೂ ಇಂಪಾರ್ಟೆಂಟ್ ಫಿನಾಮಿನಾ ಆಸ್ ಸಚ್. ಅರ್ಥ ಆಗ್ತಿದೆ ನಿಮಗೆ? ಗೆಟ್ ಇನ್ ದ ಪಾಯಿಂಟ್.
ಅದು ಒಪಿನಿಯನ್ ಆಫ್ ಡಿಫ್ರೆಂಟ್ ಪೀಪಲ್, ದೇ ಮೈಟ್ ಕಮ್ ಆಸ್ ಎಡಿಟೋರಿಯಲ್ಸ್. ಬಟ್ ನಮ್ಗಿಲ್ಲಿ ಬೇಕಾಗಿರೋದು ನೀಟ್ ಎಕ್ಸಾಮ್ ಬಗ್ಗೆ. ಯಾಕೆ ಲೀಕ್ ಆಗ್ತದೆ, ಇಷ್ಟು ಸಫಿಸ್ಟಿಕೇಟೆಡ್ ಸಿಸ್ಟಮ್ ಇದ್ರು ಯಾಕೆ ಲೀಕ್ ಆಗ್ತಾ ಇದೆ, ವೈ ಎಜುಕೇಷನ್ ಸಿಸ್ಟಮ್ ಇನ್ ಇಂಡಿಯಾ ಇಸ್ ನಾಟ್ ಸೋ ಗುಡ್, ವೈ ಸಿಸ್ಟಮ್ ಇಸ್ ಫೇಲಿಂಗ್ ಸ್ಟೂಡೆಂಟ್ಸ್, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಪ್ರಕಾರ ಪ್ರೊಟೆಸ್ಟ್ ಇದೆ, ಇಟ್ಸ್ ಇಂಪಾರ್ಟೆಂಟ್. ಒನ್ ಎಕ್ಸಾಂಪಲ್ ಇಸ್ ಫೈನ್, ಬಟ್ ಅದ್ರ ಬಗ್ಗೆ ಟೂ ಮಚ್ ಡೀಟೇಲ್ಸ್ ನಾಟ್ ರಿಕ್ವೈರ್ಡ್. ನ್ಯೂ ಎಜುಕೇಶನ್ ಮಿನಿಸ್ಟರ್ ಯಾರಂತ ಬೇಕಾಗತ್ತೆ. ಈಗ ಯಾಕೆ ಅವ್ರನ್ನೇ ಮಾಡೋದು ಕೇಳಲ್ಲ, ಅರ್ಥ ಆಗ್ತಿದೆ ನಮಗೆ. ಅವ್ರನ್ನೇ ಯಾಕೆ ಮಾಡಿದ್ರು, ಅದು ಗೌರ್ಮೆಂಟ್ ಬಿಟ್ಟಿದ್ದು ಅಲ್ವಾ, ದಟ್ ಲೆಫ್ಟ್ ಟು ಗೌರ್ಮೆಂಟ್, ಅದನ್ನು ಕೇಳಕ್ಕೆ ಹೋಗಲ್ಲ. ಅವೆಲ್ಲ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮ್ಸ್ ಆಯ್ತಾ, ಅವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ತಾ ಇರೋದು ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮ್ಸ್. ನೋಡಿದ್ರಲ್ಲ ಕ್ವಾಲಿಫಿಕೇಶನ್ ಹೆಂಗಿದೆ ಅಲ್ವಾ, ಸಂಬಡಿ ಹೂ ಹ್ಯಾಸ್ ಕ್ವಾಲಿಫೈಡ್ ಇಸ್ ಗ್ರಾಜ್ಯುಯೇಟ್, ಅವರು ಎಲಿಜಿಬಲ್ ಟು ರೈಟ್ ದಿಸ್ ಎಕ್ಸಾಮ್ಸ್. ಸೊ ಹಾಗಾಗಿ ಯಾಕೆ ಅವ್ರನ್ನ ಮಾಡಿದ್ರು ಕೇಳಲ್ಲ, ಯಾರು ಅಷ್ಟೇ ಕೇಳ್ತಾರೆ. ರೀಸೆಂಟ್ ಆಗಿ ಸೊ ಮಿನಿಸ್ಟರ್ ರಿಸೈನ್, ಇವಾಗ ಯಾರನ್ನ ಅಪಾಯಿಂಟ್ ಮಾಡಿದಾರೆ ಅಂತ ಕೇಳ್ಬೋದು ಅಷ್ಟೇ. ಅದು ಬಿಟ್ಟು ಡೆಲ್ಲಿ ಪ್ರೊಟೆಸ್ಟಲ್ಲಿ ಕೇಸ್ ಸ್ಟಡಿ ಕೇಳ್ಬೋದು ಒಂದು ಮಟ್ಟಕ್ಕೆ, ಅದೇನಂತ ಗೊತ್ತಿರಲಿ. ಬಟ್ CJP ಆಗಿರ್ಬೋದು, ಅಲ್ಲಿರುವಂಥ ಮೆಂಬರ್ಸ್ ಆಗಿರ್ಬೋದು, ಅವೆಲ್ಲ ಕೇಳಕ್ಕೆ ಹೋಗಲ್ಲ. ಗಡಿನ ಪಾಯಿಂಟ್. ಓಕೆ, ಅದಕ್ಕೋಸ್ಕರ ಯು ಶುಡ್ ನಾಟ್ ಸ್ಪೆಂಡ್ ಟೂ ಮಚ್ ಟೈಮ್ ಆನ್ ಸಮಥಿಂಗ್ ವಿಚ್ ಇಸ್ ನಾಟ್ ಇಂಪಾರ್ಟೆಂಟ್. ಬ್ರಾಡರ್ ಲೆವೆಲ್ ಸ್ವಲ್ಪ ಥಿಂಕ್ ಮಾಡ್ಬೇಕಾಗತ್ತೆ. ಅಂದರೆ ಈ ಕ್ವಶನ್ ಕೇಳಿದ್ರೆ ಯಾವ ರೀತಿ ಕ್ವಶನ್ ಕೇಳ್ಬೋದು, ಇದು ಇಂಪಾರ್ಟೆಂಟ್ ಇಲ್ವೋ ಹೌದೋ ಇಲ್ವೋ ಅಂತ ಎಲ್ಲ ನೋಡಿದ್ರೆ ದೆನ್ ಯು ವಿಲ್ ರಿಯಲೈಸ್. ಬಟ್ ಅದಕ್ಕೋಸ್ಕರ ಯು ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಮೇಜರ್ ಗೌರ್ಮೆಂಟ್ ಡಿಸಿಷನ್ಸ್ ಅಲ್ವಾ. ಮೇಜರ್ ಗೌರ್ಮೆಂಟ್ ಡಿಸಿಷನ್ ಅಂತ ಬಂದಾಗ ನೀವು ಹೇಳ್ದಂಗೆ ಚೇಂಜ್ ಆಫ್ ಮಿನಿಸ್ಟರ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಡಿಸಿಷನ್. ಇನ್ನೊಂದು ಬಿಲ್ ತೊಗೊಂಡ್ಬರ್ತಾ ಇದ್ದಾರೆ ಅಲ್ವಾ, ಪಾರ್ಲಿಮೆಂಟಲ್ಲಿ ಒಂದು ಬಿಲ್ ತೊಗೊಂಡ್ಬರ್ತಾ ಇದ್ದಾರೆ. ಸರ್ ಒಂದು ಕಮಿಟಿ ಕೂಡ ಫಾರ್ಮ್ ಮಾಡಿದ್ದಾರೆ, ಗೊತ್ತಿದೆಯಾ ಯಾರು ಹೆಡ್ ಅಂತ? ನಂದನ್ ನಿಲೇಕಣಿ ಅವರು ಹೆಡ್ ಆಗಿದ್ದಾರೆ. ಕೇಳಿದ್ದೀರಾ? ನೀಟ್ ಪೇಪರ್ ಲೀಕ್ ಆದಾಗ ಅಥವಾ ಮೊನ್ನೆ ಆದಾಗ ಫಾರ್ಮ್ಡ್ ಒಂದು ಕಮಿಟಿ ಅಂಡರ್ ಲೀಡರ್ಶಿಪ್ ಆಫ್ ನಂದನ್ ನಿಲೇಕಣಿ. ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. CJP ಅವೆಲ್ಲ ಒಂದು ಎಕ್ಸಾಂಪಲ್ ಅಷ್ಟೇ, ಅದ್ರ ರಿಲೇಟೆಡ್ ತುಂಬ ಡೀಟೇಲ್ ಇನ್ಫಾರ್ಮೇಷನ್ ಬೇಕಾಗಲ್ಲ, ರೈಟ್? ನೆಕ್ಸ್ಟ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಎಲ್ಲ ಬಂದಾಗಲೂ ಕೂಡ ಒಂದು ಎಕ್ಸಾಂಪಲ್ ಅಷ್ಟೇ. ಓಕೆ, ಬಿಕಾಸ್ ಇಲ್ಲಿ ನಾವು ಹೆಚ್ಚಿಗೆ ವರಿ ಮಾಡ್ಕೊಳ್ತಾ ಇರೋದು ಎಜುಕೇಷನ್ ಸಿಸ್ಟಮ್. ವಿ ಆರ್ ಟಾಕಿಂಗ್ ಅಬೌಟ್ ಸ್ಟೂಡೆಂಟ್ಸ್ ವೆಲ್ಫೇರ್, ವಿ ಆರ್ ಟಾಕಿಂಗ್ ಅಬೌಟ್ ನೀಟ್ ಎಕ್ಸಾಮ್. ನೀಟ್ ಎಕ್ಸಾಮ್ ಅಂತ ಬಂದಾಗ ಐ ಆಮ್ ಟಾಕಿಂಗ್ ಅಬೌಟ್ ಮೆಡಿಕಲ್ ಎಜುಕೇಷನ್ ಇನ್ ಇಂಡಿಯಾ ಅಲ್ವಾ. ನೀಟ್ ಪೇಪರ್ ಲೀಕ್ ಆಯಿತು ಅಂದ್ರೆ ಏನಾಗುತ್ತೆ, ಒಳ್ಳೆ ಡಾಕ್ಟರ್ ಸಿಗಲ್ಲ ನಮ್ಗೆ, ಯಾರು ಬಂದು ಆಪರೇಷನ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ದಟ್ ಮೈಟ್ ಲೀಡ್ ಟು ಮೋರ್ ಕ್ರೈಸಿಸ್. ಇವಾಗ ಕ್ರೈಸಿಸ್ ಆಗ್ಬೋದು, ಯಾಕಂದ್ರೆ ಡಾಕ್ಟರ್ಸ್ ಚೆನ್ನಾಗಿಲ್ಲ ಅಂದ್ರೆ ಹಾಸ್ಪಿಟಲ್ ಚೆನ್ನಾಗಿರಲ್ಲ. ಯಾಕಂದ್ರೆ ಹೆಲ್ತ್ ಸಿಸ್ಟಮ್ ಡಿಪೆಂಡಿಂಗ್ ಆನ್ ಡಾಕ್ಟರ್ಸ್. ಸರ್ ಎಲ್ಲದಕ್ಕೂ ನೀಟ್ ಇಸ್ ಪ್ಯಾರಾಮೀಟರ್. ನೀಟ್ ಕ್ಲಿಯರ್ ಆದರೆ ಬೇರೆ ಕಡೆ ತಗೋತಾರೆ. ಇವನ್ ಇಫ್ ಯು ವಾಂಟ್ ಟು ಸ್ಟಡಿ ಅಬ್ರಾಡ್, ಅಲ್ಲೂ ಕೂಡ ನೀಟ್ ಇಸ್ ಅ ಪ್ಯಾರಾಮೀಟರ್. ಯಾರೋ ನೀಟು ಕಾಪಿ ಇಟ್ಕೊಂಡು ಕ್ಲಿಯರ್ ಮಾಡಿದ್ರೆ ಕ್ಯಾನ್ ಹಿ ಆರ್ ಶಿ ಬಿಕಮ್ ಗುಡ್ ಡಾಕ್ಟರ್? ನಾಟ್ ಪಾಸಿಬಲ್, ರೈಟ್? ಓವರ್ ಆಲ್ ಕಲ್ಚರ್ ಹಾಳಾಗ್ತದೆ. ಸರ್ ಇವೆಲ್ಲ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ವಿಲ್ ಬಿ ಲುಕಿಂಗ್ ಇನ್ ಟು. ಆಸ್ ಅ ಸಿವಿಲ್ ಸರ್ವೆಂಟ್ ಯು ಶುಡ್ ಬಿ ಥಿಂಕಿಂಗ್ ಅಬೌಟ್ ದೀಸ್ ಥಿಂಗ್ಸ್. ಈ ರಿಸರ್ವೇಷನ್ ಸಿಸ್ಟಮ್ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ, ರಿಸರ್ವೇಷನ್ ಸಿಸ್ಟಮ್ ತೆಗಿದೆಯಾ ಅಂತ. ತೆಗಿಯಲ್ಲ, ಅದು ಬೇರೆ ವಿಷಯ. ವಿ ನೀಡ್ ರಿಫಾರ್ಮ್. ದ ರಿಮೂವಲ್ ಇಸ್ ನಾಟ್ ಅ ಸೊಲ್ಯೂಷನ್, ವಿ ನೀಡ್ ರಿಫಾರ್ಮ್. ರಿಫಾರ್ಮ್ ಅಂದರೆ ಯಾರಿಗೆ ಬೇಕೋ ಅವ್ರಿಗೆ ಸಿಗಲಿ ಅನ್ನುವಂಥದ್ದು. ಗೆಟ್ ಇನ್ ದ ಪಾಯಿಂಟ್. ದರ್ ಆರ್ ಮೆನಿ ಪೀಪಲ್, ವಲ್ನರಬಲ್ ಪೀಪಲ್, ದೇ ನೀಡ್ ಟು ಬಿ ಎಂಪವರ್ಡ್. ಅವರು ಸಿಗಬೇಕು ಅಂತ ಅಷ್ಟೇ ಅಲ್ವಾ. ಬಟ್ ಇವಾಗ ಏನಾಗ್ತದೆ, ಇಟ್ ಇಸ್ ಬಿಕಮಿಂಗ್ ಅನ್ನೆಸರಿ ಕಾಂಟ್ರವರ್ಸಿ. ಬಟ್ ನೀವು ರಿಸರ್ವೇಷನ್ ಅಂತ ಬಂದಾಗ ಯು ಶುಡ್ ನೋ ಆರ್ಟಿಕಲ್ ಬಗ್ಗೆ ಗೊತ್ತಿರಬೇಕು, ಮುಂಚೆ ಏನು ಆರ್ಗ್ಯುಮೆಂಟ್ ಆಗಿದೆ ಇವೆಲ್ಲ ನಿಮ್ಗೆ ಗೊತ್ತಿದ್ರೆ ವಿಲ್ ಬಿ ಏಬಲ್ ಟು ರೈಟ್ ಬೆಟರ್ ಆನ್ಸರ್ಸ್. ಓಕೆ, ಯಾಕೆ ಬೇಕು, ಯಾಕೆ ಇಲ್ಲಿಂದ ಸ್ಟಾರ್ಟ್ ಆಯಿತು, ಕಂಟ್ರಿಬ್ಯೂಷನ್ ಆಫ್ ಮೆನಿ ಲೀಡರ್ಸ್ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ಸ್ ಏನು ಹೇಳುತ್ತೆ, ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಹೇಳುತ್ತೆ, ಗೆಟ್ ಇನ್ ದ ಪಾಯಿಂಟ್. ಇವೆಲ್ಲ ನಾಯ್ಸ್ ಏನಿದೆ, ಅನ್ನೆಸರಿ ನಾಯ್ಸ್ ಏನು, ರಿಸರ್ವೇಷನ್ ಬೇಕಾ ಬೇಡ, ಅವೆಲ್ಲ ಆರ್ಗ್ಯುಮೆಂಟ್ ಸಮ್ ಎಕ್ಸ್ಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಪಾಸಿಟಿವ್ ನೋಡ್ಕೊಳ್ಳಿ, ನೆಗೆಟಿವ್ ನೋಡ್ಕೊಳ್ಳಿ. ಇಫ್ ಇಟ್ ಇಸ್ ರಿಯಲಿ ಗುಡ್, ಅನ್ನೆಸರಿ ಇನ್ಫಾರ್ಮೇಷನ್ ಅನ್ನ ತದಾಗ್ತದೆ. ಯು ಶುಡ್ ಬಿ ಸ್ಮಾರ್ಟ್ ಎನಫ್ ಟು ಡಿಸ್ಕಾರ್ಡ್ ಅನ್ನೆಸರಿ ಇನ್ಫಾರ್ಮೇಷನ್. ತುಂಬಾನೇ ಇಂಪಾರ್ಟೆಂಟ್. ಗೆಟ್ ಇನ್ ದ ಪಾಯಿಂಟ್. ಓಕೆ, ಇಲ್ಲೂ ಕೂಡ ನೋಡಿ, ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಗ್ಗೆ, ಗವರ್ನೆನ್ಸ್ ರಿಫಾರ್ಮ್ಸ್ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಗವರ್ನೆನ್ಸ್ ರಿಫಾರ್ಮ್ ಅಂದ್ರೆ ಅದೇ ನೀಟ್ ಪೇಪರ್ ಬಿಲ್ ಬಂದಿದೆ, we are bringing new bill, right? We are forming new committee, look into these issues. Yes sir, ಅದು ರಿಫಾರ್ಮ್ ಅಲ್ಲಿ ಬರುತ್ತೆ. ಅನ್ನೆಸರಿ ಇನ್ಫಾರ್ಮೇಷನ್ಸ್ ಏನಿದೆ ಜಸ್ಟ್ ಡಿಸ್ಕಾರ್ಡ್ ಇಟ್. ಈಗ ಯು ಮಸ್ಟ್ ಬಿ ರೀಡಿಂಗ್ ಒಂದು ಇಂಟೆಲಿಜೆನ್ಸ್ ಬ್ಯೂರೋ ಆಗಿರ್ಬೋದು, ರಾವ್ ಬಗ್ಗೆ ಏನೋ ಓದ್ತಾ ಇರ್ತೀರ.
ರಿಮೆಂಬರ್, ರಾ ಬಗ್ಗೆ IB ಬಗ್ಗೆ ಎಲ್ಲ ಕೇಳಕ್ ಹೋಗಲ್ಲ ಅವ್ರು. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೋಡ್ಕೊಳ್ಳಿ, ಬಟ್ ದೇ ಆರ್ ವೆರಿ ವೆರಿ ಸೆನ್ಸಿಟಿವ್ ಇಶ್ಯೂಸ್, ಆಯ್ತಾ. ಆ್ಯಂಡ್ ಇಟ್ ಇಸ್ ನಾಟ್ ಫಾರ್ ದ ಪಬ್ಲಿಕ್ ಟು ನೋ. ಯಾಕಂದ್ರೆ ತುಂಬ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಅವ್ರು ಸೆನ್ಸಿಟಿವ್ ಆಪರೇಷನ್ ಕ್ಯಾರಿ ಮಾಡ್ತಾರೆ ಅವರು. ಅದ್ರ ಬಗ್ಗೆ ಪಬ್ಲಿಕ್ಗೆ ಇನ್ಫಾರ್ಮೇಷನ್ ಬೇಕಾಗಿಲ್ಲ ಸರ್. ಯಾಕಂದ್ರೆ ಅದು ಪಬ್ಲಿಕ್ ಗೊತ್ತಾಗ್ಬಿಟ್ರೆ ಏನಾಗುತ್ತೆ, ಲೀಕ್ ಆಗಿಬಿಡುತ್ತೆ. ದೆನ್ ವಿಲ್ ನಾಟ್ ಬಿ ಏಬಲ್ ಟು ಟ್ಯಾಕಲ್ ಟೆರರಿಸ್ಟಮ್ ಆಗಿರ್ಬೋದು ಅಥವಾ ಇಲ್ಲಿಗಲ್ ಆಕ್ಟಿವಿಟೀಸ್ ಟ್ಯಾಕಲ್ ಮಾಡೋಕ್ಕಾಗಲ್ಲ ಸರ್. ಹಾಗಾಗಿ ಇವೆಲ್ಲ ಕೇಳೋಂಥ ಚಾನ್ಸ್ ಇಲ್ಲಮ್ಮ. ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್ ವೆರಿ ಸೆನ್ಸಿಟಿವ್ ಇನ್ಫಾರ್ಮೇಷನ್. ಅದ್ರ ಮೇಲೂ ಕೂಡ ಆರ್ಟಿಕಲ್ಸ್ ಎಲ್ಲ ಇರುತ್ತೆ. ಯು ಜಸ್ಟ್ ರೀಡ್ ಯಾವುದು ಆಕ್ಟ್ ಬರುತ್ತೆ ಅವೆಲ್ಲ ಓದ್ಕೋಬೋದು. ಬಟ್ ಇನ್ ಜನರಲ್ ದೇ ಮೆ ನಾಟ್ ಆಸ್ಕ್ ಯು ಏನೋ IBದು ತುಂಬ ಸೆನ್ಸಿಟಿವ್ ಇನ್ಫಾರ್ಮೇಷನ್ಸ್ ಎಲ್ಲ ಕೇಳಕ್ಕೆ ಹೋಗಲ್ಲ. ಅದನ್ನೆಲ್ಲ ಓದಿಬೇಕಾದ್ರೆ ಬಟ್ ಯು ಕ್ಯಾನ್ ಜಸ್ಟ್ ಡಿಸ್ಕಾರ್ಡ್ ಇಟ್. ಗೆಟ್ ಇನ್ ದ ಪಾಯಿಂಟ್. ಸೊ ಈ ರೀತಿ ಯು ಶುಡ್ ನೋ ವಾಟ್ ಟು ರೀಡ್, ವಾಟ್ ನಾಟ್ ಟು ರೀಡ್. ನಿಮಗೆ ವಾಟ್ ನಾಟ್ ಟು ರೀಡ್ ಗೊತ್ತಾಗ್ಬಿಟ್ರೆ ದೆನ್ ಪೇಪರ್ ಓದ್ಲಿಕ್ಕೆ ಬೇಗ ಆಗುತ್ತೆ. ವಿತಿನ್ ಅ ಫ್ಯೂ ಮಿನಿಟ್ಸ್ ಎಲ್ಲ ಮುಗಿಸ್ಬಿಡ್ತಾರೆ. 30-35 ಮಿನಿಟ್ಸ್ ಮುಗಿದೋಗ್ಬಿಡುತ್ತೆ, ಅಥವಾ 40 ಮಿನಿಟ್ಸ್ ಆರ್ 1 hour ಎಟ್ ಮ್ಯಾಕ್ಸ್. ಇದ್ರೆಲ್ಲ ಓದ್ಕೊಂಡ್ಬಿಟ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ಟೇಕಿಂಗ್ ಲಾಟ್ ಆಫ್ ಯುವರ್ ಟೈಮ್. ನೋಡಿ, ನಾಯ್ಸ್ ಅಂದ್ರೆ ಇದೆ. ಪೊಲಿಟಿಕಲ್ ಅಕ್ಯೂಸೇಷನ್ಸು, ಸ್ಪೀಚಸ್ಸು, ಯಾರೋ ಕಾಂಟ್ರವರ್ಷಿಯಲ್ ಸ್ಪೀಚ್ ಮಾಡಿರ್ತಾರೆ, ಅದು ಬೇಕಾ ನಮಗೆ? ನಾಟ್ ರಿಕ್ವೈರ್ಡ್. ಯಾವ ಪೊಲಿಟಿಕಲ್ ರ್ಯಾಲಿಯಲ್ಲಿ ಏನೋ ಹೇಳಿರ್ತಾರೆ, ಬೇಕಾ ನಮಗೆ? ನಾಟ್ ರಿಕ್ವೈರ್ಡ್. ತೊಗೊಂಡು ಏನು ಮಾಡ್ತೀರಾ, ರೈಟ್? ದೆನ್ ಪಾರ್ಟಿ ವರ್ಸಸ್ ಪಾರ್ಟಿ ಅಲಿಗೇಷನ್ಸ್ ನಡೀತಾ ಇರುತ್ತೆ. ಒಂದು ಪಾರ್ಟಿ ಇನ್ನೊಂದು ಪಾರ್ಟಿ ಮೇಲೆ ಅಲಿಗೇಷನ್ ಮಾಡ್ತಾ ಇರ್ತಾರೆ. ಅಗೇನ್ ನಾಟ್ ಇಂಪಾರ್ಟೆಂಟ್. ಸಿ ಆಸ್ ಅ ಸಿವಿಲ್ ಸರ್ವೆಂಟ್ ಆಸ್ಪಿರೆಂಟ್ ವಿ ಹ್ಯಾವ್ ಟು ಆಕ್ಟ್ ಲೈಕ್ ಅ ಬ್ಯೂರೋಕ್ರಟ್, ವಿ ಹ್ಯಾವ್ ಟು ಆಕ್ಟ್ ಲೈಕ್ ಅ ಆಫೀಸರ್. ಆಫೀಸರ್ ಕೆಲಸ ಏನು? ಕೆಲಸ ಮಾಡೋದು, ರೈಟ್? ವಿ ಹ್ಯಾವ್ ಟು ಮೇಕ್ ಪಾಲಿಸಿ, ಇಂಪ್ಲಿಮೆಂಟೇಷನ್ ಪಾಲಿಸಿ ಯಾವ ಹೆಂಗೆ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ಬೋದು ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ರೈಟ್? ಈ ಬೆಂಗಳೂರಲ್ಲಿ ಟ್ರಾಫಿಕ್ ತುಂಬ ಇದೆ, ಹೆಂಗೆ ಟ್ರಾಫಿಕ್ ಕಡಿಮೆ ಮಾಡ್ಬೋದು, ಕಂಜೆಷನ್ ಆಫ್ ರೋಡ್ ಯಾವ ರೀತಿ ಕಡಿಮೆ ಮಾಡ್ಬೋದು, ಎಲ್ಲ ಸಿಗ್ನಲ್ಸ್ ಹಾಕ್ಸ್ಬೋದು, ರೋಡ್ಸ್ ಯಾವ ರೀತಿ ಇಂಪ್ರೂವ್ ಮಾಡ್ಬೋದು, ಅವೆಲ್ಲ ಇಂಪಾರ್ಟೆಂಟ್ ಫಾರ್ ದಿ ಪಬ್ಲಿಕ್ ಸರ್ವೆಂಟ್. ಅಲಿಗೇಷನ್ಸ್ ಎಲ್ಲ ಆಗ್ತಾ ಇರುತ್ತೆ ಬಿಕಾಸ್ ಇಂಡಿಯಾ ಇಸ್ ಅ ಡೆಮೊಕ್ರೆಟಿಕ್ ಕಂಟ್ರಿ ಅಲ್ವಾ. ಓಕೆ, ಇಲ್ಲಿ ಎಲೆಕ್ಷನ್ ಆಗುತ್ತೆ, ವಿನ್ ಆಗಲೇಬೇಕು, ಅದಕ್ಕೋಸ್ಕರ ಅಲಿಗೇಷನ್ಸ್ ನಡೀತಾ ಇರುತ್ತೆ. ಬಟ್ ಆಸ್ ಸಚ್ ಇಟ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್. ಓಕೆ, ಆಮೇಲೆ ಸೆಲೆಬ್ರಿಟಿ ಗಾಸಿಪ್ ಬೇಕಾ ನಮಗೆ? ನಾಟ್ ರಿಕ್ವೈರ್ಡ್ ಅಲ್ವಾ. ಕ್ರೈಮ್ ರಿಪೋರ್ಟ್ಸ್ ಬೇಕಾ? ನಾಟ್ ರಿಕ್ವೈರ್ಡ್, ರೈಟ್? ವೆನ್ ಯು ಬಿಕಮ್ ಆಫೀಸರ್ ಆಮೇಲೆ ನೋಡ, ಆವಾಗ ಯು ಹ್ಯಾವ್ ಟು ಟ್ಯಾಕಲ್ ಕ್ರೈಮ್. ಆಸ್ ಸಚ್ ಇವಾಗ ಕ್ರೈಮ್ ರಿಪೋರ್ಟ್ ಬೇಕಾಗಿಲ್ಲ, ರೈಟ್? ಲೋಕಲ್ ಸಿಟಿ ಇನ್ಸಿಡೆಂಟ್ಸ್ ಎಲ್ಲ ವೆರಿ ಸಿಲ್ಲಿ ಇವೆಂಟ್ಸ್ ಆದರೆ ಪ್ಲೀಸ್ ಡಿಸ್ಕಾರ್ಡ್ ಇಟ್. ನಾನ್ ಪಾಲಿಸಿ ಸ್ಪೋರ್ಟ್ಸ್ ನ್ಯೂಸ್ ನಾಟ್ ರಿಕ್ವೈರ್ಡ್. ಡೇ ಟು ಡೇ ಏನೋ ಬರ್ತಾ ಇರುತ್ತೆ, ಡಿಸ್ಕಾರ್ಡ್ ಮಾಡಿ. ಓಕೆ, ಡೈಲಿ ಸ್ಟಾಕ್ ಮಾರ್ಕೆಟ್ ಮೂವ್ಮೆಂಟ್ಸ್ ಬೇಕಾ? ಅಕಸ್ಮಾತ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿದ್ರೆ ಥಿಂಕ್ ಮಾಡಬೇಕು, ಇಲ್ಲಿದ್ರೆ ಅದು ಬೇಕಾಗಿಲ್ಲ ಅಲ್ವಾ. ಹಾರೋಸ್ಕೋಪ್ಸು ಬೇಕಾ? ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಜಸ್ಟ್ ಇಗ್ನೋರ್ ಇಟ್. ಓಕೆ, ನಾಟ್ ಇಂಪಾರ್ಟೆಂಟ್. ಅದ್ರ ಮೇಲೆ ಇಂಟ್ರೆಸ್ಟ್ ಇದ್ರೆ ನೋಡಿ, ಬಟ್ ಆಸ್ examination concerned, not at all important. Not spend too much time on some things which are not at all important. Okay, next, whenever you are reading newspaper alwa, try to look into these areas. Okay, almost syllabus jothe overlap agutte, and try to pick up the topics which is important for the examination. Economy anta banದಾಗ you must have heard about inflation. ಕೇಳಿದಿರಾ? what is inflation? ಹಣದುಬ್ಬರ ಕೇಳಿದಿರಾ? inflation. ಐ ಥಿಂಕ್ ಇವಾಗ ಮಳೆ ಎಲ್ಲ ಆಗ್ತಾ ಇದೆ, ರೈಟ್? ಓಕೆ, ಮಳೆ ಆದರೆ ಏನಾಗುತ್ತೆ? ಡ್ಯಾಮೇಜ್ ಕ್ರಾಪ್ ಅಲ್ವಾ. ಅಕಸ್ಮಾತ್ ಬೆಳೆ ಬರ್ತಾ ಇದ್ರೆ ಡ್ಯಾಮೇಜ್ ಚಾನ್ಸ್ ಇರುತ್ತೆ. ಅಕಸ್ಮಾತ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗುತ್ತೆ, ಕರೆಕ್ಟ್ ಟೈಮಲ್ಲಿ ಫುಡ್ ಬಂದು ಮುಟ್ಟಲ್ಲ, ಅವೇನಾಗುತ್ತೆ? ಸಪ್ಲೈ ಡಿಮ್ಯಾಂಡ್ ಮಿಸ್ ಮ್ಯಾಚ್ ಆಗುತ್ತೆ, ಅವಾಗ ಪ್ರೈಸ್ ರೈಸ್ ಆಗುತ್ತೆ. ದಟ್ ಇಸ್ ಬಟ್ ಇನ್ಫ್ಲೇಷನ್, ಹಣದುಬ್ಬರ ಅಲ್ವಾ. ಇವತ್ತು ಮಾರ್ಕೆಟಲ್ಲಿ ಪ್ರೈಸ್ ನೋಡಿ, ಬೀಟ್ ಅಕ್ಕಿದು ಆಗಿರ್ಬೋದು, ವಾಟ್ ಎವರ್ ಫುಡ್ ಕ್ರಾಪ್ಸ್, ಓಕೆ, ಎಲ್ಲದೂ ಹೆಚ್ಚಿಗೆ ಆಗಿದೆ. ಪ್ರೈಸ್ ಹೆಚ್ಚಿಗೆ ಆಗಿದೆ ಬಿಕಾಸ್ ಆಫ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಮಿಸ್ ಮ್ಯಾಚ್ ಮೇನ್ಲಿ ಅಲ್ವಾ. ಓಕೆ, ಇನ್ಫ್ಲೇಷನ್, RBI ಪಾಲಿಸಿ, RBIದವರು ಇಂಟ್ರೆಸ್ಟ್ ಹೆಚ್ಚಿಗೆ ಮಾಡ್ತಾ ಇರ್ತಾರೆ, ಕಡಿಮೆ ಮಾಡ್ತಾ ಇರ್ತಾರೆ. ಅದರ ಪ್ರಕಾರ ಬ್ಯಾಂಕ್ ಅವರು ಕೂಡ ಇಂಟ್ರೆಸ್ಟ್ ಕಡಿಮೆ ಮಾಡ್ತಾರೆ, ಹೆಚ್ಚಿಗೆ ಮಾಡ್ತಾ ಇರ್ತಾರೆ. ಅವಾಗ ಏನಾಗುತ್ತೆ? ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋದು ಹೆಚ್ಚಿಗೆ ಮಾಡಿದ್ರೆ ಏನಾಗುತ್ತೆ? ಲೋನ್ ಇಂಪಾರ್ಟೆಂಟ್ ಆಗುತ್ತೆ, ಲೋನ್ ರೇಟು ಕೂಡ ಹೆಚ್ಚಿಗೆ ಆಗುತ್ತೆ, ಕಡಿಮೆ ಆಗುತ್ತೆ. ಅಕಸ್ಮಾತ್ ನಾಳೆ ಮನೆ ಕಟ್ಸ್ತಾ ಇದ್ದಾರೆ ಅಂದರೆ ಯು ಮೈಟ್ ಅಪ್ರೋಚ್ ಬ್ಯಾಂಕ್ ಫಾರ್ ದ ಲೋನ್ ಅಲ್ವಾ. ಲೋನ್ ಕಡಿಮೆ ಇದ್ರೆ ಏನಾಗುತ್ತೆ? ನಿಮಗೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ. ಲೋನ್ ಹೆಚ್ಚಿಗೆ ಇದ್ರೆ ಇಂಟ್ರೆಸ್ಟ್ ಹೆಚ್ಚಿಗೆ ಆಗುತ್ತೆ. ಇನ್ ಎ ವೇ ಇಟ್ ವಿಲ್ ಇಂಪ್ಯಾಕ್ಟ್ ಯುವರ್ ಸೇವಿಂಗ್ಸ್ ಅಲ್ವಾ. ಅರ್ಥ ಆಗ್ತಿದೆಯಾ? ಈ ಲೋನ್ ರೇಟ್ ಹೆಚ್ಚಿಗೆ ಇತ್ತು ಅಂದರೆ ಯು ಹ್ಯಾವ್ ಟು ಪೇ ಮೋರ್ ಟು ದಿ ಬ್ಯಾಂಕ್ ಆಸ್ ಎ ಇಂಟ್ರೆಸ್ಟ್ ರೇಟ್. ನಿಮ್ಮಂತ ಸೇವಿಂಗ್ಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ.
ಅಕಸ್ಮಾತ್ ನೀವು ಲೋನ್ ಕಡಿಮೆ ಇಂಟ್ರೆಸ್ಟ್ ಕೊಡ್ತಾ ಇದ್ದೀರ ಅಂದ್ರೆ ಏನಾಗುತ್ತೆ, ಇಂಟ್ರೆಸ್ಟ್ ನಿಮಗೆ ಸೇವಿಂಗ್ಸ್ ಏನಾವೆ ಹೆಚ್ಚಿಗೆ ಆಗುತ್ತೆ. ಎಸ್ ಸರ್, ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಈ ಕಂಪ್ನಿನೂ ಕೂಡ ಇಫ್ ಯು ಆರ್ ಸೆಟಿಂಗ್ ಅಪ್ ನಾಳೆ ಒಂದು ಟುಮಾರೋ ಇಫ್ ಯು ವಾಂಟ್ ಸೆಟ್ ಅಪ್ ಕಂಪನಿ, ದೆನ್ ಅಗೇನ್ ಯು ಮೈಟ್ ಅಪ್ರೋಚ್ ಬ್ಯಾಂಕ್ ಅಲ್ವಾ. ದೆನ್ ಇನ್ವೆಸ್ಟ್ಮೆಂಟ್, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಇಂಟ್ರೆಸ್ಟ್ ರೇಟ್ ಕಡಿಮೆ ಇದ್ರೆ ಹೆಚ್ಚಿಗೆ ಇನ್ವೆಸ್ಟ್ ಮಾಡ್ಬೋದು. ಇಂಟ್ರೆಸ್ಟ್ ರೇಟ್ ಹೆಚ್ಚಿಗೆ ಇತ್ತು ಅಂದ್ರೆ ಏನಾಗುತ್ತೆ, ನಿಮಗೆ ಮೆಜಾರಿಟಿ ಆಫ್ ಯುವರ್ ಮನಿ ವಿಲ್ ಗೋ ಫಾರ್ ದಿ ಪೇಯಿಂಗ್ ಇಂಟ್ರೆಸ್ಟ್ ರೇಟ್, ರೈಟ್. ಸೊ ಹಾಗಾಗಿ ಆರ್ ಬಿ ಐ ಪಾಲಿಸಿ ನೋಡ್ತಾ ಇರಬೇಕಾಗತ್ತೆ. ಫಿಸಿಕಲ್ ಪಾಲಿಸಿ, ಬಜೆಟ್ ಎಲ್ಲ ಐ ಥಿಂಕ್ ಮಸ್ಟ್ ಹರ್ಡ್ ಅಬೌಟ್ ಬಜೆಟ್, ಕರ್ನಾಟಕ ಬಜೆಟ್, ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್, ರೈಟ್. ಅಲ್ಲಿ ಸ್ಕೀಮ್ಸ್ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ, ಅದರ ಪ್ರಕಾರ ಫಂಡ್ಸ್ ಡಿಸ್ಪರ್ಸ್ ಆಗ್ತಾ ಇರುತ್ತೆ, ರೈಟ್. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಂಕಿಂಗ್ ರಿಫಾರ್ಮ್ಸ್ ಆಗಿರ್ಬೋದು, ಎಂಪ್ಲಾಯ್ಮೆಂಟ್, ಇವೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಕೀವರ್ಡ್ಸ್ ಕೀಪ್ ಕಮಿಂಗ್ ಇನ್ ದ ನ್ಯೂಸ್ ಪೇಪರ್. ವಿ ಹ್ಯಾವ್ ಟು ಕೀಪ್ ಲುಕಿಂಗ್ ಇನ್ ಟು ದೀಸ್ ಥಿಂಗ್ಸ್. ಬಟ್ ಯೂಶಲಿ ಎಕನಾಮಿ ಅಂತ ಬಂದಾಗ ದೇ ವಿಲ್ ಬಿ ಮೋಸ್ಟ್ಲಿ ವಿತ್ ನಂಬರ್ಸ್ ಇರುತ್ತೆ. ನಮಗೆ 5% ಇನ್ಕ್ರೀಸ್ ಆಯಿತು, 6% ಇನ್ಕ್ರೀಸ್ ಆಯಿತು, ಅದೇ ರೀತಿ ಇರುತ್ತೆ. ಬಟ್ ಯು ಶುಡ್ ನೋ ದ ಕಾನ್ಸೆಪ್ಟ್ ಪ್ರಾಪರ್ಲಿ. ಇನ್ಫ್ಲೇಷನ್ ಅಂದ್ರೆ ಆ್ಯಕ್ಚುಲಿ ಏನಾಗುತ್ತೆ, ಇನ್ಫ್ಲೇಷನ್ ಯಾರಿಗೆ ಇಂಪ್ಯಾಕ್ಟ್ ಆಗುತ್ತೆ. ಈಗ ಪ್ರೈಸ್ ಹೆಚ್ಚಿಗೆ ಆಗ್ತಾ ಇದೆ ಅಂದ್ರೆ ಯಾರಿಗೆ ಹೆಚ್ಚಿಗೆ ಇಂಪ್ಯಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾರಿಗೆ ಫಿಕ್ಸ್ಡ್ ಇನ್ಕಮ್ ಬರ್ತಾ ಇದೆ ಅವ್ರಿಗೆ ಹೆಚ್ಚಿಗೆ ಇಂಪ್ಯಾಕ್ಟ್ ಆಗುತ್ತೋ, ಯಾರಿಗೆ ಹೆಚ್ಚಿಗೆ ಇನ್ಕಮ್ ಬರ್ತಾ ಇರುತ್ತೆ ಅವ್ರಿಗೆ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಫಿಕ್ಸ್ಡ್ ಇನ್ಕಮ್ ಬರೋರಿಗೆ ಇಂಪ್ಯಾಕ್ಟ್ ಆಗುತ್ತಲ್ವಾ. ಫಾರ್ ಎಕ್ಸಾಂಪಲ್, ಈಗ ಪೆನ್ಷನ್ ಬರ್ತಾ ಇರುತ್ತೆ ಒಬ್ಬೊಬ್ಬರಿಗೆ 10,000 ರೂಪಾಯಿ ಬರ್ತಾ ಇರುತ್ತೆ ಅನ್ಕೋಣ ಪ್ರತಿ ತಿಂಗಳು. ಈಗ ಪ್ರೈಸ್ ಹೆಚ್ಚಿಗೆನೇ ಆಗ್ತಾ ಇದೆ ಪ್ರತಿ ವರ್ಷ, ಅವಾಗ ಏನಾಗುತ್ತೆ, ಹೆಚ್ಚಿಗೆ ಆಗುತ್ತೆ. ಬಟ್ ಅವ್ರಿಗೆ ಇನ್ಕಮ್ ಅಷ್ಟೇ ಬರ್ತಾ ಇರೋದು. ಎಸ್ ಸರ್, ಈ ಸ್ಟೂಡೆಂಟ್ಸು ಕೂಡ, ಸ್ಟೂಡೆಂಟ್ಸ್ ದೇ ಆರ್ ಡಿಪೆಂಡಿಂಗ್ ಆನ್ ಪೇರೆಂಟ್ಸ್, ಅವರು ಕೂಡ ಫಿಕ್ಸ್ಡ್ ಇನ್ಕಮ್ ಬರ್ತಾ ಇರುತ್ತೆ ಅಥವಾ ಫಿಕ್ಸ್ ಪಾಕೆಟ್ ಮನಿ ಥರ ಬರ್ತಾ ಇರುತ್ತೆ. ಈ ಪ್ರೈಸ್ ಹೆಚ್ಚಿಗೆ ಆದರೆ ನೀವು ಇಲ್ಲೇ ನೋಡಿಬೇಕಾದ್ರೆ ಊಟದ ರೇಟು ಮುಂಚೆ ಇಲ್ಲಿ 40 ರೂಪಾಯಿ 50 ರೂಪಾಯಿ ಇತ್ತು, ಇವಾಗ ಮಿನಿಮಮ್ ಎಷ್ಟಾಗಿದೆ, 60, 70, 80, ಸ್ವಲ್ಪ ಚೆನ್ನಾಗಿರೋದು ಅಂದರೆ 100, 110 ಎಲ್ಲ ಹೋಗ್ತಾ ಇದೆ. ಎಸ್ ಸರ್, ದಟ್ ಇಸ್ ಸಮಥಿಂಗ್. ಬಟ್ ಪ್ರೈಸ್ ರೈಸ್, ಇನ್ಫ್ಲೇಷನ್ ಆಗ್ತಾ ಇರುವಂಥದ್ದು. ಇದು ರೆಂಟ್ ಮುಂಚೆ ಕಡಿಮೆ ಇತ್ತು ಈ ಏರಿಯಾದಲ್ಲಿ, ಇವಾಗ ಜಾಸ್ತಿ ಆಗಿದೆ. 8,000, 9,000, 10,000 ಎಲ್ಲ ಹೋಗ್ತಾ ಇದೆ. ಮುಂಚೆ ಇಲ್ಲಿ 4-5 ಸಾವಿರ ಸಿಗ್ತಾ ಇತ್ತು, 3-4 ಸಾವಿರಕ್ಕೆಲ್ಲ. ಇವಾಗ ಇಟ್ ಇಸ್ ಜಸ್ಟ್ ಡಬಲ್ಡ್ ಅಲ್ವಾ. ಡಬಲ್ ಆಗಿ ಏನಾಗುತ್ತೆ, ಇಟ್ ವಿಲ್ ಇಂಪ್ಯಾಕ್ಟ್ ದಿ ಓವರ್ ಆಲ್ ಇನ್ಕಮ್, ರೈಟ್. ಅದೇ ರೀತಿ ಇಂಟರ್ನ್ಯಾಷನಲ್ ರಿಲೇಷನ್ಸು ಕೂಡ ವಿಲ್ ಫೈಂಡ್ ಲಾಟ್ ಆಫ್ ಇಶ್ಯೂಸ್. G20, G7 ಈ ರೀತಿಯ ದ ಪ್ರೈಮ್ ಮಿನಿಸ್ಟರ್ ವಿಲ್ ಬಿ ಗೋಯಿಂಗ್ ಟು ಡಿಫ್ರೆಂಟ್ ಕಂಟ್ರೀಸ್ ಆಗಿರ್ಬೋದು, ರೈಟ್. UN ರಿಫಾರ್ಮ್ ಆಗಿರ್ಬೋದು, ತುಂಬಾ ಇಶ್ಯೂಸ್ ನಡೀತಾನೆ ಇರುತ್ತೆ. ಪ್ಲೀಸ್ ಲುಕ್ ಇನ್ ಟು ದೀಸ್ ಥಿಂಗ್ಸ್. ಇನ್ ಅ ವೇ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಓದಬೇಕಾದ್ರೆ ಪ್ಲೀಸ್ ಕೀಪ್ ಇನ್ ಮೈಂಡ್ ಹೌ ಇಟ್ ಈಸ್ ಇಂಪ್ಯಾಕ್ಟಿಂಗ್ ಇಂಡಿಯಾ. ನೀವು ಆಕ್ಚುಲಿ ಮೇನ್ ಸಿಲೆಬಸ್ ನೋಡಿದ್ರೆ ದೇ ಹ್ಯಾವ್ ಗಿವನ್ ವೆರಿ ಸ್ಪೆಸಿಫಿಕ್ ಕೀವರ್ಡ್ಸ್, ಆಯ್ತಾ. ಬಟ್ ಎಟ್ಸೆಟ್ರಾ ಅಂತಾನೂ ಇದೆ. ಇನ್ ದಟ್ ವೇ ದೇ ಕ್ಯಾನ್ ಆಸ್ಕ್ ಎನಿಥಿಂಗ್ ಥರನೂ ಇದೆ. ಬಟ್ ಏನೇ ಓದೋದ್ರು ಕೂಡ ಹೌ ಇಟ್ ಇಸ್ ಇಂಪ್ಯಾಕ್ಟಿಂಗ್ ಇಂಡಿಯಾ, ದಟ್ ಈಸ್ ಇಂಪಾರ್ಟೆಂಟ್. ಅನ್ಕೋಣ ಯಾವುದೋ ಒಂದು ಕಂಟ್ರಿದಲ್ಲಿ ಏನೋ ಒಂದು ಆಗಿದೆ ಅಂದರೆ ದಟ್ ಮೇ ಬಿ ಇಂಪಾರ್ಟೆಂಟ್ ಪರ್ ಸೆ ಫಾರ್ ದ ಪ್ರಿಲಿಮ್ಸ್. ಜಸ್ಟ್ ಇಮ್ಯಾಜಿನ್ ವಾಲ್ಕನಿಕ್ ಎರಪ್ಷನ್ ಆಗಿದೆ ಅನ್ಕೋಣ, ಸೇ ಒನ್ ಆಫ್ ದಿ ಪೆಸಿಫಿಕ್ ಓಷನ್ ರೀಜನ್ ಅಲ್ಲಿ. ಪೆಸಿಫಿಕ್ ಓಷನ್ ಕೇಳಿದ್ರಲ್ವಾ, ಮಹಾಸಾಗರ, ಒನ್ ಆಫ್ ದಿ ಬಿಗ್ಗೆಸ್ಟ್ ಓಷನ್, ರೈಟ್. ಅಲ್ಲಿ ವಾಲ್ಕನಿಕ್ ಎರಪ್ಷನ್ ಆಯಿತು ಅಂದರೆ ಆ ಲೊಕೇಶನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ರೀಸೆಂಟ್ಲಿ ವಾಲ್ಕನಿಕ್ ಎರಪ್ಷನ್ ಎಲ್ಲ ಆಯಿತು ಅಂತ ಕೇಳಿದಾಗ ಅದು ಲೊಕೇಶನ್ ಇಂಪಾರ್ಟೆಂಟ್ ಆಗುತ್ತೆ, ಅದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್. ಮೇನ್ಸಲ್ಲಿ ಅದು ಇಂಪಾರ್ಟೆಂಟ್ ಲೊಕೇಶನ್ ಆಗಲ್ಲ ಅಂಟಿಲ್ ಅನ್ಲೆಸ್ ಇಟ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ದಿ ಇಂಡಿಯಾ. Getting the point? Okay, especially when I'm talking about international relations. But geography ಅಲ್ಲಿ ಅದನ್ನ you can mention, volcanic eruption is ಇಲ್ಲ ಆಯಿತು ಅಂತ ಮೆನ್ಷನ್ ಮಾಡ್ಬೋದು. Getting the point? ಇನ್ಫಾರ್ಮೇಷನ್ ನೀವು ಹೆಂಗೆ ಯೂಸ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಯು ಶುಡ್ ನೋ ಎಲ್ಲಿ ಬರ್ಬೋದು ಅಂತ, ಪ್ರಿಲಿಮ್ಸ್ ಕೇಳ್ಬೋದು ಅಥವಾ ಮೀನ್ಸ್ ಕೇಳ್ಬೋದು ಅನ್ನುವಂತಹ ಒಂದು ಯೋಚನೆ ನಿಮ್ಮಲ್ಲಿ ಇರಬೇಕು. ಓಕೆ, ಅದೇ ರೀತಿ SNT ವೆರಿ ವೆರಿ ಇಂಪಾರ್ಟೆಂಟ್. SNT ಮತ್ತು ಎನ್ವಿರಾನ್ಮೆಂಟ್ ಇಂದೆ you will be getting around 30 questions in the prelims. Mains ಅಲ್ಲೂ ಕೂಡ GS3 ಅಂತ ಏನು ಹೇಳ್ತೀವಿ ನೋಡಿದ್ರಲ್ವ ಸಿಲೆಬಸ್ಸು, ಅಲ್ಲೂ ಕೂಡ SNT ಎನ್ವಿರಾನ್ಮೆಂಟ್ ಪ್ಲೇಸ್ ವೆರಿ ವೆರಿ ಸಿಗ್ನಿಫಿಕೆಂಟ್ ರೋಲ್. ಆ್ಯಂಡ್ ಮೋರ್ ಓವರ್ ಅಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ, ಅಂದರೆ ತುಂಬ ಟೆಕ್ನಿಕಲ್ ಅಥವಾ ಇನ್ಡೆಪ್ತ್ ಕ್ವಶನ್ಸ್ ಕೇಳಲ್ಲ, ಜನರಲ್ ಕ್ವಶನ್ ಕೇಳೇ ಇರ್ತಾರೆ. ಇದನ್ನು ನೀವು ಹ್ಯಾಂಡಲ್ ಮಾಡಿದ್ರೆ ವಿಲ್ ಗೆಟ್ ರಿಯಲಿ ಗುಡ್ ಮಾರ್ಕ್ಸ್. ಇದು ಯೂಶಲಿ ನಾವು ಏನು ಮಾಡ್ತೀವಿ, ಪಾಲಿಟಿ, ಹಿಸ್ಟ್ರಿ ಎಲ್ಲ ಓದ್ತಾ ಹೋಗ್ತೀವಿ, ಹೆಚ್ಚಿಗೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಬಿಡ್ತೀವಿ. ಈ 2 ಏರಿಯಾ ಎಕ್ಸಾಮ್ ಮಾಡ್ಬಿಡ್ತೀವಿ. ಬಟ್ ಇದಕ್ಕೆ ಸ್ವಲ್ಪ ಇನ್ವೆಸ್ಟ್ ಮಾಡಿಬಿಟ್ರೆ ಐ ವಿಲ್ ಗೆಟ್ ರಿಯಲ್ ಗುಡ್ ಮಾರ್ಕ್ಸ್, ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಆಗಿರ್ಬೋದು. ಅದಕ್ಕೋಸ್ಕರ ಪ್ಲೀಸ್ ಡು ನಾಟ್ ಇಗ್ನೋರ್. ಓಕೆ, ಎಸ್ಪೆಷಲಿ ಪ್ರಿಲಿಮ್ಸ್ ಅಲ್ಲಂತೂ ಇಗ್ನೋರ್ ಮಾಡಲಿಕ್ಕೆ ಹೋಗ್ಬಾರ್ದು. ಯಾವುದೇ ಎಕ್ಸಾಮ್ ತಗೊಳ್ಳಿ ಇನ್ ಇಂಡಿಯಾ, ದೇ ವಿಲ್ ಬಿ ಆಸ್ಕಿಂಗ್ ಕ್ವಶನ್ಸ್ ಫ್ರಮ್ SNT ಆ್ಯಂಡ್ ಎನ್ವಿರಾನ್ಮೆಂಟ್. ಆ್ಯಂಡ್
ಲಾಟ್ ಮೆನಿ ಟೈಮ್ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ಸ್ ವಿಲ್ ಬಿ ಆಸ್ಟ್. ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ, ಅವನಿಗೆ ಹ್ಯಾಂಡಲ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ಐ ಥಿಂಕ್ ನೀವು ರೀಸೆಂಟ್ ಆಗಿ ಒಂದು ವಿಕ್ರಮ್ ಅಂತ ಒಂದು ಲಾಂಚಿಂಗ್, ಏನದು ವಿಕ್ರಮ್? ಯಾವ ಕಂಪನಿ ಅದು? ಸ್ಕೈ ರೂಟ್ ಅಂತ ಅಲ್ವಾ? ಓಕೆ, ಸ್ಕೈ ರೂಟ್ ಇಂಪಾರ್ಟೆಂಟ್ ಆಗುತ್ತೆ. ಅದು ಲಾಂಚಿಂಗ್ ಏನು ವಿಕ್ರಮ್ ಅಂತ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅದ್ರ ಹೆಡ್ ಇಂಪಾರ್ಟೆಂಟ್ ಆಗ್ತಾರೆ, ಸ್ಕೈ ರೂಟ್ ಹೆಡ್ ಯಾರಿದ್ರು ಅಂತ. ಓಕೆ, ಅವೆಲ್ಲ ಇನ್ಫಾರ್ಮೇಶನ್. ಯಾಕಂದ್ರೆ ಇಟ್ಸ್ ಪ್ರೈವೇಟ್. ಇಸ್ರೋ ಏನು ಪಬ್ಲಿಕ್ ಎಂಟರ್ಪ್ರೈಸ್ ಇದೆ, ಸ್ಕೈ ರೂಟ್ ಇಸ್ ಅ ಪ್ರೈವೇಟ್ ಎಂಟರ್ಪ್ರೈಸ್ ವಿಚ್ ಇಸ್ ವರ್ಕಿಂಗ್ ಆನ್ ಸ್ಪೇಸ್ ಟೆಕ್ನಾಲಜಿ, ಸ್ಪೇಸ್ ಮಿಷನ್ಸ್. ಇಂಡಿಯಾದಲ್ಲಿ ಇದು ದಟ್ ಈಸ್ ವೆರಿ ರೇರ್. ಈಗ ಐ ಥಿಂಕ್ ನೀವು ಮಸ್ಟ್ ಹರ್ಡ್ ಅಬೌಟ್ ಸ್ಪೇಸ್ ಎಕ್ಸ್, ಕೇಳಿದ್ದೀರಾ? ಸ್ಪೇಸ್ ಎಕ್ಸ್, ಹರ್ಡ್ ಅಬೌಟ್ ಸ್ಪೇಸ್ ಎಕ್ಸ್ ಅಂತ? ಇಲಾನ್ ಮಾಸ್ಕ್ ಕೇಳಿದ್ದೀರಾ? ಕೇಳಿದೆ. ಇಲಾನ್ ಮಾಸ್ಕ್ ದಿ ರಿಚೆಸ್ಟ್ ಪರ್ಸನಾಲಿಟಿ, ಅವ್ರದ್ದು ಸ್ಪೇಸ್ ಎಕ್ಸ್ ಅಂತಿದೆ. ಈ ಫೌಂಡೆಡ್ ವಾಟ್ ಇಸ್ ಕಾಲ್ಡ್ ಸ್ಪೇಸ್ ಎಕ್ಸ್. ಅಗೇನ್ ಸ್ಪೇಸ್ ಮಿಷನ್ಸ್ ಅದು ಲಾಂಚ್ ಮಾಡಲಿಕ್ಕೆ. ಅದೇ ರೀತಿ ಯು ಎಸ್ ಎಲ್ಲ ಇದೆ. ನಾಸಾ ಕೇಳಿದಿರಾ? ನಾಸಾ ನಥಿಂಗ್ ಬಟ್ ಇಸ್ರೋ. ಈಗ ಐ ಕ್ಯಾನ್ ಮ್ಯಾಚ್ ಸ್ಪೇಸ್ ಎಕ್ಸ್ ವಿತ್ ದಿ ಸ್ಕೈ ರೂಟ್. ಬೋತ್ ಆರ್ ಪ್ರೈವೇಟ್ ಎಂಟರ್ಪ್ರೈಸಸ್ ವರ್ಕಿಂಗ್ ಇನ್ ಸ್ಪೇಸ್ ಮಿಷನ್ಸ್. ಅರ್ಥ ಆಗ್ತಿದೆ ನಿಮಗೆ? ನಾಳೆ ನೀವು ಎಸ್ಸೆ ಬರಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಸ್ಕೈ ರೂಟ್ ಎಕ್ಸಾಂಪಲ್ ತೊಗೊಂಡ್ಬರ್ಬೋದು. ಸೋ ಆ್ಯಂಡ್ ಸೋ ಕಂಪನಿ, ಇಟ್ ಅಮೇಸಿಂಗ್ ಥಿಂಗ್ ಟು ಮೇಕ್ ಇಂಡಿಯನ್ಸ್ ಪ್ರೌಡ್. ತೊಗೊಂಬರ್ಬೋದಾ? ಆ ರೀತಿ ಯು ಶುಡ್ ಬಿ ಹ್ಯಾವಿಂಗ್ ದಟ್ ಅವೇರ್ನೆಸ್. ಅದಕ್ಕೆ ಯು ಹ್ಯಾವ್ ಟು ಕೀಪ್ ಅಲರ್ಟ್ ಅಷ್ಟೇ. ಇನ್ಫಾರ್ಮೇಷನ್ ಬಂದಾಗ ಯು ಹ್ಯಾವ್ ಟು ಬಿ ಕೀಪ್ ಅಲರ್ಟ್. ಓಕೆ, ಇದು ಕೇಳ್ಬೋದಾ ಅಥವಾ ಯಾವ ರೀತಿ ಕೇಳ್ಬೋದು, ಬಟ್ ಪ್ರಿಲಿಮ್ಸ್ ಕೇಳ್ಬೋದಾ, ಮೇನ್ಸ್ ಕೇಳ್ಬೋದಾ, ಅಥವಾ ಯಾವ ರೀತಿ ಇನ್ಫಾರ್ಮೇಷನ್ ಯೂಸ್ ಮಾಡ್ಕೋಬಹುದು, ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಇದ್ರೆ ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ಥಿಂಗ್ಸ್ ಮಚ್ ಬೆಟರ್. ಆಯ್ತಾ? ಇವೆಲ್ಲ ವೆರಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಕೂಡ. ಓಕೆ, ನಿಮ್ಗೆ ಬೋರ್ ಬರಲ್ಲ. ಬಿಕಾಸ್ ಸಮಥಿಂಗ್ ಹ್ಯಾಪನಿಂಗ್ ಸ್ಪೇಸ್ ಅಂತ ಬಂದಾಗ ಇಟ್ಸ್ ಹೈಲಿ ಅಮೇಸಿಂಗ್ ಥಿಂಗ್ ಫಾರ್ ಅಸ್, ರೈಟ್? ಅದು ಬಿಟ್ಟು ರೈಟ್, ಅಪಾರ್ಟ್ ಫ್ರಮ್ ದ್ಯಾಟ್ ಲಾಟ್ ಆಫ್ ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್ ಇಸ್ ಹ್ಯಾಪನಿಂಗ್, ರೈಟ್? ಕ್ವಾಂಟಮ್ ಕಂಪ್ಯೂಟಿಂಗ್ ಆಗಿರ್ಬೋದು, ಸೆಮಿ ಕಂಡಕ್ಟರ್ಸ್ ಮೇಲೆ ತುಂಬ ವರ್ಕ್ ನಡೀತಾ ಇದೆ. ಸ್ಪೇಸ್ ಅಂತ ಬಂದಾಗ ಲಾಟ್ ಆಫ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಎಸ್ಪೆಷಲಿ ಫಾರ್ ಅಸ್, ಇಸ್ರೋ ಇಸ್ ಅವರ್ ಪ್ರೈಡ್ ಅಲ್ವಾ? ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಫೈಂಡ್ ಲಾಟ್ ಆಫ್ ಕ್ವಶನ್ಸ್ ಫ್ರಮ್ ಇಸ್ರೋ. PSLV, GSLV, ಚಂದ್ರಯಾನ ಮಿಷನ್ಸ್ ಆಗಿರ್ಬೋದು, ಮಾರ್ಸ್ ಮಿಷನ್ಸ್ ಆಗಿರ್ಬೋದು, ಆದಿತ್ಯ ಎಲ್1 ಮಿಷನ್ ಆಗಿರ್ಬೋದು, ನಿಮ್ಗೆ ಏನೋ ಒಂದು ಕೇಳ್ತಾರೆ ಪ್ರತಿ ವರ್ಷನೂ ಕೂಡ. ಬಿಕಾಸ್ ಇಸ್ರೋ ಇಸ್ ಅವರ್ ಪ್ರೈಡ್. ಅಕಸ್ಮಾತ್ ಇಂಡಿಯಾದಲ್ಲಿ ಏನಾದರೂ ಕೋರ್ ಟೆಕ್ನಾಲಜಿಕಲ್ ವರ್ಕ್ ನಡೀತಾ ಇದೆ ಅಂದರೆ ಅದು ಇಸ್ರೋದಲ್ಲಿ ಮಾತ್ರ, ಬೇರೆ ಕಡೆ ಎಲ್ಲೂ ನಡೀತಾ ಇಲ್ಲ. ಕೋರ್ ಟೆಕ್ನಾಲಜಿ ಸ್ಪೇಸ್ ರಿಲೇಟೆಡ್ ಏನೋ ನಡೀತಾ ಇದೆ ಅಂದರೆ ಇಟ್ಸ್ ಹ್ಯಾಪನಿಂಗ್ ಓನ್ಲಿ ಇನ್ ಇಸ್ರೋ. ಓಕೆ, ದಟ್ಸ್ ವೈ ಇಸ್ರೋ ಇಸ್ ಅವರ್ ಪ್ರೈಡ್. ಅದೇ ರೀತಿ DRDO ಕೇಳಿದಿರಲ್ವಾ? ರೈಟ್? ಏನದು? ಡೆವಲಪ್ಮೆಂಟ್ ಆರ್ಗನೈಸೇಷನ್, DRDO. ಎಸ್, ಡಿಫೆನ್ಸ್ ರಿಲೇಟೆಡ್ ಏನಿದೆ ಟೆಕ್ನಾಲಜಿ ಹ್ಯಾಪನಿಂಗ್ ಇನ್ DRDO. ಮಿಸೈಲ್ಸ್ ಎಲ್ಲ ಲಾಂಚ್ ಮಾಡ್ತಾರಲ್ಲ, ಇಟ್ಸ್ ಮೋಸ್ಟ್ಲಿ ಹ್ಯಾಪನಿಂಗ್ ಇನ್ DRDO. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ದೇ ಆರ್ ಅವರ್ ಪ್ರೈಡ್ ಅಂಡ್ ಯು ಶುಡ್ ನೋ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಫ್ರಮ್ ದೋಸ್ ಏರಿಯಾಸ್. ಅದು ಬಿಟ್ಟು ಎಸ್, AI ರಿಲೇಟೆಡ್ ಆಗಿರ್ಬೋದು, ನೋಬೆಲ್ ಡಿಸ್ಕವರೀಸ್ ಆಗಿರ್ಬೋದು, ಇವೆಲ್ಲ ಆಗ್ತಾ ಇರುತ್ತೆ. ಕ್ಯಾನ್ ಜಸ್ಟ್ ರೆಫರ್ ಇಟ್. ಓಕೆ, ಆ್ಯಂಡ್ ನ್ಯೂಸ್ ಪೇಪರ್ಲು ಇದ್ದೇ ಇರುತ್ತೆ ಇವೆಲ್ಲ. ಎನ್ವೈರನ್ಮೆಂಟ್ ಅದೇ ರೀತಿ ಐ ಟೋಲ್ಡ್ ಯು ಟೈಗರ್ಸ್ ಬಗ್ಗೆ ಹೇಳಿದೆ, ವೈಲ್ಡ್ ಲೈಫ್ ಆಗಿರ್ಬೋದು, ರೈಟ್? ಎನ್ವೈರನ್ಮೆಂಟಲ್ ಲಾಸ್ ಅಂತ ಬರುತ್ತೆ. ಯಾಕಂದರೆ ಟೈಗರ್ಸ್ ಅಂತ ಬಂದಾಗ ದೇ ಆರ್ ಫಾರ್ಮ್ಡ್ ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಬರುತ್ತೆ, 1972. WPA, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಆಗಿತ್ತು. ಅದಾದಮೇಲೆ ದ ಫಾರ್ಮ್ ವಾಟ್ ಇಸ್ ಕಾಲ್ಡ್ ಪ್ರಾಜೆಕ್ಟ್ ಟೈಗರ್ ಸ್ಕೀಮ್ 1973. ಲಾನು ಇದೆ, ಸ್ಕೀಮು ಬಂತಲ್ವ ಅಲ್ಲಿ, ಇಟ್ ಇಸ್ ಫಾರ್ ದಿ ವೈಲ್ಡ್ ಲೈಫ್. ಅದೇ ರೀತಿ ನೀವು ವೆಟ್ಲ್ಯಾಂಡ್ಸ್ ಎಲ್ಲ ಕೇಳಿರ್ತೀರಾ, ರಾಮ್ಸಾರ್ ವೆಟ್ಲ್ಯಾಂಡ್ ಸೈಟ್ಸ್ ಅಂತ. ಎನಿ ಐಡಿಯಾ ಹೌ ಮೆನಿ ಆರ್ ದೇರ್ ಇನ್ ಇಂಡಿಯಾ? ಏನಾದ್ರು ಐಡಿಯಾ ಇದೆಯಾ? ಇಟ್ ಇಸ್ ಅರೌಂಡ್ 80+ ಇದಾವೆ. 80+ ರಾಮ್ಸಾರ್ ವೆಟ್ಲ್ಯಾಂಡ್ ಸೈಟ್ಸ್ ಆರ್ ದೇರ್ ಇನ್ ಇಂಡಿಯಾ. ಆ ಎಲ್ಲ 80 ಸೈಟ್ಸು ಸಮ್ ಎಕ್ಸ್ಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಯು ಮೈಟ್ ಹ್ಯಾವ್ ಟು ರಿಕಲೆಕ್ಟ್ ದಮ್. ಯಾವತ್ತೂ ಟೈಗರ್ ರಿಸರ್ವ್ ಅಂತ ಏನು ಹೇಳಿದೆ, 58 ಆಲ್ ಟೈಗರ್ ರಿಸರ್ವ್ ಆರ್ ಇಂಪಾರ್ಟೆಂಟ್. ಅದೇ ರೀತಿ ವೆಟ್ಲ್ಯಾಂಡ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಕ್ವಶನ್ಸ್ ಕ್ಯಾನ್ ಬಿ ಈಸಿಲಿ ಫ್ರೇಮ್ಡ್. ಮ್ಯಾಚ್ ದ ಫಾಲೋವಿಂಗ್ ಕೊಡ್ಬೋದು, ನೋಡಿ ಮ್ಯಾಚ್ ಆಗ್ತಾ ಇದೆಯಾ, ಅಥವಾ ದೇ ಮೈಟ್ ಆಸ್ಕ್ ಯು ಎಲ್ಲಿದೆ ಅಂತ ನೀವು ಕೇಳ್ಬೋದು. ಅಂದರೆ ದೇ ಆರ್ ಈಸಿ ಟು ಆನ್ಸರ್. ಆಯ್ತಾ? ಗೊತ್ತಿತ್ತು ಅಂದರೆ ವಿತಿನ್ ಅ ಫ್ಯೂ ಸೆಕೆಂಡ್ ವಿಲ್ ಬಿ ಟು ಆನ್ಸರ್. ಗೊತ್ತಿಲ್ಲ ಅಂದ್ರೆ ಬೇರೆ ವಿಷಯ, ಗೊತ್ತಿತ್ತು ಅಂದ್ರೆ ಯು ಕ್ಯಾನ್ ಈಸಿಲಿ ಆನ್ಸರ್ ಇಟ್. ಅದಕ್ಕೋಸ್ಕರ ಯು ಶುಡ್ ನಾಟ್ ಇಗ್ನೋರ್ ಅಂತ ಬೇಸಿಕಲಿ, ಇಟ್ ಇಸ್ ದ ಪಾಯಿಂಟ್. ಬಿಟ್ಟು ಕ್ಲೈಮೇಟ್ ಚೇಂಜ್
ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಬರುತ್ತೆ, COPs. ಅಂದರೆ ಬೇರೆ ಬೇರೆ ಇಂಟರ್ನ್ಯಾಷನಲ್ ಇವೆಂಟ್ ನಡೀತಾ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಕ್ಲೈಮೇಟ್ ಚೇಂಜ್, ಏನು ಮಾಡಬೇಕು ಅಂತ. ಬಿಕಾಸ್ ಏನಾಗ್ತಾ ಇದೆ, ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್, ಇಟ್ಸ್ ಹ್ಯಾಪ್ನಿಂಗ್ ಬಿಕಾಸ್ ಆಫ್ ದಿ ಗ್ರೀನ್ ಹೌಸ್ ಗ್ಯಾಸಸ್. ಕೇಳಿದ್ರಲ್ವಾ? ಗ್ರೀನ್ ಹೌಸ್ ಗ್ಯಾಸ್ ಲೈಕ್ CO2 ಆಗಿರ್ಬೋದು, ಮಿಥೇನ್ ಆಗಿರ್ಬೋದು, ಇವೆಲ್ಲ ಹೆಚ್ಚಿಗೆ ರಿಲೀಸ್ ಆಗ್ತಾ ಇದೆ ಬಿಕಾಸ್ ಆಫ್ ಪೊಲ್ಯೂಷನ್ ಅಥವಾ ಬಿಕಾಸ್ ಆಫ್ ಯೂಸ್ ಆಫ್ ಕೋಲ್ ಬೇಸ್ಡ್ ಥರ್ಮಲ್ ಪವರ್ ಪ್ಲಾಂಟ್ಸ್. ಹಾಗಾಗಿ ಹೆಚ್ಚಿಗೆ ಆಗ್ತಾ ಇರುವಂಥದ್ದು, ಹೀಟ್ ಆಗ್ತಾ ಇದೆ, ಟೆಂಪರೇಚರ್ ಇಸ್ ರೈಸಿಂಗ್. ದಟ್ ಈಸ್ ಇನ್ ಅ ವೇ ಲೀಡಿಂಗ್ ಟು ಮೆಲ್ಟಿಂಗ್ ಆಫ್ ಲಾಟ್ ಆಫ್ ಐಸ್, ಎಸ್ಪೆಷಲಿ ಇನ್ ದಿ ಆರ್ಕ್ಟಿಕ್, ಅಂಟಾರ್ಟಿಕ್ ರೀಜನ್ಸಲ್ಲಿ, ಪೋಲಾರ್ ರೀಜನ್ಸಲ್ಲಿ. ದಟ್ ಈಸ್ ಲೀಡಿಂಗ್ ಟು ರೈಸ್ ಇನ್ ದಿ sea level. sea level ರೈಸ್ ಆದ್ರೆ ಏನಾಗುತ್ತೆ, ದೋಸ್ ಹೂ ಆರ್ ಇನ್ನು ಲೋ ಲೈಯಿಂಗ್ ಏರಿಯಾಸ್. ಇವಾಗ ಹೆಂಗೆ ಮಳೆ ಬಂದರೆ, ಬೆಂಗಳೂರಲ್ಲಿ ಮಳೆ ಬಂದರೆ ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೆ? ಎಲ್ಲಿ ಲೋ ಲೈಯಿಂಗ್ ಏರಿಯಾಸ್ ಇದಾವೆ, ರೈಟ್? ಅಂದರೆ ಎಲ್ಲಿ ನೀರು ಈಸಿಯಾಗಿ ಹೋಗುತ್ತೆ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಎಸ್ಪೆಷಲಿ ಸ್ಲಮ್ಸಲ್ಲೆಲ್ಲ, ಅಲ್ವಾ? ಅದೇ ರೀತಿ sea level ರೈಸ್ ಇನ್ಕ್ರೀಸ್ ಆಯಿತು ಅಂದರೆ ಎಸ್ಪೆಷಲಿ ಇಟ್ ಇಂಪ್ಯಾಕ್ಟ್ ಕೋಸ್ಟಲ್ ರೀಜನ್ಸ್, ಅಲ್ವಾ? ಅಪಾರ್ಟ್ ಫ್ರಮ್ ದ್ಯಾಟ್, ಈಗ ಐಲ್ಯಾಂಡ್ಸ್ ಅಂತ ಇದ್ದಾವೆ, ದೇರ್ ಆರ್ ಮೆನಿ ಐಲ್ಯಾಂಡ್ಸ್, ರೈಟ್? ಅಂಡಮಾನ್ ನಿಕೋಬಾರ್ ಕೂಡ ಒಂದು ಐಲ್ಯಾಂಡ್, ಲಕ್ಷದ್ವೀಪ್ ಕೂಡ ಒಂದು ಐಲ್ಯಾಂಡ್. ನಾಳೆ ಹೆಚ್ಚಿಗೆ ಟೆಂಪರೇಚರ್ ರೈಸ್ ಆಯಿತು ಅಥವಾ sea level ರೈಸ್ ಹೆಚ್ಚಾಗಿ ಆಯಿತು ಅಂದರೆ ಇನ್ ಇಟ್ ವಿಲ್ ಸಬ್ಮರ್ಜ್ ದೀಸ್ ಸ್ಮಾಲರ್ ಐಲ್ಯಾಂಡ್ಸ್. ಅವರೆಲ್ಲ ಹೋಗ್ಬೇಕು ಆಮೇಲೆ, ದೇ ಹ್ಯಾವ್ ಟು ಕಮ್ ಟು ದಿ ಮೇನ್ ಲ್ಯಾಂಡ್. ನಾಳೆ ಮಾಲ್ಡೀವ್ಸ್ನಿಂದನೂ ಜನ ಬರ್ಬೋದು ಇಂಡಿಯಾಗೆ. ದಟ್ ವಿಲ್ ಲೀಡ್ ಟು ರೆಫ್ಯೂಜಿ ಕ್ರೈಸಿಸ್ ಆಗುತ್ತೆ. ಎಸ್ ಸರ್, ವಿ ಆರ್ ಇಟ್ ಸೆಲ್ಫ್ ಇಸ್ ಅ ಡೆವಲಪಿಂಗ್ ಕಂಟ್ರಿ. ಬೇರೆಯವ್ರು ಬರ್ತಾರಂದ್ರೆ ಅವರು ಕೂಡ ನಾವು ಸೇರಿಸ್ಕೋಬೇಕಾಗತ್ತೆ ಪಾಪ, ರೈಟ್? ಆ್ಯಂಡ್ ಇಟ್ ವಿಲ್ ಪುಟ್ ಪ್ರೆಷರ್ ಆನ್ ಲ್ಯಾಂಡ್, ವಾಟರ್, ಫುಡ್ ಎಟ್ಸೆಟ್ರಾ. ಹೌದಾ? ಈಗ ನಮ್ಮಲ್ಲೇ ಅರೌಂಡ್ 20 to 30% ಆರ್ ನಾಟ್ ಗೆಟಿಂಗ್ ಎನಫ್ ಫುಡ್. ಅವರು ಹೊರಗಡೆ ಬಂದಾಗ ಏನಾಗುತ್ತೆ, ಇಟ್ ವಿಲ್ ಪುಟ್ ಲಾಟ್ ಆಫ್ ಪ್ರೆಷರ್ ಆನ್ ದಿ ಅವೈಲಬಲ್ ರಿಸೋರ್ಸಸ್ ಲೈಕ್ ಲ್ಯಾಂಡ್, ವಾಟರ್, ಇವೆಲ್ಲ. ಸರ್, ಕ್ಲೈಮೇಟ್ ಚೇಂಜ್, ಅದಕ್ಕೋಸ್ಕರ ಕ್ಲೈಮೇಟ್ ಚೇಂಜ್ ಸ್ಟಾಪ್ ಮಾಡಲಿಕ್ಕೆ ದೇ ಆರ್ ಫೈಟಿಂಗ್ ರಿಯಲಿ ಹಾರ್ಡ್, ಬಟ್ ಇಟ್ ಇಸ್ ನಾಟ್ ಹ್ಯಾಪನಿಂಗ್ ಎಟ್ ಅ ಫಾಸ್ಟರ್ ಪೇಸ್. ಓಕೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, and these are very very highly important areas. Okay, when you are reading newspaper, you should be able to extract this information. ಅದು ಬಿಟ್ಟು ಇಂಡಿಯನ್ ಪಾಲಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪಾಲಿಟಿ, ಡಿಫ್ರೆಂಟ್ ಜಡ್ಜ್ಮೆಂಟ್ಸ್ ಆಗಿರ್ಬೋದು, ಲೆಗಿಸ್ಲೇಚರ್, ಪಾರ್ಲಿಮೆಂಟ್ ವಿಲ್ ಬಿ ಕಮಿಂಗ್ ಅಪ್ ವಿತ್ ಲಾಟ್ ಆಫ್ ಬಿಲ್ಸ್ ಪಾಸ್ ಮಾಡ್ತಾ ಇರ್ತಾರೆ, ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಯು ಶುಡ್ ನಾಟ್ ಮಿಸ್ ಔಟ್. ಓಕೆ, ನೋ ಓವರ್ ಆಲ್ ಟೈಮ್ ಎಷ್ಟು ಕೊಡ್ಬೋದು? ಹೌ ಮೆನಿ ಅವರ್ಸ್ ಯು ಆರ್ ಸ್ಪೆಂಡಿಂಗ್ ಫಾರ್ ದಿ ನ್ಯೂಸ್ ಪೇಪರ್? 1 ಅವರಾ? ನೀವು 45 minutes, ಹಾಫ್ ಆನ್ ಅವರ್ ಮುಗಿತಾ ಇದೆ. ಓಕೆ, ಅಂದರೆ ಇನ್ನೊಂದೇನಾಗುತ್ತೆ, ಕಂಪ್ಲೀಟ್ ಮೋರ್ ಯು ಶುಡ್ ಬಿ ಕನ್ವಿನ್ಸ್ಡ್, ಆಯ್ತಾ? ಅಂದೇನಾಗುತ್ತೆ, ಅರ್ಧಂಬರ್ಧ ಓದ್ಲಿಕ್ಕೆ ಹೋಗ್ಬೇಡಿ ಅಂತ. ಅದು ಆಮೇಲೆ ತಲೆಯಲ್ಲಿರುತ್ತೆ, ಐ ನಾಟ್ ರೈಟ್ ಕಂಪ್ಲೀಟ್ಲಿ ಅಂತ. ಯಾವುದೇ ಕಾರಣಕ್ಕೂ ಡು ನಾಟ್ ಪಾರ್ಷಿಯಲಿ ಕಂಪ್ಲೀಟ್ ಇಟ್. ಬಟ್ ನಿಮ್ಗೆ ಅನಿಸ್ಬೇಕು, ಎಸ್ ನಾ ಎಲ್ಲ ಓದಿದ್ದೇನೆ ಅಂತ ಅನಿಸ್ಬೇಕು. 35 minutes ತೊಗೊಳ್ಳಿ ಅಥವಾ 15 minutes ತೊಗೊಳ್ಳಿ, 1 hour ತೊಗೊಳ್ಳಿ ಅಥವಾ 2 hours ತೊಗೊಳ್ಳಿ, ಬಟ್ ಡೂ ಇಟ್ ವಿತ್ ಲಾಟ್ ಆಫ್ ಹೇಳ್ತೀವಿ, ಶುಡ್ ಬಿ ಕನ್ವಿನ್ಸ್ಡ್, ಮುಗಿತಪ್ಪ ಅಂತ. ನಿಮ್ಗೆ ಆಮೇಲೆ ಅನಿಸ್ಬಾರ್ದು ಇದನ್ನ ಆರ್ಟಿಕಲ್ ಬಿಟ್ಬಿಟ್ಟಲ್ಲ ಅಥವಾ ಇದು ಓದ್ಬೇಕಿತ್ತಲ್ಲ ಅಂತ ಅನಿಸ್ಬಾರ್ದು. ಓಕೆ, ಅದು ಏನಾಗುತ್ತೆ, ದಟ್ ವಿಲ್ ಅಗೇನ್ ಇಂಪ್ಯಾಕ್ಟ್ ಯುವರ್ ರೆಸ್ಟ್ ಆಫ್ ಯುವರ್ ಡೇ. ಅರ್ಥ ಆಯ್ತಾ? ಜಸ್ಟ್ ಫಿನಿಶ್ಡ್ ಆಫ್ ಕಾಂಪ್ರಿಹೆನ್ಸಿವ್ಲಿ. ಓಕೆ, ವಾಟ್ ಎವರ್ ಟೈಮ್ ಯು ಆರ್ ಟೇಕಿಂಗ್. ಇವಾಗ ಮೇ ಬಿ 5-10 minutes ಫಾರ್ ದಿ ಫ್ರಂಟ್ ಪೇಜ್, ಮೇ ಬಿ ನ್ಯಾಷನಲ್ ನ್ಯೂಸ್ಗೆ 10 minutes, then economic 10 minutes. Again, I'm talking in terms of general time allocation. It's fixed antalla, left to you, aita. At the end, if you can finish within 90 minutes initially, but you should be able to reduce within say 40-45 minutes, at max 1 hour. 1 hour ಒಳಗಡೆ ನೀವು ಮುಗಿಸಿ ಟ್ರೈ ಮಾಡಲೇಬೇಕು. ಯಾಕಂದರೆ ಅನ್ನೆಸರಿ ಏನಾಗುತ್ತೆ, ತುಂಬ ಟೈಮ್ ಕೊಟ್ಟಷ್ಟು ಏನಾಗುತ್ತೆ, ಬೇಸಿಕಲಿ ಯು ಮೆ ನಾಟ್ ಬಿ ಏಬಲ್ ಟು ಕವರ್ ಅದರ್ ಏರಿಯಾಸ್. ಬೇರೆನೂ ತುಂಬ ಓದೋದಿದೆ ಅಲ್ವಾ, ಲಾಟ್ ಆಫ್ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ರೀಡ್ ಇಟ್. ವಿತ್ ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿ ತುಂಬ ಓದೋದಿದೆ. ಇಟ್ ಇಸ್ ನಾಟ್ ಓನ್ಲಿ ಕರೆಂಟ್ ಅಫೇರ್ಸ್. ಅದಕ್ಕೋಸ್ಕರ ಯು ಹ್ಯಾವ್ ಟು ಅಲೋಕೇಟ್ ಟೈಮ್. ಯಾಕಂದ್ರೆ ಡೈಲಿ ಓದ್ತೀರ, ಡೈಲಿ 1 hour ಅಂದರೆ ರಿಯಲಿ ಗುಡ್, ರೈಟ್? ಯು ಆರ್ ಸ್ಪೆಂಡಿಂಗ್ 7 hours per week. Yes sir, 30 hours per month. Yes sir, that's very good amount of time. Basically, you are spending a lot of time for the current affairs compared to other subjects. But 1 hour coding at max going forward. Okay, initially it might take say 90 minutes, but eventually you should be able to read within 1 hour. Aita,
ಕ್ಯಾನ್ ಜಸ್ಟ್ ಅಲೋಕೇಟ್. ಇಂಪಾರ್ಟೆಂಟ್ ಇರೋದು ಇಲ್ಲಿ, ಎಸ್ಪೆಷಲಿ ವೆನ್ ಯು ಆರ್ ರೀಡಿಂಗ್ ದ ಹಿಂದೂ, ಇಂಪಾರ್ಟೆಂಟ್ ಇರೋದು ದಿ editorial aspects, one thing. Okay, then international relations, ಯಾಕಂದ್ರೆ ದ ಹಿಂದೂ ನೋಡಿದ್ರೆ ಮೋಸ್ಟ್ ಆಫ್ ದ ಇಶ್ಯೂಸ್ ವಿಲ್ ಬಿ ಆನ್ ಇಂಡಿಯನ್ ಪಾಲಿಟಿ ಆರ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇರುತ್ತೆ. ಓಕೆ, ಆ್ಯಂಡ್ ಓನ್ಲಿ ಸಮ್ ಎಕ್ಸ್ಟೆಂಟ್ ಎಕಾನಮಿ ಇರುತ್ತೆ. ಎಕಾನಮಿ ಕೂಡ ಇಟ್ಸ್ ನಾಟ್ ದ್ಯಾಟ್ ಕಾಂಪ್ರಿಹೆನ್ಸಿವ್ಲಿ ಕವರ್ಡ್ ಇನ್ ದ ಹಿಂದೂ, ತುಂಬ ಚೆನ್ನಾಗಿ ಕವರ್ ಮಾಡಿರಲ್ಲ. ಸ್ಪೋರ್ಟ್ಸ್ ಯು ಕ್ಯಾನ್ ಆಸ್ ಆಫ್ ನೋ ಇಗ್ನೋರ್. ಓಕೆ, ಇಲ್ಲಿ ಯಾಕಂದರೆ ಇವೆಂಟ್ಸ್ ತುಂಬ ಇಂಪಾರ್ಟೆಂಟ್ ಇಲ್ಲದ್ರೆ ಯು ಕ್ಯಾನ್ ಜಸ್ಟ್ ಇಗ್ನೋರ್. ಈ IPL ಕವರ್ ಮಾಡ್ತಾ ಇದ್ದಾರೆ. IPL ಅಲ್ಲಿ ಲಾಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಯಾರು ವಿನ್ನಾದ್ರು ಅದು ಯಾರಿಗೆ ಲಾಸ್ಟ್ ಫೈನಲ್ ಡೇಗೆ ಇಂಪಾರ್ಟೆಂಟ್ ಆಗುತ್ತೆ, ನಾಟ್ ಡೈಲಿ ಇವೆಂಟ್ಸ್ ಇಂಪಾರ್ಟೆಂಟ್ ಆಗಲ್ಲ. ಅದೇ ರೀತಿ ಪಿಪಾ ಕೂಡ ಡೈಲಿ ಇವೆಂಟ್ಸ್ ಇಂಪಾರ್ಟೆಂಟ್ ಆಗಲ್ಲ, ಲಾಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಕಾಮನ್ವೆಲ್ತ್ ಗೇಮ್ಸ್ ಕೂಡ ಲಾಸ್ಟ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಓವರ್ ಆಲ್ ಎಷ್ಟು ವಿನ್ ಆದರೂ ಎಷ್ಟು ಅದು ಇಂಪಾರ್ಟೆಂಟ್ ಆಗುತ್ತೆ. ದಟ್ ಇಸ್ ಇಂಪಾರ್ಟೆಂಟ್. ಡೈಲಿ ಏನು ಆಗ್ತಾ ಇರುತ್ತೆ ಅದು ಬೇಕಾಗಿಲ್ಲ. ಇಂಟ್ರೆಸ್ಟ್ ಇದ್ರೆ ಓದ್ಕೊಳ್ಳಿ ಆಯ್ತಾ, ಬಟ್ ನಾಟ್ ಪರ್ಸೆ ಇಂಪಾರ್ಟೆಂಟ್. ಓಕೆ, ಅಟ್ ದ ಎಂಡ್ ಆಫ್ ಡೇ ಏನಾಗುತ್ತೆ ಅಥವಾ ಫೈನಲ್ ಡೇಗೆ ಏನಾಗುತ್ತೆ, ದಟ್ ಈಸ್ ಸಮಥಿಂಗ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ಸ್. ಓಕೆ, ದಟ್ಸ್ ಹೌ ಯು ಹ್ಯಾವ್ ಟು ಸೆಗ್ರಿಗೇಟ್. ಹಾಗಾಗಿ ನೀವು ಯು ಕ್ಯಾನ್ ರಿಡ್ಯೂಸ್ ಲಾಟ್ ಆಫ್ ಟೈಮ್, ರೈಟ್? ಅವಾಗ ಯು ವಿಲ್ ಬಿ ಓನ್ಲಿ ಫೋಕಸ್ ಆನ್ ಇಂಪಾರ್ಟೆಂಟ್ ಏರಿಯಾಸ್ ಟು ಬಿ ಫೋಕಸ್ಡ್. ಎಸ್ಪೆಷಲಿ ಇಂಡಿಯನ್ ಪಾಲಿಟಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇಫ್ ಯು ಆರ್ ರೀಡಿಂಗ್ ದ ಹಿಂದೂ, ಪ್ರತಿ ಸಂಡೇ ಯು ವಿಲ್ ಬಿ ಹ್ಯಾವಿಂಗ್ FAQs ಅಂತ ಬರುತ್ತೆ. ನೋಡಿದಿರಾ FAQs? ಐ ಥಿಂಕ್ ಮಸ್ಟ್ ಹ್ಯಾವ್ ಸೀನ್ ಇಟ್. ಫ್ರೀಕ್ವೆಂಟ್ ಆಸ್ಕ್ ಕ್ವಶನ್ಸ್ ಅಂತ, ದಟ್ ಈಸ್ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಹೋಲಿಸ್ಟಿಕ್ ಆಗಿ ಕವರ್ ಮಾಡಿರ್ತಾರೆ. ಪ್ಲೀಸ್ ರೆಫರ್ ಇಟ್. ಓಕೆ, ಸೊ SNT ನಥಿಂಗ್ ಇಸ್ ದಟ್ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ಇಟ್. ಓಕೆ, ಇಲ್ಲೂ ಕೂಡ ಸ್ವಲ್ಪ ಡೀಟೇಲ್ ಆಗಿರುತ್ತೆ, ಅನ್ನೆಸರಿ ಇನ್ಫಾರ್ಮೇಷನ್, ತುಂಬ ರಿಸರ್ಚ್ ಬೇಸ್ಡ್ ಇರುತ್ತೆ ಅದು. ವಾಟ್ ಯು ಕ್ಯಾನ್ ಡೂ, ChatGPT ಹೆಲ್ಪ್ ತಗೊಂಡು ಕ್ಯಾನ್ ಆಸ್ಕ್ ಸಮ್ಮರಿ ಆಫ್ ಇಟ್. ತುಂಬ ಟೆಕ್ನಿಕಲ್ ಅನಿಸ್ತು, ತುಂಬ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂದರೆ ಪ್ಲೀಸ್ ಟೇಕ್ ಹೆಲ್ಪ್ ಆಫ್ ChatGPT ಅಲ್ವಾ. ಅದೇ ಟಾಪಿಕನ್ನು ಗೂಗಲಿಗೆ ಕೇಳಿ ಅಥವಾ ChatGPT ಕೇಳಿ ಇನ್ ಸಿಂಪಲ್ ವರ್ಡ್ಸ್, ಇಟ್ ಮೈಟ್ ಗಿವ್ ಯು ಸಿಂಪಲ್ ಇನ್ಫಾರ್ಮೇಷನ್. ದಟ್ ಶುಡ್ ಬಿ ಎನಫ್ ಅಲ್ವಾ. ತುಂಬ ಕಾಂಪ್ಲಿಕೇಟ್ ಆದರೆ ಯೂಸ್ ಆಗಲ್ಲ, ನಿಮ್ಗೆ ನೆನಪಿರಲ್ಲ, ಆ್ಯಂಡ್ ಯು ನಾಟ್ ಏಬಲ್ ಟು ಎಕ್ಸ್ಟ್ರಾಕ್ಟ್ ವಾಟ್ ಇಸ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ ಅಲ್ವಾ. ಅದೇನು ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಟ್ ಮಾಡಿ ಗೊತ್ತಾಗಲ್ಲ ನಿಮಗೆ. ಏನೋ ಟೆಕ್ನಾಲಜಿ ರಿಲೇಟೆಡ್ ಅಥವಾ ಏನೋ ಸೈನ್ಸ್ ರಿಲೇಟೆಡ್ ಏನಾದರೂ ಡೆಪ್ತ್ ಹೋಗ್ಬಿಟ್ರೆ ಯು ನಾಟ್ ಬಿ ಏಬಲ್ ಟು ಎಕ್ಸ್ಟ್ರಾಕ್ಟ್ ವಾಟ್ ಇಸ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ಆ್ಯಂಡ್ ಯು ಸೇ ಯು ಆರ್ ಸ್ಪೆಂಡಿಂಗ್ ಹಾಫ್ ಆನ್ ಅವರ್, ಬಟ್ ಏನಂತ ಅರ್ಥ ಆಗಿಲ್ಲ ಅಂದರೆ ವೇಸ್ಟ್ ಅಲ್ವಾ ಅದು. ಅದಕ್ಕೋಸ್ಕರ ಪ್ಲೀಸ್ ಯೂಸ್ ಯುವರ್ ಟೈಮ್ ಜುಡಿಷಿಯಸ್ಲಿ. ಇಫ್ ಇಟ್ ಇಸ್ ಟೂ ಮಚ್ ಕಾಂಪ್ಲಿಕೇಟೆಡ್, ಪ್ಲೀಸ್ ಟೇಕ್ ಹೆಲ್ಪ್ ಆಫ್ ChatGPT, ಕ್ಲೌಡ್ ಆಗಿರ್ಬೋದು, ಜೆಮಿನಿ ಆಗಿರ್ಬೋದು, ಆಸ್ಕ್ ಇಟ್, ಅದು ಕೊಡುತ್ತೆ. ಆ್ಯಂಡ್ ಸ್ಟೋರ್ ಇಟ್ ಅಷ್ಟೇ. ಓಕೆ, ದಟ್ ಈಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಐಡಿಯಲ್ ಯು ಕ್ಯಾನ್ ಜಸ್ಟ್ ಕೀಪ್ ಇಟ್ ಇನ್ ಮೈಂಡ್. ಓಕೆ, then again when you are reading newspaper alva ಅಥವಾ editorial, please make sure that topic ಏನು, what is the background context ಏನು, why it is in the news. Okay, that is important. Constitutional provisions, anything is there. Daily protection ಅಂತ ಬಂದಾಗ we are talking about freedom of expression, freedom to protest. Again, it is one of the constitutional right ಇದೆ. Again, peaceful protest, not violent protest. You have to do it peacefully. You can come, I think freedom article 19 ಅಂತ ಬರುತ್ತೆ, freedom of association, you can come, but peaceful protest is fine, to some extent it is right, but violent if you are doing, it is not, then government definitely can come and take action against culprits. Okay, then relevant committees and reports ಏನಾದರೂ ಇದ್ರೆ, I told you about Nandan Nilekani committee, ಕೇಳ್ಬೋದು ನಾಳೆ. Different that might the question might come tomorrow. Recent ಆಗಿ ನೀಟ್ ಸ್ಕ್ಯಾಮ್ ಆಯಿತು ಅಥವಾ ನೀಟ್ ಅಲಿಗೇಷನ್ಸ್ ಆಯಿತು, ಗೌರ್ಮೆಂಟ್ ಫಾರ್ಮ್ ಸಮ್ ಕಮಿಟಿ, ಹೆಡೆಡ್ ಬೈ ಹೂಮ್? ಓಕೆ, ಆ ಕ್ವಶನ್ ಬರ್ಬೋದು. ಓಕೆ, ದೆನ್ ಚಾಲೆಂಜಸ್ ಏನಿದೆ, ರೈಟ್? ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಏನು ತೊಗೊಂಡಿದ್ದಾರೆ, ರೈಟ್? ದೆನ್ ಡಿಫ್ರೆಂಟ್ ವ್ಯೂ ಪಾಯಿಂಟ್ಸ್, ವಾಟ್ ಪೀಪಲ್ ಹ್ಯಾಸ್ ಟು ಸೇ. ಈಗ ಐ ಥಿಂಕ್ ಯು ಮಸ್ಟ್ ಹ್ಯಾವ್ ಹರ್ಡ್ ಅಬೌಟ್ ತಮಿಳ್ನಾಡು ಗೌರ್ಮೆಂಟ್. ಅವ್ರೇನು ಹೇಳ್ತಾ ಇದ್ದಾರೆ, ವಿ ವಿಲ್ ಸ್ಕ್ರ್ಯಾಪ್ ನೀಟ್, ವಿಲ್ ಹ್ಯಾವ್ ಅವರ್ ಓನ್ ಸ್ಟೇಟ್ ಮೆಡಿಕಲ್ ಎಕ್ಸಾಮ್ ಅಂತ. ಕರ್ನಾಟಕ ಗೌರ್ಮೆಂಟ್ ಕೂಡ ಮುಂಚೆಯಲ್ಲಿ ಸಪ್ರೇಟ್ ಸ್ಟೇಟ್ ಮೆಡಿಕಲ್ ಎಕ್ಸಾಮ್ ಇತ್ತು, CET ಥ್ರೂ ಮಾಡ್ತಾ ಇದ್ರು, ರೈಟ್? ಆಮೇಲೆ ನೀಟ್ ಬಂತು. ನೀಟ್ ಈಸ್ ಒನ್ ಎಕ್ಸಾಮ್ ಫಾರ್ ದ ನೇಷನ್. ಮುಂಚೆ ಸಪ್ರೇಟ್ ಎಕ್ಸಾಮ್ ಇತ್ತು, ಲೈಕ್ KCET ಅಲ್ವಾ? ಯಾವ ರೀತಿ ಇಂಜಿನಿಯರಿಂಗ್ ಸಪ್ರೇಟ್ CET ಇದೆ, ಅದೇ ರೀತಿ ಮೆಡಿಕಲ್ ಕೂಡ ಸಪ್ರೇಟ್ ಆಗಿತ್ತು. ಅಗೇನ್ ವಿ ಮೈಟ್, ಅಂದರೆ ತಮಿಳ್ನಾಡು ಇಸ್ ಟಾಕಿಂಗ್ ಅಬೌಟ್ ದ್ಯಾಟ್ ವಿಲ್ ಗೋ ವಿತ್ ದಿ ತಮಿಳ್ನಾಡು ಮೆಡಿಕಲ್ ಎಕ್ಸಾಮ್. ಈಸ್ ದ್ಯಾಟ್ ಸೊಲ್ಯೂಷನ್ ಅಂತ ಬರ್ಬೋದು. ಯಾಕಂದ್ರೆ ಮೆಡಿಕಲ್ ಅಂತ ಬಂದಾಗ ಹ್ಯೂಜ್ ಲಾಬಿ ನಡೀತಾ ಇರುತ್ತೆ. ಡಾಕ್ಟರ್ಸ್ ಇರ್ತಾರೆ,
ಪ್ರೊಫೆಷನಲ್ಸು, ರೆಗ್ಯುಲೇಟರ್ಸು, ಮೆಡಿಸಿನ್ ಸ್ಕ್ಯಾಮ್ ಎಲ್ಲ ತುಂಬ ದೊಡ್ಡ ನೆಟ್ವರ್ಕ್ ಇದೆ ಆಯಿತಾ. ಇಟ್ಸ್ ಬಿಗ್ ನೆಟ್ವರ್ಕ್. ದೆನ್ ವೇ ಫಾರ್ವರ್ಡ್ ಏನು, ದೆನ್ ಅಗೇನ್ ಕೀಪ್ UPSC or KPSC ಸಿಲೆಬಸ್ ಲಿಂಗೇಜ್. ದಟ್ ಈಸ್ ಸಮಥಿಂಗ್ ಇಂಪಾರ್ಟೆಂಟ್. ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಥವಾ ಸಿಲೆಬಸ್ ಲಿಂಕ್ ಆಗ್ತಿದ್ರೆ ಪ್ಲೀಸ್ ಗೋ ಅಹೆಡ್ ಆ್ಯಂಡ್ ರೀಡ್ ಇಟ್, ಅದರ್ವೈಸ್ ನಾಟ್ ಮಚ್ ಇಂಪಾರ್ಟೆಂಟ್. ಓಕೆ, ನೋಡಿ ಇವೆಲ್ಲ ಮ್ಯಾಪ್ ಮಾಡ್ಬೋದು ನೀವು. whenever question has been asked, you can just link it with the syllabus. Okay, and that will help you get better clarity, right? ಇವೆಲ್ಲ ಕೀವರ್ಡ್ ಸಿಲೆಬಸ್ ಅಲ್ಲಿ ಇದೆ ಆಯ್ತಾ. all these keywords are there in syllabus and you should be able to incorporate those things. Okay, ಅದಕ್ಕೋಸ್ಕರ ಸಿಲೆಬಸ್, ನೋಯಿಂಗ್ ಸಿಲೆಬಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಸಿಲೆಬಸ್ ಇರುವಂಥ ಪ್ರಿಲಿಮ್ಸು, ಮೇನ್ ಸಿಲೆಬಸ್ ಗೊತ್ತಿರಲೇಬೇಕು. ಅಟ್ಯಾಚ್ ರೂಮಲ್ಲಿ ಅಟ್ಯಾಚ್ ಮಾಡ್ಕೊಂಬೇಡ ಆಯ್ತಾ. ಪ್ರಿಂಟ್ಔಟ್ ತೊಗೊಂಡು ಜಸ್ಟ್ ಅಟ್ಯಾಚ್ ಇನ್ ದಿ ರೂಮ್ ಆ್ಯಂಡ್ ಕೀಪ್ ರೆಫರಿಂಗ್ ಇಟ್. ಅವಾಗ ಏನಾಗುತ್ತೆ ನಿಮಗೆ, ಯು ವಿಲ್ ಬಿ ಟ್ರ್ಯಾಕಿಂಗ್ ಯುವರ್ ಓನ್ ಪ್ರೋಗ್ರೆಸ್ ಆಸ್ ವೆಲ್. ಏನು ಓದ್ತಾ ಇದ್ದೀರಾ, ಎಷ್ಟು ಸಿಲೆಬಸ್ ಮುಗಿತಾ ಇದೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ಯು ವಿಲ್ ಅವಾಯ್ಡ್ ರೀಡಿಂಗ್ ಅನ್ನೆಸರಿ ಥಿಂಗ್ಸ್. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, that is something important. ಇವೆಲ್ಲ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ರಿಟನ್ ಬೈ ಡಿಫ್ರೆಂಟ್ ದ ಪರ್ಸನಾಲಿಟೀಸ್. ಯು ಮೇನ್ಲಿ ವಿಲ್ ಸಿ ಇಂಟರ್ನ್ಯಾಷನಲ್ ಅಫೇರ್ಸ್ ಅಂತ ಬಂದಾಗ ಯು ವಿಲ್ ಸಿ ಪೀಪಲ್ ಲೈಕ್ ಸಿ ರಾಜಮೋಹನ್ ಆಗಿರ್ಬೋದು, ನಿರುಪಮಾ ಸುಬ್ರಹ್ಮಣ್ಯಂ ಆಗಿರ್ಬೋದು, ಅಥವಾ ಹ್ಯಾಪಿ ಮೂನ್ ಜಾಕೋಬ್ ಆಗಿರ್ಬೋದು, ಶಶಿ ತರೂರ್ ಆಗಿರ್ಬೋದು. ಯು ವಿಲ್ ಸಿ ಆರ್ಟಿಕಲ್ಸ್ ರಿಟನ್ ಬೈ ದೀಸ್ ಪೀಪಲ್ ಆ್ಯಂಡ್ ದೇ ಆರ್ ರೈಟಿಂಗ್ ವೆಲ್ ಕಂಪ್ಯಾರಿಟಿವ್ಲಿ. ವೆಲ್ ರಿಸರ್ಚ್ ಚೆನ್ನಾಗಿರುತ್ತೆ, ಓದಕ್ಕೂ ಈಸಿ ಟು ಅಂಡರ್ಸ್ಟ್ಯಾಂಡ್. ದೆನ್ ಯು ಕ್ಯಾನ್ ರೀಡ್ ದೆಮ್ ಆಯ್ತಾ. ಅಂದರೆ UPSC ಅಥವಾ KPSC ವಿಲ್ ನಾಟ್ ಆಸ್ಕ್ ಯು ಯಾರು ಆಥರ್ ಪರ್ಸ್ಪೆಕ್ಟಿವ್ ಅಂತ ಕೇಳಕ್ಕೆ ಹೋಗಲ್ಲ ಅವರು. ಬಟ್ ಅಟ್ ದ ಎಂಡ್ ವಿ ನೀಡ್ ಇಶ್ಯೂಸ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಬಟ್ ಆರ್ಟಿಕಲ್ಸ್ ರಿಟನ್ ಬೈ ದೀಸ್ ಪೀಪಲ್ ಆರ್ ರಿಯಲಿ ಗುಡ್, ಕಂಪ್ಯಾರಿಟಿವ್ಲಿ ಬೆಟರ್. ಓಕೆ, ಹಾಗಾಗಿ ಯು ಕ್ಯಾನ್ ಜಸ್ಟ್ ರೀಡ್ ದೆಮ್. ಓಕೆ, ಜೀನ್ ಡೇಸ್ ಅಂತ ಬರ್ತಾರೆ, ಸುಜಾತಾ ರಾವ್ ಅಂತ ಬರ್ತಾರೆ. ದೇ ಆರ್ ರೈಟಿಂಗ್ ಆನ್ ಸೋಷಿಯಲ್ ಇಶ್ಯೂಸ್ ಇನ್ ಇಂಡಿಯಾ. Especially Jean Dress talks about Indian a lot. Okay. Next is the golden rules. That is very very important. ಈಗ ಕನ್ಸಿಸ್ಟೆನ್ಸಿ ಓವರ್ ವಾಲ್ಯೂಮ್. ಡೈಲಿ ಓದಬೇಕಲ್ವಾ. ಇವಳು ಏನು ಮಾಡ್ತೀವಿ, ವಿಲ್ ಕೀಪ್ ಸ್ಟೋರಿಂಗ್ ಇಟ್. ನಾಳೆ ಓದೋಣ ಅಂತ ಸ್ಟೋರ್ ಮಾಡ್ತಾ ಹೋಗ್ಬಿಡ್ತೀವಿ, ಅಥವಾ ಸಂಡೇ ಓದೋಣ ಅಂತೆಲ್ಲ ಸ್ಟೋರ್ ಮಾಡ್ತಾ ಹೋಗ್ಬಿಡ್ತೀವಿ. ಡು ನಾಟ್ ಡೂ ದ್ಯಾಟ್. ಇವತ್ತು ಏನಿದೆ ಮುಗಿಸ್ಬೇಕು, ಮುಗೀತು, ಡಿಸ್ಕಾರ್ಡ್. ಸೊ ತುಂಬ ಇನ್ಫಾರ್ಮೇಷನ್ ಚೆನ್ನಾಗಿದ್ದರೆ ನೋಟ್ಸ್ ಮಾಡ್ಕೊಳ್ಳಿ, ಇಲ್ಲ ಡಿಸ್ಕಾರ್ಡ್ ಮಾಡಿ. ಡು ನಾಟ್ ಕೀಪ್ ಪೆಂಡಿಂಗ್ ಥಿಂಗ್ಸ್. ಅರ್ಥ ಆಯ್ತಾ? ಅಂದರೆ ಈ ಆರ್ಟಿಕಲ್ ನಾಳೆ ಓದ್ತೀನಿ, ಅಥವಾ ಈ ನ್ಯೂಸ್ ಪೇಪರ್ ನಾಳೆ ಓದ್ತೀನಿ, ಅಥವಾ ಸಂಡೇ ಓದ್ತೀನಿ, ಅಥವಾ ಈ ರೀತಿ ಪೋಸ್ಟೋನ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಬಿಕಾಸ್ ಏನಾಗುತ್ತೆ, ಬೈ ಎಂಡ್ ಆಫ್ ವೀಕ್ ಯು ಮಸ್ಟ್ ಬಿ ಹ್ಯಾವಿಂಗ್ 7 ನ್ಯೂಸ್ ಪೇಪರ್ಸ್, 7 ಡೇ ನ್ಯೂಸ್ ಪೇಪರ್ ಇರುತ್ತೆ. ಎಲ್ಲ ಓದ್ಲಿಕ್ಕೆ ಆಗತ್ತಾ? ಇಟ್ಸ್ ಇಂಪಾಸಿಬಲ್. ಯು ವಿಲ್ ಜಸ್ಟ್ ಡಿಸ್ಕಾರ್ಡ್. ಆಮೇಲೆ ಓದಲಿಕ್ಕೆ ಆಗಲ್ಲ, ವಿಲ್ ಜಸ್ಟ್ ಇಗ್ನೋರ್. ಆ್ಯಂಡ್ ಏನಾಗುತ್ತೆ, ನ್ಯೂಸ್ ವಿಲ್ ಬಿ ಕೀಪ್ ಅಪ್ಡೇಟಿಂಗ್ ಅಲ್ವಾ. ಟುಡೇ ದ ನ್ಯೂಸ್ ಮೈಟ್ ಬಿ ವೆರಿ ವೆರಿ ಇಂಪಾರ್ಟೆಂಟ್, ಟುಮಾರೋ ಇಟ್ ಮೈ ನಾಟ್ ಬಿ important. Yes or no? Maybe after 10 days it may not be not at all important. ಅಂದರೆ ಯಾಕಂದರೆ ಗೌರ್ಮೆಂಟ್ must have brought some major reforms which definitely has made the previous issue not important. ಅರ್ಥ ಆಗ್ತಿಲ್ಲ ನಿಮಗೆ? ಅದಕ್ಕೋಸ್ಕರ ಪ್ಲೀಸ್ ಮೇಕ್ ಶೂರ್ ದಟ್ ಯು ರೀಡ್ ನ್ಯೂಸ್ ಪೇಪರ್ ಆನ್ ದ್ಯಾಟ್ ಡೇ ಇಟ್ ಸೆಲ್ಫ್. ಕನ್ಸಿಸ್ಟೆನ್ಸಿ ಓವರ್ ವಾಲ್ಯೂಮ್. ಡೈಲಿ ಓದಲೇಬೇಕು. ಓಕೆ, ದಟ್ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ರೀಡ್ ಒನ್ ನ್ಯೂಸ್ ಪೇಪರ್ ಕನ್ಸಿಸ್ಟೆಂಟ್ಲಿ. ನಾಟ್ ಕೀಪ್ ಸ್ವಿಚಿಂಗ್. ಇವತ್ತು ನಾ ಪ್ರಯಾಣ ಓದ್ತೀನಿ, ನಾಳೆ ಇಂಡಿಯನ್ ಎಕ್ಸ್ಪ್ರೆಸ್ ಓದ್ತೀನಿ, ನಾಡಿದ್ದು ದ ಹಿಂದೂ ಓದ್ತೀನಿ, ಆಮೇಲೆ ಟೆಕ್ನಾನಾಡು ಓದ್ತೀನಿ, ಆಮೇಲೆ ಟೈಮ್ಸ್ ಆಫ್ ಇಂಡಿಯಾ ಓದ್ತೀನಿ. ರೈಟ್? ಹಿಂಗೆ ಮಾಡ್ತಾ ಹೋದ್ರೆ ಏನಾಗುತ್ತೆ, ಯು ವಿಲ್ ಲೂಸ್ ದಿ ಫ್ಲೋ. ಅಂದರೆ ಎಟ್ ದ ಎಂಡ್ ಏನಾಗುತ್ತೆ, ಒಂದೇ ಇಶ್ಯೂ ರಿಪೀಟ್ ಆಗ್ತಾ ಇರೋದು. ಆಯ್ತಾ? ಇಶ್ಯೂ ವಿಲ್ ಕೀಪ್ ಗೆಟಿಂಗ್ ರಿಪೀಟೆಡ್. ಈ ಇರಾನ್ದೇ ಇಶ್ಯೂ, ಇರಾನ್ US ಏನಿದೆ, ಇಶ್ಯೂ ರಿಪೀಟ್ ಆಗ್ತಾನೆ ಇರುತ್ತೆ. ಒಂದೇ ನ್ಯೂಸ್ ಪೇಪರ್ ಓದಿದ್ರೆ ಏನಾಗುತ್ತೆ, ಯು ವಿಲ್ ಗೆಟ್ ದಿ ಫ್ಲೋ, ಕನೆಕ್ಷನ್ ಚೆನ್ನಾಗಿರುತ್ತೆ. ಅದೇ ನೀವು ಬೇರೆ ಬೇರೆ ನ್ಯೂಸ್ ಪೇಪರ್ ಓದ್ತಾ ಹೋದ್ರೆ ಅಲ್ಲೇನೋ ಬೇರೆ ಹೇಳ್ತಾರೆ, ಇಲ್ಲೇನೋ ಬೇರೆ ಹೇಳ್ತಾರೆ, ಯು ನಾಟ್ ಗೆಟ್ ದ ಫ್ಲೋ, ಡೆಫಿನೆಟ್ಲಿ ವಿಲ್ ಫಾರ್ಗೆಟ್. ಲ್ಯಾಂಗ್ವೇಜು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದು ನ್ಯೂಸ್ ಪೇಪರ್ ಕೂಡ ಒಂದೊಂದು ಲ್ಯಾಂಗ್ವೇಜ್ ಕನ್ಸಿಸ್ಟೆಂಟಾಗಿ ಫಾಲೋ ಮಾಡ್ತಾ ಇರ್ತಾರೆ. ಓಕೆ, ಆ ಲ್ಯಾಂಗ್ವೇಜ್ ಕೂಡ ಬ್ರೇಕ್ ಆಗಿ ಯು ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಶ್ಯೂ ಇನ್ ಹೋಲಿಸ್ಟಿಕ್ ವೇ. ಐ ಡೂ ರೆಫರ್ ಒನ್ ನ್ಯೂಸ್ ಪೇಪರ್ ಕನ್ಸಿಸ್ಟೆಂಟ್ಲಿ ಓವರ್ ಟೈಮ್. ಓವರ್ ಎ ಪೀರಿಯಡ್ ಆಫ್ ಟೈಮ್ ಯು ವಿಲ್ ಗೆಟ್ some kind of familiarity with the newspaper. That is very very important. Okay, syllabus is the compass. Always connect daily news with the syllabus. We have to connect the syllabus. If it is not getting connected, please ignore.
ಆಯ್ತಾ? ಸಾರಿ, ಒನ್ okay. Syllabus is a compass. You have to keep connecting the topic with the syllabus. That is very, very important. Next, consolidation is very, very important. In newspaper ಓದ್ಬೇಕಾದ್ರೆ ಏನಾಗುತ್ತೆ, you may not find complete information in one particular page. Okay, ಅದಕ್ಕೋಸ್ಕರ I will ask you to read one current affairs magazine. ಅಲ್ಲಿ ಏನಾಗುತ್ತೆ, ಒಂದೇ ಇನ್ಫಾರ್ಮೇಷನ್ ಇರುತ್ತೆ, ಒಂದೇ ಕಡೆ ಇರುತ್ತೆ. ಈಗ US ಇರಾನ್ ಇಶ್ಯೂ ಅಂತ ಬಂದಾಗ ಯು ವಿಲ್ ಫೈಂಡ್ ಎವ್ರಿಥಿಂಗ್ ಆನ್ 1 or 2 pages. ನ್ಯೂಸ್ ಪೇಪರ್ ಏನಾಗುತ್ತೆ, ಅದು ಒಂದು ತಿಂಗಳು ಕವರ್ ಮಾಡಿರ್ಬೋದು ಅವರು. ವಿಚ್ ಒನ್ ಇಸ್ ಬೆಟರ್ ಅಲ್ವಾ? ಯಾಕಂದ್ರೆ ಒಂದೇ ಕಡೆ ಸಿಗುತ್ತೆ ನಿಮಗೆ. ನ್ಯೂಸ್ ಪೇಪರ್ ಓದಲೇಬೇಕು, ಬಿಕಾಸ್ ಯು ಹ್ಯಾವ್ ಟು ನೋ ದ ಇನ್ಫಾರ್ಮೇಶನ್ ಏನಾಗ್ತಾ ಇದೆ. ದಟ್ ವಿಲ್ ಹೆಲ್ಪ್ ಯು ಟು ಬಿಲ್ಡ್ ಇನ್ಫಾರ್ಮೇಶನ್ ಕನ್ಸಿಸ್ಟೆಂಟ್ಲಿ ಓವರ್ ಪೀರಿಯಡ್ ಆಫ್ ಟೈಮ್. ಆರ್ಗಾನಿಕ್ ಇನ್ಫಾರ್ಮೇಶನ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಬಟ್ ಮ್ಯಾಗ್ಝಿನ್ ಆಗಬೇಕು, ಯು ವಾಂಟ್ ಟು ರಿವೈಸ್ ಎಫೆಕ್ಟಿವ್ಲಿ, ಕನ್ಸಾಲಿಡೇಟ್ ಇನ್ಫಾರ್ಮೇಶನ್ ಇನ್ ಎಫೆಕ್ಟಿವ್ ವೇ. ಒಂದೇ ಕಡೆ ಇರುತ್ತಲ್ಲ ಇನ್ಫಾರ್ಮೇಶನ್. ಅಂಡ್ ಮೋರ್ ಓವರ್ ನೀವು ನ್ಯೂಸ್ ಪೇಪರ್ ಓದಿರೋದ್ರಿಂದ ಮ್ಯಾಗ್ಝಿನ್ ಓದಬೇಕಾದ್ರೆ ಕಷ್ಟ ಅನ್ಸಲ್ಲ, ಬಿಕಾಸ್ ಯು ಆಲ್ರೆಡಿ ರೆಡ್ ಇಟ್ ಅಲ್ವಾ? ಒಂದು ಇರಾನ್ ಇಶ್ಯೂ ಬಂದಾಗ ಯು ಆಲ್ರೆಡಿ ರೆಡ್ ಇಟ್. ಬಟ್ ಓನ್ಲಿ ಥಿಂಗ್ ಇಸ್ ಯು ಆರ್ ಫೈಂಡಿಂಗ್ ಆಲ್ ದಟ್ ಇನ್ಫಾರ್ಮೇಶನ್ ಇನ್ 1 or 2 pages. ಇಟ್ಸ್ ಅಂಡ್ ಬಟ್ ರಿವಿಷನ್, ರೈಟ್? 80 to 90% ಆಫ್ ದಿ ಏನು ನ್ಯೂಸ್ ಪೇಪರ್ ಅಥವಾ ಮ್ಯಾಗ್ಝಿನ್ ಓದ್ತೀರಾ, ಅಗೇನ್ ಇಟ್ಸ್ ಬಟ್ ರಿವಿಷನ್ ಆಫ್ newspaper information only. Yes or no? Maybe 10-20% or 30% might be from different aspect. That is fine, that is manageable. ಯಾಕಂದ್ರೆ ಎಲ್ಲನೂ, ಯಾಕಂದ್ರೆ ನ್ಯೂಸ್ ಪೇಪರ್ ಮಾಡೋರು ಅಥವಾ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಮಾಡೋರು, ದೇ ಮೈಟ್ ಬಿ ರೆಫರಿಂಗ್ ಮಲ್ಟಿಪಲ್ ಸೋರ್ಸಸ್ ಅಲ್ವಾ? PIB ರೆಫರ್ ಮಾಡಿರ್ತಾರೆ, ಅಥವಾ ದೇ ಮೈಟ್ ಬಿ ರೆಫರಿಂಗ್ ನ್ಯೂಸ್ ಪೇಪರ್, ದೇ ಮೈಟ್ ಬಿ ರೆಫರಿಂಗ್ ಮಿನಿಸ್ಟ್ರಿ ವೆಬ್ಸೈಟು, ತುಂಬ ರೆಫರ್ ಮಾಡಿರ್ತಾರೆ, ರೈಟ್? ಅವರೇ ನಿಮ್ಮ ಕೆಲಸ ಅವರೇ ಮಾಡ್ತಾ ಇರೋದ್ರಿಂದ ವೈ ಡು ವಾಂಟ್ ಟು ವೇಸ್ಟ್ ಯುವರ್ ಟೈಮ್? ನಿಮ್ಮ ಕೆಲಸ ಕಡಿಮೆ ಮಾಡ್ತಾ ಇದಾರಲ್ಲ ಅವರು. ಅದಕ್ಕೋಸ್ಕರ ಪ್ಲೀಸ್ ವಾಟ್ ಎವರ್ ದೇ ಆರ್ ಡೂಯಿಂಗ್, ಜಸ್ಟ್ ರೆಫರ್ ಇಟ್. ಅಂಡ್ ಮೋರ್ ಓವರ್ ಎಲ್ಲರೂ ನಿಮಗೆ ಒಂದೇ ಕಡೆ ಸಿಗಲ್ಲ, ಯಾಕಂದ್ರೆ ದೇ ಮಸ್ಟ್ ಹಾವ್ ಇಗ್ನೋರ್ಡ್ ಆರ್ ನೆಗ್ಲೆಕ್ಟೆಡ್ ಸಮ್ ಟಾಪಿಕ್ಸ್. ದಟ್ ಈಸ್ ಫೈನ್ ಅಲ್ವಾ? ಯಾಕಂದ್ರೆ ಎಲ್ಲ ಇನ್ಫಾರ್ಮೇಶನ್ ಕವರ್ ಮಾಡ್ಲಿಕ್ಕೂ ಅವರಿಗೆ 100 ಪೇಜಲ್ಲಿ 120 ಪೇಜಲ್ಲಿ ಆಗಲ್ಲ. ಫಾರ್ ದ್ಯಾಟ್ ಇಟ್ ಮೈಟ್ ಬಿ 500 ಪೇಜ್ ಮಾಡಬೇಕಾಗತ್ತೆ. ದಟ್ಸ್ ಟೂ ಮಚ್ ಬಲ್ಕ್ ಟು ಕವರ್. ಸಮ್ ಆಸ್ಪೆಕ್ಟ್ಸ್ ದೇ ಮೈಟ್ ಇಗ್ನೋರ್ ಆರ್ ನೆಗ್ಲೆಕ್ಟ್. ದಟ್ ಈಸ್ ಫೈನ್. ಅರ್ಥ ಆಗ್ತಿದೆ ನಮಗೆ? ಎಲ್ಲದನ್ನೂ ಕವರ್ ಮಾಡೋಕ್ಕಾಗಲ್ಲ. ಯಾರು ಮ್ಯಾಗ್ಝಿನ್ ಮಾಡ್ತಾ ಇರ್ತಾರೆ ಅಥವಾ ಕನ್ನಡ ಮ್ಯಾಗ್ಝಿನ್ ಮಾಡ್ತಾ ಇರ್ತಾರೆ, ಫಾರ್ ದಮ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಕವರ್ ಆಲ್ ದ ಎಲಿಮೆಂಟ್ಸ್ ಫ್ರಮ್ ಎಂಟೈರ್ ವರ್ಲ್ಡ್. ದೇ ಮೈಟ್ ಇಗ್ನೋರ್ ಆರ್ ನೆಗ್ಲೆಕ್ಟ್ ಸಮ್ ಏರಿಯಾಸ್. ಇಟ್ ಈಸ್ ಫೈನ್. ಬಟ್ ಇಫ್ ಇಟ್ ಈಸ್ ಸರ್ವಿಂಗ್ 80 to 90% ಆಫ್ ಯರ್ ಜಾಬ್, ದಟ್ ಇಸ್ ಗುಡ್. ಅರ್ಥ ಆಗ್ತೀಯಾ? ದಟ್ಸ್ ವಾಟ್ ವಿ ಕ್ಯಾನ್ ರೀಕಲೆಕ್ಟ್ ಆಕ್ಚುಲಿ ಆಲ್ಸೋ. 80 to 90% ಕೊಟ್ಟರು ಕೂಡ ಯು ವಿಲ್ ಬಿ ಏಬಲ್ ಟು ರೀಕಲೆಕ್ಟ್ ಓನ್ಲಿ 50 or 60%. Okay, that's important. Then apply the knowledge. Okay, you have to keep films MCQs ಮತ್ತು ರೈಟ್ ಮೀನ್ಸ್ ಆನ್ಸರ್ ರೈಟಿಂಗ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನು ಓದ್ತಿರಲ್ವಾ, ಅಂದರೆ ಈಗ ನೀವು MCQ ಸಾಲ್ವ್ ಮಾಡೋದ್ರಿಂದ ವಿಲ್ ಬಿ ಆಕ್ಟಿವ್ಲಿ ರೀಕಾಲಿಂಗ್ ಇನ್ಫಾರ್ಮೇಶನ್. ಅಂದರೆ ಓದ್ತೀರಾ, ದಟ್ ಈಸ್ ಪ್ಯಾಸಿವ್ ರೀಡಿಂಗ್, ರೈಟ್? ಯು ಆರ್ ಜಸ್ಟ್ ರೀಡಿಂಗ್ ಇಟ್. ವೆನ್ ಯು ಸಾಲ್ವ್ MCQs, ಇಟ್ ಈಸ್ ನಥಿಂಗ್ ಬಟ್ ಆಕ್ಟಿವ್ಲಿ ಯು ಆರ್ ರೀಕಾಲಿಂಗ್ ದ ಇನ್ಫಾರ್ಮೇಶನ್ ವಿಚ್ ಯು ಹ್ಯಾವ್ ರೆಡ್ ಇಟ್. ಹೌದಾ? ರಿಕಾಲ್ ಆಗ್ತಾ ಇರತ್ತೆ. ಓಕೆ, ಇದು ಓದಿದ್ದೆ. ಫಾರ್ ಎಕ್ಸಾಂಪಲ್, ರೀಸೆಂಟ್ಲಿ ಒಂದು ಇಂಡಸ್ ವ್ಯಾಲಿ ಸೈಟ್ ನ್ಯೂಸಲ್ಲಿ ಇತ್ತು, ರಾಕ್ಷಿಗರಿ ಅಂತ. ಕೇಳಿದಿರಾ? ಹರ್ಡ್ ಅಬೌಟ್ ರಾಕ್ಷಿಗರಿ? ಇಟ್ ಈಸ್ ಕನ್ಸಿಡರ್ಡ್ ಒನ್ ಆಫ್ ದ ಲಾರ್ಜೆಸ್ಟ್ ಸೈಟ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ರಾಕ್ಷಿಗರಿ ಅಂತ, ರೈಟ್? ನಾಳೆ ಬಂತಪ್ಪ ಸ್ಟೇಟ್ಮೆಂಟ್ ಬಂತು. ಇದು ಓದಿದ್ದೀರಾ ನೀವು? ಎಲ್ಲೋ ಒಂದು ಕಡೆ ಓದಿದ್ದೀರಾ. ನಾಳೆ ಸ್ಟೇಟ್ಮೆಂಟ್ ಬಂತು, ರಾಕ್ಷಿಗರಿ ಇಸ್ ದಿ ಸ್ಮಾಲೆಸ್ಟ್ ಸೈಟ್ ಆಫ್ ದಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಅಂದರೆ ದೆನ್ ಮೈಂಡ್ ಹೋಗುತ್ತೆ, ಐ ಹ್ಯಾವ್ ರೆಡ್ ಇಟ್ ಆಸ್ ಲಾರ್ಜೆಸ್ಟ್, ಸ್ಮಾಲೆಸ್ಟ್ ಕೊಟ್ಟಿದ್ದಾರೆ. ದಟ್ಸ್ ವೈ ಸ್ಟೇಟ್ಮೆಂಟ್ ಈಸ್ ರಾಂಗ್, ಇನ್ಕರೆಕ್ಟ್. ಅದೇ ರೀತಿ ಕ್ವಶನ್ಸ್ ಫ್ರೇಮ್ ಆಗುತ್ತೆ. ದೇ ವಿಲ್ ಟ್ರೈ ಟು ಮಿಸ್ಗೈಡ್ ಯು ಇನ್ ದ ಎಕ್ಸಾಮಿನೇಷನ್. ಅದಕ್ಕೋಸ್ಕರ ಓದಬೇಕಾದ್ರೆ ಯು ಹ್ಯಾವ್ ಟು ಬಿ ಕೇರ್ಫುಲ್, ಅಲರ್ಟ್ ಆಗಿರ್ಬೇಕು ಅಷ್ಟೇ. ಓಕೆ, ಅದಕ್ಕೋಸ್ಕರ ಹ್ಯಾವ್ ಟು ಕೀಪ್ ಸಾಲ್ವಿಂಗ್ MCQs. ಯು ಹ್ಯಾವ್ ಟು ಕೀಪ್ ಟ್ರೈಂಗ್ ಟು ರೈಟ್ ಆನ್ಸರ್ಸ್ ಆಸ್ ವೆಲ್. If, for example, I was talking about, say, NEET scam, right? Then ಎಕ್ಸಾಮಲ್ಲಿ ಬರಬೇಕಾದ್ರೆ ಅಥವಾ ಆನ್ಸರ್ ಬರಬೇಕಾದ್ರೆ ಯು ಕ್ಯಾನ್ ಸೇ ನಂದನ್ ನಿಲೇಕಣಿ ಕಮಿಟಿ ಹ್ಯಾಸ್ ಬಿನ್ ಫಾರ್ಮ್ಡ್. ದಟ್ ಈಸ್ ದ ಎಡಿಷನ್ ಪಾಯಿಂಟ್. ಅಲ್ಲಿ ನೀವು ಆನ್ಸರ್ ಬರಬೇಕಾದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಫಾರ್ಮ್ ನಂದನ್ ನಿಲೇಕಣಿ ಕಮಿಟಿ ಟು ಲುಕ್ ಇನ್ ಟು ಇಶ್ಯೂ ಅಂತ ಬಂದಾಗ ತುಂಬ ಕಡಿಮೆನ ಬರೆದಿರ್ತಾರೆ ಆ ಒಂದು ಪರ್ಟಿಕ್ಯುಲರ್ ಕಮಿಟಿ ಹೆಸರು. ನೀವು ಬರೆದ್ರೆ ಏನಾಗುತ್ತೆ, ಯು ಗೆಟ್ ಎಕ್ಸ್ಟ್ರಾ ಮಾರ್ಕ್ಸ್.
ಅರ್ಥ ಆಗ್ತದೆ ಯಾವ ರೀತಿ ಯೂಸ್ ಮಾಡ್ಕೋಬೇಕಂತ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಯು ಶುಡ್ ಬಿ ಕೀಪ್ ರೈಡಿಂಗ್ ಫಿಲ್ಮ್ಸ್ MCQ ಸಾಲ್ವಿಂಗ್, ಮೇನ್ಸ್ ಆನ್ಸರ್ ಆಸ್ ವೆಲ್. ಅಂಡರ್ಸ್ಟ್ಯಾಂಡ್, ಡು ನಾಟ್ ಮೆಮರೈಸ್. ಈಗ one way to remember things is mugging up, memorizing. Okay, but if you understand the concept, ಯಾಕೆ ಏನು ಎತ್ತ ಅಂತ ಗೊತ್ತಾಗ್ಬಿಟ್ರೆ, then I don't think you don't need to memorize things. Memorizing ಅಂದ್ರೆ ಮಗಪ್ ಮಾಡೋದಾಗಿರ್ಬೋದು ಅಥವಾ not required. Understand the concept, understand the information properly, holistic way, comprehensively. ಏನು ವ್ಯರ್ಥ ಅಂತ ಅರ್ಥ ಮಾಡ್ಕೊಳ್ಳಿ. Then you will able to connect the dots logically. Okay, ಈಗ ನೀಟ್ ಸ್ಕ್ಯಾಮ್ ಆಯಿತು, ದೆನ್ ಯು ಕ್ಯಾನ್ ಕನೆಕ್ಟ್ ಡೆಲ್ಲಿ ಪ್ರೊಟೆಸ್ಟ್ ಆಯಿತು, ರೈಟ್? ನೀಲಕಣಿ ಕಮಿಟಿ ಆಗಿರ್ಬೋದು, ರೈಟ್? ದೆನ್ ರಿಫಾರ್ಮ್ಸ್ ಬಿಲ್ ಬಂತು, ರೈಟ್? ದೆನ್ ರೆಸಿಗ್ನೇಷನ್ ಆಫ್ ಮಿನಿಸ್ಟರ್, ಎಲ್ಲ ಲಿಂಕ್ ಇದೆ ಅಲ್ವಾ? ಇಫ್ ಯು ಕ್ಯಾನ್ ಕನೆಕ್ಟ್ ದಿಸ್ ಡಾಟ್ಸ್, ಆಮೇಲೆ ನಿಮ್ಗೆ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗ್ಬಿಡುತ್ತೆ. ಇಲ್ಲಾಂದರೆ ಇಫ್ ಯು ಟ್ರೈ ಟು ಮಗ್ಗಪ್ ಅಲ್ವಾ, ದೆನ್ ಇಟ್ ಇಸ್ ಟೂ ಡಿಫಿಕಲ್ಟ್. ಎಷ್ಟಂತ ಮಗ್ಗಪ್ ಮಾಡ್ತೀರಾ ಅಂದರೆ ಯು ಆರ್ ನಾಟ್ ಜಸ್ಟ್ ರೆಫರಿಂಗ್ ಕರೆಂಟ್ ಅಫೇರ್ಸ್, ಯು ಆರ್ ನಾಟ್ ಜಸ್ಟ್ ರೀಡಿಂಗ್ ಹಿಸ್ಟ್ರಿ, ಯು ಆರ್ ನಾಟ್ ಜಸ್ಟ್ ರೀಡಿಂಗ್ ಇಂಡಿಯನ್ ಪಾಲಿಟಿ, ರೈಟ್? ಯು ಆರ್ ರೀಡಿಂಗ್ ಸೋ ಮೆನಿ ಸಬ್ಜೆಕ್ಟ್ಸ್, ಯು ಆರ್ ಗೋಯಿಂಗ್ ಟು ಸೋ ಮೆನಿ ಆರ್ಟಿಕಲ್ಸ್. ಎಲ್ಲೊಂದು ಮಗ್ಗಪ್ ಮಾಡ್ಲಿಕ್ಕಾಗತ್ತಾ? ಇಟ್ಸ್ ಆಫ್ ನೋ ಯೂಸ್ ಬೇಸಿಕಲಿ. ಎಲ್ಲ ಮಗ್ಗಪ್ ಮಾಡೋದು ಯೂಸ್ ಆಗಲ್ಲ, ಬಿಕಾಸ್ ಇಟ್ಸ್ ನಾಟ್ ದ ವೇ ಟು ರಿಕಲೆಕ್ಟ್ ಥಿಂಗ್ಸ್. ಹಾಗಾಗಿ ಡು ನಾಟ್ ಮೆಮೊರೈಸ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ why it is important. Okay, then you will be able to manage it much better. Okay, then okay, now coming to current affairs. Okay, one of the important element in the newspaper is, or the current affairs is, reading newspaper, ಆಯ್ತಾ? current affairs ಅಂತ ಬಂದಾಗ be able to solve lot of things from the reading newspaper. Okay, but current affairs ಅಂತ ಬಂದಾಗ it's huge area. Okay, especially newspaper ಅಂತ ಬಂದಾಗ we'll be reading things in a bits and parts ಓದಿರ್ತೀರ. Will not be finding information in one particular page or one particular newspaper, right? Because scattered ಆಗಿರುತ್ತೆ, information will be scattered, say for over a period of 1 month, 2 months, 3 months ಆಗುತ್ತೆ. ಅದನ್ನೆಲ್ಲನೂ ಕೂಡ ಬರೆದಿಟ್ಟುಕೊಳ್ಳೋದು ಕಷ್ಟ ಆಗುತ್ತೆ. That's why while making notes, if you are planning about making notes, I would suggest do not make notes from newspaper. ಅಕಸ್ಮಾತ್ ನೋಟ್ಸ್ ಮಾಡ್ತಾ ಇದ್ದೀರಂದ್ರೆ ಪ್ಲೀಸ್ ಡಿವೈಡ್ ಆಸ್ ಪರ್ ದಿ syllabus. Say if you are writing about environment, you have to write under GS3 environment and ecology. ಅದರಲ್ಲಿ you may talk about climate change, whatever it is. ಅಷ್ಟು ನೀಟಾಗಿ ಡಿವೈಡ್ ಮಾಡ್ಕೊಂಡು ಬರಬೇಕಾಗತ್ತೆ. ಇಲ್ಲಾಂದ್ರೆ ನೀವು ಸುಮ್ಮನೆ ನೋಟ್ಸ್ ಮಾಡ್ಕೋದ್ರೆ ಏನಾಗುತ್ತೆ, ಯು ವಿಲ್ ನಾಟ್ ಬಿ ಏಬಲ್ ಟು ಮೇಕ್ ಯೂಸ್ ಆಫ್ ದಿಸ್ ಇನ್ಫಾರ್ಮೇಶನ್ ಎನಿವೇರ್, ಆಯ್ತಾ? ಎಸ್ಪೆಷಲಿ ಮೇನ್ಸ್ ಅಂತೂ ಯೂಸ್ ಮಾಡ್ಕೊಡೋಕ್ಕೆ ಆಗಲ್ಲ. ಪ್ರಿಲಿಮ್ಸಲ್ಲಿ ಎನಿಯಾವ್ ಒಂದು ಮಟ್ಟಿಗೆ ಹೆಲ್ಪ್ ಆಗ್ಬೋದು, ಬಟ್ ಮೇನ್ಸ್ಲಿ ಏನಾಗುತ್ತೆ, ಇನ್ಫಾರ್ಮೇಶನ್ ಯೂಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಾಟ್ ಬಿ ಏಬಲ್ ಟು ಮ್ಯಾಪ್ ಇಟ್ ಪ್ರಾಪರ್ಲಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನೋಟ್ಸ್ ಮಾಡ್ತಾ ಇದ್ದೀರಾ, ಫಸ್ಟು ಇಲ್ಲಿ ಹಿಸ್ಟ್ರಿ ರಿಲೇಟೆಡ್ ಇನ್ಫಾರ್ಮೇಷನ್ ಆಗ್ತಾ ಇದ್ದೀರಾ, ಇಲ್ಲಿ ಎನ್ವೈರನ್ಮೆಂಟ್ ಆಗ್ತಾ ಇದ್ದೀರಾ, ಇಲ್ಲಿ SNT ಆಗ್ತಾ ಇದ್ದೀರಾ, ಇಲ್ಲಿ ಜಾಗ್ರಫಿ ಆಗ್ತಾ ಇದ್ದೀರಾ ಅನ್ಕೊಂಡು, ಎಲ್ಲ ಸಬ್ಜೆಕ್ಟ್ದು ಇಲ್ಲಿ ಒಂದು ಕಡೆ ಇದೆ, ಆಯ್ತಾ? ರಿವಿಷನ್ ಮಾಡೋಕಾದ್ರೆ ಓದ್ತಾ ಹೋಗ್ತೀರಾ ಇವೆಲ್ಲ. ಓಕೆ, ಇನ್ ಫಿಲಿಮ್ಸ್ ಸಮ್ ಎಕ್ಸ್ಟೆಂಟ್ ಓಕೆ, ಬಟ್ ಮೇನ್ಸಲ್ಲಿ ಈ ರೀತಿ ಎಲ್ಲ ಒಂದೇ ಕಡೆ ಇನ್ಫಾರ್ಮೇಷನ್ ಇರೋದ್ರಿಂದ ಯು ನಾಟ್ ಬಿ ಏಬಲ್ ಟು bifurcate things in a proper way. ಅದೇ ನೀವು ಹಿಸ್ಟ್ರಿಗೆ
ಸಪ್ರೇಟ್ ನೋಟ್ಸ್ ಹಾಕಿದ್ದೀರಾ, ಅಲ್ಲಿ ಬರಿತಾ ಇದ್ದೀರಾ. ಸೊ ಇಂದಸ್ ವ್ಯಾಲಿ ಸಿವಿಲೈಸೇಷನ್, ವೇದಿಕ್ ಪೀರಿಯಡ್ ಬಗ್ಗೆ ಸಪ್ರೇಟ್ ಆಗಿ ಒಂದು ನೋಟ್ಸ್ ಮಾಡ್ತಾ ಇದ್ದೀರಾ, ಅಲ್ಲಿ ಬರಿತಾ ಇದ್ದೀರಾ. ಆರ್ ಎನ್ವೈರನ್ಮೆಂಟ್ ಇದ್ದು ಸಪ್ರೇಟ್ ನೋಟ್ಸ್ ಇದೆ, ಸಪ್ರೇಟ್ ಪೇಜ್ ಬರಿತಾ ಇದ್ದೀರಾ. ಅವಾಗ ಏನಾಗುತ್ತೆ, ವೆನ್ ಯು ಆರ್ ರೀಡಿಂಗ್ GS3 ಯು ಕ್ಯಾನ್ ಓನ್ಲಿ ಫೋಕಸ್ ಆನ್ ಎನ್ವೈರನ್ಮೆಂಟ್, SNT, ಅದರ್ ಆಸ್ಪೆಕ್ಟ್ಸ್. When you are reading GS2, you can only focus on GS2 elements. When you are reading GS1, you can only focus on GS1. ಅವಾಗ ಏನಾಗುತ್ತೆ, ಇಟ್ ಇಸ್ ಈಸಿ ಟು ರೀಕಲೆಕ್ಟ್ ಅಲ್ವಾ. ಎಕ್ಸಾಂಪಲ್ ನಿಮಗೆ ಓದಕ್ಕೆ ಈಸಿ ಆಗುತ್ತೆ, ರಿಕಲೆಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಬಿಕಾಸ್ ಸಿಮಿಲರ್ ಕೈಂಡ್ ಆಫ್ ಇನ್ಫಾರ್ಮೇಷನ್ ಯು ಕ್ಯಾನ್ ಈಸಿಲಿ ರಿಮೆಂಬರ್ ದಮ್. ಅದೇ ನೀವೆಲ್ಲನೂ ಅದೇ ಟೈಮ್ ಓದ್ತಾ ಹೋದ್ರೆ ಏನಾಗುತ್ತೆ, ಎಕ್ಸಾಂಪಲ್ ನೀವು ವ್ಯಾಫ್ರಿಕೇಟ್ ಮಾಡೋಕ್ಕಾಗತ್ತೆ. ಓಕೆ, ಇದು ಹಿಸ್ಟ್ರಿ ಬೇಡ, ಇದು ಪಾಲಿಟಿ ಇದು ಬೇಕು, ಈ ರೀತಿ ವ್ಯಾಫ್ರಿಕೇಟ್ ಮಾಡ್ತಾ ಅಂದರೆ ಈ ರೀತಿ ಯೂಸ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ನಿಮಗೆ ಪ್ರೊಡಕ್ಟಿವ್ ಆಗಿ ಟೈಮನ್ನು ಯೂಸ್ ಮಾಡೋಕ್ಕಾಗಲ್ಲ. ಜಸ್ಟ್ ಇಮ್ಯಾಜಿನ್, ನಿಮಗೆ ಈಗ ಒಂದು ಹಾಫ್ ಆನ್ ಅವರ್ ಇದೆ, 1 ಅವರ್ ಇದೆ, ಎಕ್ಸಾಮ್ಗಿಂತ ಮುಂಚೆ 1 ಅವರ್ ಇಫ್ ಯು ವಾಂಟ್ ಟು ರಿವೈಸ್ GS2, ಈ ರೀತಿ ನೋಟ್ಸ್ ಹೆಲ್ಪ್ ಆಗುತ್ತಾ ಅಥವಾ ಈ ರೀತಿ ನೋಟ್ಸ್ ಹೆಲ್ಪ್ ಆಗುತ್ತಾ? ಯಾವ್ದು ಹೆಲ್ಪ್ ಆಗುತ್ತೆ? ಟೂ ಸ್ಪೆಸಿಫಿಕ್ ಅಲ್ಲ, ಯು ನೋ ವಾಟ್ ಟು ಬಿ ರೀಡ್. 1 ಅವರ್ ಇದೆ, ಆಗತ್ತೆ. ಈಗ 9 ಗಂಟೆ ಅಥವಾ 9:15 ಎಕ್ಸಾಮ್ ಇತ್ತು ಅಂದರೆ ಯು ಟಿಲ್ ಎಂಟರ್ ಆಗೋ ತನಕ ನೀವು ಓದ್ತಾ ಇರ್ಬೋದು. 8:30 ಯು ಕ್ಯಾನ್ ಕೀಪ್ ರೀಡಿಂಗ್ ಇಟ್ ಅಲ್ವಾ. 6 ಗಂಟೆಯಿಂದ ಆಲ್ಮೋಸ್ಟ್ ವಿ ಗೆಟ್ 2 to 3 hours ಟು ಜಸ್ಟ್ ರಿವೈಸ್ ವಾಟ್ ಎವರ್ ಯು ಆರ್ ರೆಡ್ ಇಟ್. ದಟ್ಸ್ ರಿಯಲಿ ಗುಡ್ ಟೈಮ್. ಅಂದರೆ ಏನು ಓದಿರ್ತಿರೋದು ಈಸಿಲಿ ನೀವು ಎಕ್ಸಾಮಲ್ಲೂ ಬರಿಬೋದು. ಬಟ್ ನೋಟ್ಸ್ ತುಂಬ ಬಲ್ಕಿ ಆಗಿದ್ರೆ ಓದ್ಬೋದಾ? ನೋಟ್ಸ್ ಹ್ಯಾಸ್ ಟು ಬಿ ವೆರಿ ವೆರಿ ಕ್ರಿಸ್ಪ್, ರೈಟ್? ಅದಕ್ಕೋಸ್ಕರ ಇಫ್ ಇಟ್ ಇಸ್ ಡಿವೈಡೆಡ್ ಇನ್ ಅ ಮೋರ್ ಸೈಂಟಿಫಿಕ್ ವೇ, ಮೋರ್ ರಾಷನಲ್ ವೇ, ಕಂಟೈನಿಂಗ್ ಓನ್ಲಿ ಕೀವರ್ಡ್ಸ್, ಆವಾಗ ಇಟ್ಸ್ ಮೋರ್ ಪ್ರೊಡಕ್ಟಿವ್. I understand it's not easy, ಆಯ್ತಾ? ಇದನ್ನು ಹೇಳ್ತಾ ಇದ್ರೆ ಇಟ್ಸ್ ನಾಟ್ ಈಸಿ, ಇಟ್ ವಿಲ್ ಟೇಕ್ ಸಮ್ ಟೈಮ್. ಬಟ್ ಇಫ್ ಯು ಆರ್ ಕಾನ್ಷಿಯಸ್ ಅಬೌಟ್ ದೀಸ್ ಥಿಂಗ್ಸ್, ದೆನ್ maybe after 2 reading you'll be much better position to make the notes as per this this need. ಅರ್ಥ ಆಗ್ತದೆ ನಿಮಗೆ? ಅದು ಈಸಿ ಆಗ್ಬಿಡುತ್ತೆ ನಿಮಗೆ. ಅಟ್ಲೀಸ್ಟ್ ಅವೇರ್ನೆಸ್ ಇದ್ರೆ, ಅಲರ್ಟ್ನೆಸ್ ಇದ್ರೆ, ದೆನ್ ಯು ವಿಲ್ ಡೆಫಿನೆಟ್ಲಿ ಮೇಕ್ ನೋಟ್ಸ್ ಆನ್ ದೀಸ್ ಪರ್ಟಿಕ್ಯುಲರ್ ಪ್ಯಾರಾಮೀಟರ್. ಸರ್ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಅಂದ್ರೆ ಏನಾಗುತ್ತೆ, ಯು ವಿಲ್ ಡೆಫಿನೆಟ್ಲಿ ಮೇಕ್ ಸಚ್ ಕೈಂಡ್ ಆಫ್ ನೋಟ್ಸ್, ಅದು ಹೆಲ್ಪ್ ಆಗಲ್ಲ. ಓಕೆ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಯು ಹ್ಯಾವ್ ಟು ಡಿವೈಡ್ ಸಿಲೆಬಸ್ ವಿತ್ ಸ್ಪೆಸಿಫಿಕ್ ಕೀವರ್ಡ್ಸ್. ಆವಾಗ ಯು ಕ್ಯಾನ್ ಈಸಿಲಿ ಮ್ಯಾಪ್ ಇಟ್. ಇನಿಷಿಯಲಿ ಇಟ್ ಮೈಟ್ ಬಿ ಟಫ್, ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್, 1 week, 1 month, 1 year ಇನ್ಫಾರ್ಮೇಷನ್ ವಿಲ್ ಬಿ ಹ್ಯಾವಿಂಗ್ ಇನ್ ಒನ್ ಪರ್ಟಿಕ್ಯುಲರ್ ನೋಟ್. ನಿಮಗೆ ತುಂಬ ಈಸಿಯಾಗಿ ರಿವೈಸ್ ಮಾಡ್ಬೋದು. Then you might be asking, ಹಾರ್ಡ್ ಕಾಪಿ ಮಾಡಬೇಕಾ ಸಾಫ್ಟ್ ಕಾಪಿ ಮಾಡಬೇಕಾ ಅಂತ, ಯಾವ್ದು ಬೆಟರು? ವಿಚ್ ಒನ್ ಇಸ್ ಬೆಟರ್? ಈಗ ಸಾಫ್ಟ್ ಕಾಪಿ ಅಕಸ್ಮಾತ್ ಇಫ್ ಯು ಆರ್ ಡೂಯಿಂಗ್, ಡು ನಾಟ್ ಕಾಪಿ ಆ್ಯಂಡ್ ಪೇಸ್ಟ್. ಅದೇನು ಮಾಡ್ತೀರಾ, ಇಡೀ ಆರ್ಟಿಕಲ್ ಕಾಪಿ ಮಾಡ್ತೀರಾ, ಪೇಸ್ಟ್ ಮಾಡ್ತೀರಾ. 1 day, ಎಸ್, 4 to 5 pages. ನೆಕ್ಸ್ಟ್ ಡೇ ಕಾಪಿ ಪೇಸ್ಟ್, ಎಷ್ಟಾಯಿತು? 10 pages. Third day 15 page. By end of week you will be having 40 pages copy and paste ಮಾಡಿದ್ದು. 1 month ಆದ್ಮೇಲೆ 40 into 4 weeks ಅಂದ್ರೂ ಕೂಡ you will be having 150 to 200 pages. ಕಾಪಿ ಪೇಸ್ಟ್ ಮಾಡಿದ್ರೆ ಜಸ್ಟ್ ಕಾಪಿ ಪೇಸ್ಟ್, ರಿವಿಷನ್ ಮಾಡ್ಬೇಕಾದ್ರೆ ಆಗಲ್ಲ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಸಾಫ್ಟ್ ಕಾಪೀಸ್ ಯು ಆರ್ ರೀಡಿಂಗ್, ಮೇಕ್ ಇಟ್ ಟೂ ಸ್ಪೆಸಿಫಿಕ್. ಏನು ಬೇಕು ಅಷ್ಟೇ ಇನ್ಫಾರ್ಮೇಷನ್ ನೀವು ಕಾಪಿ ಪೇಸ್ಟ್ ಮಾಡಬೇಕು, ಅಥವಾ ಯು ಹ್ಯಾವ್ ಟು ಟೈಪ್ ಇಟ್. ಇಲ್ಲಾದ್ರೂ ಗೋ ಫಾರ್ ಹಾರ್ಡ್ ಕಾಪಿ. ಹಾರ್ಡ್ ಕಾಪಿ ಇಸ್ ಈಸಿ, ಯಾಕಂದ್ರೆ ವಿಲ್ ಬಿ ರೈಟಿಂಗ್ ವಾಟ್ ಇಸ್ ರಿಕ್ವೈರ್ಡ್ ಅಲ್ವಾ. ಅನ್ನೆಸರಿ ಇನ್ಫಾರ್ಮೇಷನ್ ಬರಬೇಕು, ನೀವು ಬರಬೇಕಲ್ವಾ. ಯು ಹ್ಯಾವ್ ಟು ಸಿಟ್ ಅಂಡ್ ರೈಟ್ ಅಲ್ವಾ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಾಫ್ಟ್ ಕಾಪಿ ಯೂಸ್ ಮಾಡ್ತಾ ಇದ್ರೆ ಅಂದ್ರೆ ವೆಲ್ ಅಂಡ್ ಗುಡ್, ಬಟ್ ಮೇಕ್ ಯೂಸ್ ಆಫ್ ChatGPT, ಮೇಕ್ ಯೂಸ್ ಆಫ್ ಅದರ್ ಟೂಲ್ಸ್, ಮೇಕ್ ಇಟ್ ವೆರಿ ವೆರಿ ಕ್ರಿಸ್ಪ್. ಡು ನಾಟ್ ಜಸ್ಟ್ ಕಾಪಿ ಆ್ಯಂಡ್ ಪೇಸ್ಟ್, ವಿಲ್ ನಾಟ್ ಹೆಲ್ಪ್. ಯಾಕಂದ್ರೆ ಆಮೇಲೆ ಓದ್ಲಿಕ್ಕೆ ಆಗಿಲ್ಲ ಅಂದ್ರೆ ನೀವು ನೋಟ್ಸ್ ಮಾಡಿದ್ದು ಇಟ್ಸ್ ಕಂಪ್ಲೀಟ್ ವೇಸ್ಟ್ ಆಫ್ ಯುವರ್ ಟೈಮ್. ನೀವು ಏನು ಹಾಫ್ ಆನ್ ಅವರ್ 1 hour ಕುತ್ಕೊಂಡು ಡೈಲಿ ನೋಟ್ಸ್ ಮಾಡ್ತಾ ಇದ್ದೀರಾ, ಅದು ವೇಸ್ಟ್. ಅದು ಅಕಸ್ಮಾತ್ ನೀವು ರಿವೈಷನ್ ಮಾಡೋಕ್ಕಾಗಿಲ್ಲ ಅಥವಾ ಅದು ಯೂಸ್ ಮಾಡೋಕ್ಕಾಗಿಲ್ಲ ಎಕ್ಸಾಮ್ ಟೈಮಲ್ಲಿ ಅಂದರೆ ಆ್ಯಸ್ ಗುಡ್ ಆ್ಯಸ್ ವೇಸ್ಟ್. ಅದು ನಿಮಗೆ ನೆನಪು ಬರಲ್ಲ, ಬರೀಲಿಕ್ಕೂ ಆಗಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಆಗತ್ತೆ, ಬಿಕಾಸ್ ಇಟ್ ಇಸ್ ನಾಟ್, ಇದು ಗ್ರ್ಯಾಜುಯೇಷನ್ ಲೆವೆಲ್ ಥರ ಆಗಲ್ಲ ಎಕ್ಸಾಮ್. ಬಿಕಾಸ್ ಅಲ್ಲೇನಾಗುತ್ತೆ, ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಕೇಳ್ತಾರೆ, ದೆನ್ ಆಲ್ಮೋಸ್ಟ್ ಕ್ವಶನ್ಸ್ ವಿಲ್ ಬಿ ಗೆಟಿಂಗ್ ರಿಪೀಟೆಡ್ ಆ್ಯಂಡ್ ಯು ಕ್ಯಾನ್ ರಿಲೈ ಆನ್ ಯುವರ್ ನೋಟ್ಸ್. ಹೆಂಗಿದ್ರು ಪರವಾಗಿಲ್ಲ. ಬಟ್ ಇದೇನಾಗುತ್ತೆ, ಇಫ್ ಯು ಆರ್ ಮೋರ್ ಸೈಂಟಿಫಿಕ್ಲಿ ಡಿವೈಡ್ ಮಾಡಿಕೊಂಡು ಅಥವಾ ನೀಟಾಗಿ ಓದ್ಕೊಂಡು ರಿವೈಸ್ ಮಾಡೋದು ಮಾತ್ರ ನೆನಪಿರತ್ತಿಲ್ಲ, ಆದರೆ ಮರ್ತೋಗ್ಬಿಡೋದು. ಬಿಕಾಸ್ ಕ್ವಶನ್ಸ್ ಆರ್ ಕ್ವೈಟ್ ಡೈನಮಿಕ್ ಆ್ಯಂಡ್ ಯು ಹ್ಯಾವ್ ಟು ಕವರ್ ಲಾಟ್ ಆಫ್ ಏರಿಯಾಸ್. ತುಂಬ ಓದೋದಿರುತ್ತೆ. ಅದಕ್ಕೋಸ್ಕರ ಯು ಮೇ ನಾಟ್ ಇನ್ ಅ ಪೊಸಿಷನ್ ಟು ಕವರ್ ಕಾಂಪ್ರಿಹೆನ್ಸಿವ್ಲಿ ಇಫ್ ಯುವರ್ ನೋಟ್ಸ್ ಇಸ್ ನಾಟ್ ಪ್ರಾಪರ್ಲಿ ಮೇಂಟೈನ್ಡ್.
Okay, that is one thing. So now coming to the current affairs aspect, what I was discussing about. Current affairs, I would suggest Indian polity, international relations, SNT, environment and ecology, state related issues. Mostly ಇದ್ರ ಮೇಲೆ ನಿಮಗೆ ಇನ್ಫಾರ್ಮೇಶನ್ ಇರುತ್ತೆ. ಸರ್ some extent economy, right? ಅದು ಬಿಟ್ರೆ ಮತ್ತೆ ಯಾವ್ದಿದೆ ಅಷ್ಟೇ ಅಲ್ವಾ? ನೋಡಿ, ಹಿಸ್ಟ್ರಿ, ಜಾಗ್ರಫಿ ಸಮ್ ಎಕ್ಸ್ಟೆಂಟ್ ತುಂಬ ಕಡಿಮೆ ಇರುತ್ತೆ, ರೈಟ್? ಮೇಜರ್ಲಿ ಪಾಲಿಟಿ, ಬಿಕಾಸ್ ಪಾಲಿಟಿ ಲಾಸ್ ಎಲ್ಲ ಬರ್ತಾ ಇರುತ್ತೆ, ಜುಡಿಷರಿ ಸಮಥಿಂಗ್ ವಿಲ್ ಬಿ ದ್ಯಾರ್, ಸ್ಟೇಟು ಕೂಡ ಏನೋ ಇಶ್ಯೂ ನಡೀತಾನೆ ಇರುತ್ತೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೂಡ ಇಂಪಾರ್ಟೆಂಟ್ ಲೊಕೇಶನ್ಸ್ ಎಲ್ಲ ಇರುತ್ತೆ, SNT ವೆರಿ ವೆರಿ ಇಂಪಾರ್ಟೆಂಟ್, ಎನ್ವಿರಾನ್ಮೆಂಟ್ and economy. Okay, these are the areas you have to focus on the current affairs. Almost overlap ಆಗುತ್ತೆ ನೋಡಿ. ಇದು GS2 ಇದೆ, it is GS2, ಇದು GS2, right? ಹೌದಾ? This is for the GS3, this is GS3, then this is GS1 now. Yes, yes or no? Economy, GS1, right? So ನೋಡಿ, ಹೌದು. ಅಂದ್ರೆ ಅಗೇನ್ ನೀವು ಪ್ರಿಲಿಮ್ಸ್ ಅಲ್ಲಿ ನೋಡಿದ್ರೆ ಅಥವಾ ಮೇನ್ಸ್ ಅಲ್ಲಿ GS1 ಇದೆ, ಪ್ರಿಲಿಮ್ಸ್ ಅಲ್ಲಿ ಏನಾಗುತ್ತೆ, ಕ್ವಶನ್ ಮೈಟ್ ಬಿ ಆಸ್ಕ್ಡ್ ಇನ್ ದಿ ಎಕಾನಮಿ ಸೆಕ್ಷನ್ ಪೇಪರ್ 1 ಅಲ್ಲಿ, ಅಥವಾ ಸ್ಟೇಟ್ ಇಂಪಾರ್ಟೆನ್ಸ್ ಅಲ್ಲೂ ಕೇಳುವಂತ ಚಾನ್ಸ್ ಇರುತ್ತೆ. ಮೇನ್ಲಿ ಬಜೆಟ್ ಇರುತ್ತೆ, ಬಜೆಟ್ ಅಥವಾ ಎಕನಾಮಿಕ್ ಸರ್ವೆ ಏನಿದೆ ಅಲ್ವಾ ಅದ್ರ ಮೇಲೆ ಇರುತ್ತೆ ಮೋಸ್ಟ್ಲಿ. ಫಾರ್ ಎಕ್ಸಾಂಪಲ್, ಸೊ ಇಂಡಸ್ಟ್ರಿಗೆ ಇಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಅಥವಾ ಏನು ಸ್ಕೀಮ್ಸ್ ತೊಗೊಂಡ್ಬಂದಿದ್ದಾರೆ, ಅಥವಾ ಯಾವ್ದು ಚಾಲೆಂಜಸ್ ಇದೆ. ಫಾರ್ ಎಕ್ಸಾಂಪಲ್, IT ಹಬ್ ಇನ್ ಕರ್ನಾಟಕ ಅಥವಾ ಬೆಂಗಳೂರು ಇಸ್ ಕನ್ಸಿಡರ್ಡ್ ಬೈ IT ಹಬ್, challenges faced by Bengaluru, ಅಥವಾ what other schemes have been brought in by the government of Karnataka to improve so and so, ಹಂಗೆ ಇರುತ್ತೆ. ಸೊ ಆಲ್ ಅಬೌಟ್ ದ್ಯಾಟ್, ಆಯ್ತಾ? ಲಿಂಕ್ಡ್ ಇದೆ, ಆಯ್ತಾ? lot of linkages there. Okay, ಇದ್ರ ಮೇಲೆ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಕೇಳ್ಬೋದು, ರೈಟ್? ಬಿ ಇಟ್ ಸ್ಟೇಟ್ ಇಂಪಾರ್ಟೆನ್ಸ್, ಬಿ ಇಟ್ the Indian polity, international relations, SNT, environment and ecology, and economy. ಇದ್ರ ಮೇಲೆ ಯು ಹ್ಯಾವ್ ಟು ಕೀಪ್ ಲುಕಿಂಗ್ ಇನ್ ಟು ದಿಸ್ ಏರಿಯಾಸ್ ಅಗೇನ್ ಅಂಡ್ ಅಗೇನ್, ಆಯ್ತಾ? ಓಕೆ, ಯು ಶುಡ್ ನಾಟ್ ಇಗ್ನೋರ್ ದಿಸ್ ಏರಿಯಾಸ್ ಅಟ್ ಎನಿ ಪಾಯಿಂಟ್ ಇನ್ ಟೈಮ್. ಓಕೆ, ಅಂದ್ರೆ ಇದ್ರ ಮೇಲೆ ಹೆಚ್ಚಿಗೆ ಲಿಂಕ್ ಮಾಡಿದಷ್ಟು, ಇಂಟರ್ಲಿಂಕ್ ಮಾಡಿದಷ್ಟು ಹ್ಯಾವ್ ಟು ಕೀಪ್. ಅಂದ್ರೆ ಒಂದೇ ಆಸ್ಪೆಕ್ಟ್ಸ್ನ ನ್ಯೂಸ್ ಪೇಪರ್ ಓದಿರ್ತಾರೆ, ಇನ್ನೊಂದು ಕೆಲಸ ಏನು ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಗೋ ಬ್ಯಾಕ್ ಆ್ಯಂಡ್ ಜಸ್ಟ್ ಗೂಗಲ್ ಇಟ್. ಗೂಗಲ್ ಮಾಡಿ ಅದು ಏನಂತ ನೋಡ್ಕೊಳ್ಳಿ, ಇಲ್ಲ ಮರ್ತೋಗ್ಬಿಡೋದು, ಸಿಂಪಲ್ ಆಸ್ ದಟ್ ಅಲ್ವಾ? ಗೂಗಲ್ ಮಾಡಿದ್ರೆ ಅದ್ರ ಬಗ್ಗೆ ಒಂದು ಐಡಿಯಾ ಇರುತ್ತೆ. ಓಕೆ, ನಾ ಇದು ಗೂಗಲ್ ಮಾಡಿದ್ದೆ ಅಥವಾ ವಿಡಿಯೋ ನೋಡಿದ್ದೆ ಅಂತ ಐಡಿಯಾ ಬಂದ್ಬಿಟ್ರೆ ದಟ್ ಈಸ್ ಗುಡ್ ಅನಫ್. ಅಂದರೆ ಏನು ರಿಕಾಲಿಂಗ್ ಆಸ್ಪೆಕ್ಟ್ಸ್ ಏನಿದೆ, ವಿಲ್ ಬಿ ಏಬಲ್ ಟು ರಿಮೆಂಬರ್ ಫಾರ್ ಸಮ್ ಮೋರ್ ಪೀರಿಯಡ್ ಆಫ್ ಟೈಮ್ ಅಷ್ಟೇ. ನೋಡ್ಕೊಂಡ್ಬಿಟ್ಟಿದ್ರೆ ಯು ಮೈಟ್ ಬಿ ರಿಮೆಂಬರ್ ಫಾರ್ 1 day. ಅದು ವಿಡಿಯೋ ಅದು ಏನು ನೋಡಿದ್ರೆ ಇಟ್ ಮೈಟ್ ಬಿ 1 or 2 days ವಿಲ್ ಬಿ ಏಬಲ್ ಟು ರಿಕಲೆಕ್ಟ್. ಬಟ್ ಅದನ್ನು ಯೂಸ್ ಮಾಡ್ಕೋಬೇಕು ನೀವು. ಎಕ್ಸಾಮಲ್ಲಿ ಅಥವಾ ಆನ್ಸರ್ ಆಗಿ ಬರಬೇಕಾದ್ರೆ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ದೋಸ್ ಎಕ್ಸಾಂಪಲ್ಸ್ ಇನ್ ದಿ ಆನ್ಸರ್ಸ್. ಹೆಂಗೆ ನೀವು ಇದನ್ನು ಹೆಚ್ಚಿಗೆ ಇಂಟ್ರಾಕ್ಟ್ ಮಾಡ್ತಾ ಯೂಸ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಯು ವಿಲ್ ಬಿ ಇನ್ ಅ ಬೆಟರ್ ಪೊಸಿಷನ್ ಟು ಯೂಸ್ ಕರೆಂಟ್ ಅಫೇರ್ಸ್ ಇನ್ ಅ ಮಚ್ ಬೆಟರ್ ವೇ. ಅಂದರೆ ಕರೆಂಟ್ ಅಫೇರ್ಸ್ ಅನ್ನೋಂಥ ಏನಿದೆ, ವೆರಿ ವೆರಿ ಹ್ಯೂಜ್, ನೆವರ್ ಎಂಡಿಂಗ್ಸ್, ಓಷನ್ ಥರ ಅದು, ನೆವರ್ ಎಂಡಿಂಗ್, ಎನಿಥಿಂಗ್ ಕ್ಯಾನ್ ಬಿ ಆಸ್ ಥರ ಇರುತ್ತೆ. ಬಟ್ ಇಫ್ ಯು ಕ್ಯಾನ್ ರೆಫರ್ ಒನ್ ನ್ಯೂಸ್ ಪೇಪರ್ ಪ್ಲಸ್ ಒನ್ ಪರ್ಟಿಕ್ಯುಲರ್ ಮ್ಯಾಗಝಿನ್ ಇನ್ ಅ ಮೋರ್ ಬ್ಯೂಟಿಫುಲ್ ವೇ, then that should be good enough. For example, hang anta bandaga newspaper you are spending daily 1 hour, right? 1 hour daily. Then along with that monthly magazine anta bandaga, say ivaga August indalva, you must be finding monthly magazine of July, right? July idu just daily one, maybe it must be containing
100 pages, right? A 100 page can I divide into 30 days? Can I divide into 7 days otherwise? Yes or no? If you're spending 1 hour daily for the monthly magazine, say 3 pages ಮುಗಿಸ್ಕೋತಾ ಹೋಗ್ಬೋದು, 3 or 4 pages per day. 100 page within a span of 30 days ಮುಗಿಸ್ಬಿಡ್ಬೋದು, ಅಥವಾ 25 days ಇಟ್ಕೊಳ್ಳಿ, ಆ 5 days ಫಾರ್ ದಿ ರಿವಿಷನ್. ಕ್ಯಾನ್ ಐ ಡೂ ದ್ಯಾಟ್? ಮಾಡ್ಬೋದಾ? ಈ ರೀತಿ ಮಾಡ್ತಾ ಹೋದ್ರೆ ನಿಮ್ಗೆ ಬರ್ಡನು ಅನ್ಸಲ್ಲ. ಇಲ್ಲಾಂದ್ರೆ ಲಾಸ್ಟಿಗೆ ಒನ್ ಡೇಲಿ ಮುಗಿಸ್ಲಿಕ್ಕೆ ಹೋದ್ರೆ ಇಟ್ಸ್ ಟೂ ಮಚ್ ಆಫ್ ಬರ್ಡನ್, ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗತ್ತೆ. ಆ್ಯಂಡ್ ಯೂಸ್ ದ ಇಂಡೆಕ್ಸ್ ಪೇಜ್ ಪ್ರಾಪರ್ಲಿ. ಆಯ್ತಾ? ಇಂಡೆಕ್ಸ್ ಪೇಜ್ ಏನಿರುತ್ತಲ್ವಾ, ಇಂಡೆಕ್ಸ್ ಪೇಜ್ ನೋಡ್ಕೊಂಡು ನಿಮ್ಗೆ ಗೊತ್ತಾಗಬೇಕು ಏನು ಇಶ್ಯೂ ಅಂತ. ಗೆಟ್ ದ ಪಾಯಿಂಟ್. ಇವಾಗ ನೋಡಿ, ದಿಸ್ ಇಸ್ ದ ಇಂಡೆಕ್ಸ್ ಪೇಜ್. ಅಲ್ಲೆಲ್ಲ ಇರುತ್ತೆ, ಎಕಾನಮಿ, ಪಾಲಿಟಿ, ಇಂಟರ್ನ್ಯಾಷನಲ್ ಎಲ್ಲ ಇರುತ್ತೆ. ಸೊ ಇವಾಗ ಸರಿ 90th ಪೇಜಲ್ಲಿ ಸೊ ಯು ಆರ್ ರೀಡಿಂಗ್ ಅಬೌಟ್ S&T ಟೆಕ್ನಾಲಜಿ ಬಗ್ಗೆ ಅಥವಾ ಸ್ಕೈರೂಟ್ ಬಗ್ಗೆ ಏನೋ ಓದಿರ್ತೀರ. ಇವಾಗ ಇಂಡೆಕ್ಸ್ ಪೇಜ್ ನೋಡ್ಕೊಳ್ಳೋ ಗೊತ್ತಾಗಬೇಕು ನಿಮಗೆ. ಓಕೆ, S&T ಸ್ಕೈರೂಟ್ ಏನಿದೆ, ಏನು ಮಾಡ್ತು ಅನ್ನೋದು ಜಸ್ಟ್ ಬೈ ಲುಕ್ ಎಟ್ ದ ಇಂಡೆಕ್ಸ್ ಪೇಜ್ ಯು ಶುಡ್ ಬಿ ಏಬಲ್ ಟು ರಿಕಲೆಕ್ಟ್. ಓಕೆ, ಇದಿತ್ತು ಅಂತ ಅಷ್ಟು ಮಟ್ಟಿಗೆ ಮಾಡಿಬಿಟ್ರೆ ವೈಲ್ ರಿವೈಸಿಂಗ್ ಯು ಜಸ್ಟ್ ನೀಡ್ ಟು ರಿಫರ್ ಇಂಡೆಕ್ಸ್ ಪೇಜ್ ಅಷ್ಟೇ. ಅದು ಪ್ರೊಡಕ್ಟಿವ್ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಪ್ರತಿ ಸಲ ಎಲ್ಲನೂ ಓದ್ತಾ ಇಟ್ಸ್ ನಾಟ್ ಪಾಸಿಬಲ್. ಪ್ರಾಕ್ಟಿಕಲಿ ಇಟ್ಸ್ ನಾಟ್ ಪಾಸಿಬಲ್, ಟೈಮ್ ಇರಲ್ಲ. ಓದಬೇಕಾದ್ರೆ ಅಷ್ಟು ಚೆನ್ನಾಗಿ ಓದ್ಕೊಳ್ಳಿ ಅಂತ. ಯಾಟ್ ಶುಡ್ ಇಂಟರ್ಲಿಂಕ್. ದೆನ್ ಇಂಡೆಕ್ಸ್ ಪೇಜ್ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಪ್ಲೀಸ್ ಮೇಕ್ ಯೂಸ್ ಆಫ್ ಇಂಡೆಕ್ಸ್ ಪೇಜ್ ಪ್ರಾಪರ್ಲಿ. ಆ ಇಂಡೆಕ್ಸ್ ಪೇಜ್ ಇಲ್ಲೇನು ಬರಿಬೋದು ನೀವು ಏನಂತ ಬ್ರೀಫ್ ಆಗಿ. ಕ್ಯಾನ್ ರೈಟ್ ಇಟ್? ರೈಟ್, ಯು ಕ್ಯಾನ್ ಜಸ್ಟ್ ರೈಟ್ ಇಟ್. ಆ ಇಂಡೆಕ್ಸ್ ಪೇಜ್ ಅಲ್ಲೇ ಇಫ್ ಯು ಆರ್ ಸ್ಕ್ಯಾರೂಟ್ ಅಂತ ಬಂದಾಗ ಅದು ಅದರಲ್ಲಿ ಆ ಒಂದು ಪರ್ಟಿಕ್ಯುಲರ್ ಆರ್ಟಿಕಲ್ಸ್ ಅಲ್ಲಿ ಏನು ತುಂಬಾ ಇಂಪಾರ್ಟೆಂಟ್ ಏನು ಕೇಳ್ಬೋದು, ಅದನ್ನ ನಾನು ಕೀವರ್ಡ್ ಬರ್ಬಿಟ್ರೆ ಮುಗೀತು. ಗೆಟ್ ಇನ್ ದ ಪಾಯಿಂಟ್. ವಿಕ್ರಮ್ ಇಂಪಾರ್ಟೆಂಟ್, ಅದಷ್ಟು ಬರೋದಾಗೈತದೆ. ದಟ್ಸ್ ಹೌ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ಕರೆಂಟ್ ಅಫೇರ್ಸ್ ಇನ್ ಅ ಮೋರ್ ಪ್ರೊಡಕ್ಟಿವ್ ವೇ. ದಟ್ಸ್ ಹೌ ಯು ಕ್ಯಾನ್ ಕವರ್ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್. ಐ ಕ್ಯಾನ್ ಇವನ್ ರಿಟೇನ್ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್. ಇಲ್ಲದ್ರೆ ಮರ್ತೋಗ್ಬಿಡುತ್ತೆ. ಸಿಂಪಲ್ ಆಸ್ ದ್ಯಾಟ್. ಯಾಕಂದ್ರೆ ಕರೆಂಟ್ ಅಫೇರ್ಸ್ ತುಂಬಾನೇ ಓದ್ತಾ ಇರ್ತಾರೆ. ಆಯ್ತಾ? ಅಂಡ್ ವಿಲ್ ಬಿ ರೀಡಿಂಗ್ ಕರೆಂಟ್ ಅಫೇರ್ಸ್ ಡೇ ಇನ್ ಅಂಡ್ ಡೇ ಔಟ್. ಹೆಚ್ಚಿಗೆ ಟೈಮ್ ಕರೆಂಟ್ ಅಫೇರ್ಸ್ ಹೆಂಗೋ ಒಂದು ಹೋಗ್ತಾ ಇರುತ್ತೆ. ಯು ಮೈಟ್ ಬಿ ರೆಫರಿಂಗ್ ನ್ಯೂಸ್ ಏನೋ ಓದ್ತಾ ಇರ್ತೀರಾ, ಅಥವಾ ಯು ಮೈಟ್ ಬಿ ರೆಫರಿಂಗ್ ಡಿಸ್ಕಷನ್ ಏನೋ ಮಾಡ್ತಾ ಇರ್ತೀರ. ಅದೇ ಅಗೇನ್ ಗೆಟ್ ಬ್ಯಾಕ್ ಟು ಕರೆಂಟ್ ಅಫೇರ್ಸ್ ಓನ್ಲಿ. ಓಕೆ, ಹಾಗಾಗಿ ಕರೆಂಟ್ ಅಫೇರ್ಸ್ ಲೈಕ್ ಎ ಓಷನ್. ಬಟ್ ನೀವು ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಹೋದ್ರೆ ದಟ್ ವಿಲ್ ಬಿ ರಿಯಲಿ ಗುಡ್. ಇಲ್ಲಿದ್ರೆ ಇಟ್ಸ್ ಟೂ ಮಚ್ ಟು ಹ್ಯಾಂಡಲ್ ಆಸ್ ಅ ಆಸ್ಪಿರೆಂಟ್ ಅಲ್ವಾ? ಅದು ಬಿಟ್ಟು ಬೇರೆ ಕೆಲಸ ಇರುತ್ತೆ. ಸಮ್ ಪೀಪಲ್ ಮೈಟ್ ಬಿ ಗೋಯಿಂಗ್ ಫಾರ್ ದಿ ಕಾಲೇಜ್ ಹೋಗ್ತಾ ಇರ್ತಾರೆ. ಸಂಬಡಿ ಮೈಟ್ ಬಿ ವರ್ಕಿಂಗ್, ರೈಟ್? ಸಂಬಡಿ ಮೈಟ್ ಬಿ ಬಿಸಿ ಸಮ್ ಅದರ್ ಆಕ್ಟಿವಿಟೀಸ್. ಆವಾಗ ಯು ಶುಡ್ ಬಿ ಏಬಲ್ ಟು ಯೂಸ್ ಯುವರ್ ಟೈಮ್ ಜುಡಿಷಿಯಸ್ಲಿ. ಇಫ್ ಯು ಆರ್ ಸ್ಪೆಂಡಿಂಗ್ 8 hours or 10 hours, ಎಷ್ಟು ಓದ್ತಾ ಇದ್ದೀರಾ? ಎನಿ ಐಡಿಯಾ? ಹೌ ಮೆನಿ ಅವರ್ಸ್ ಯು ಆರ್ ರೀಡಿಂಗ್? ಕ್ಲಾಸ್ ಹಿಡಿದು ಕ್ಲಾಸ್ ಬಿಟ್ಟು 6-7 hours. ದಟ್ಸ್ ಗುಡ್ ಎನಫ್ ಟೈಮ್. ಓಕೆ, ಆ 6-7 hours ಏನಿದೆ, ಪ್ಲೀಸ್ ರೀಡ್ ಜುಡಿಷಿಯಸ್ಲಿ. When you go back, revise it, then keep referring standard books or NCERT or state syllabus, state standard books. Then along with that, cover current affairs or newspaper. And current affairs kuda simultaneously finish ಮಾಡ್ತಾ ಹೋಗಿ. And keep attending different government exams as well. ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿ ಪ್ಯಾಟರ್ನ್ ಕೇಳ್ತಾ ಇದಾರೆ ಅಂತ ಹೇಳಿ ಅಲ್ವಾ? ಅಂದರೆ ಪ್ರಿಪ್ರೇಷನ್ ಆಗಿಲ್ಲ ಅಂತ ಬಿಡ್ಲಿಕ್ಕೆ ಹೋಗ್ಬೇಡಿ ಅಂತ. ಕೀಪ್ ಅಟೆಂಪ್ಟಿಂಗ್ ದಿಸ್ ಡಿಫ್ರೆಂಟ್ ಎಕ್ಸಾಮ್ಸ್. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಈ ಎಕ್ಸಾಮ್ ಈ ರೀತಿ ಕ್ವಶನ್ಸ್ ಬರ್ತಾ ಇದೆ ಅಂತ. ಬಿಡ್ಲಿಕ್ಕೆ ಹೋಗ್ಬೇಡ. ದಟ್ಸ್ ಹೌ ಯು ಶುಡ್ ಬಿ. ಯು ನೆವರ್ ನೋ, ಯು ಮೈಟ್ ಇವನ್ ಗೆಟ್ ಸೆಲೆಕ್ಟೆಡ್ ಆಸ್ ವೆಲ್. ಹೂ ನೋಸ್? ಓಕೆ, ಯಾಕಂದ್ರೆ ಇಲ್ಲಿ ಕಂಪ್ಲೀಷನ್ ಥರ ಇರಲ್ಲ. ಇಟ್ಸ್ ನಾಟ್ ಅಬೌಟ್ ನಾಟ್ ಬಿ ಕಂಪ್ಲೀಟ್ ಸ್ಯಾಟಿಸ್ಫೈಡ್. ಕಂಪ್ಲೀಷನ್ ಆಯಿತು ದೆನ್ ಐ ವಿಲ್ ಬಿ ಅಟೆಂಪ್ಟಿಂಗ್ ಅಂತ. Simultaneously try to keep attempting different exams. Okay, any doubts? Raju, Inchara, MK. Okay, today I have with me the Hindu newspaper. So Manidara, today August 5th, right?
ಎನಿ ಐಡಿಯಾ ಅಬೌಟ್ August 6th, August 9th ಏನಾದ್ರು ಐಡಿಯಾ ಇದೆ ನಿಮಗೆ? August 6th, August 9th ವಾಟ್ ಹ್ಯಾಪನ್ ಅಂತ ಏನಾದ್ರು ಐಡಿಯಾ? August 6th World War II ಓದ್ತಿದ್ಯಾ? ರೈಟ್, ಮಹಾಯುದ್ಧ 2, ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರು 2 ಸಿಟಿ ಮೇಲೆ ಆಫ್ ಜಪಾನ್. ಯಾವುದು? ನಾಗಾಸಾಕಿ ಆ್ಯಂಡ್ ಹಿರೋಶಿಮಾ. ರೈಟ್, August 6th ಅಲ್ಲಿ ಒಂದು ಬಾಂಬ್ ಇತ್ತು, August 9th ಇನ್ನೊಂದು ಬಾಂಬ್ ಇತ್ತು. ದೀಸ್ ಟು ದ ಬಾಂಬ್ಸ್ ಅಂತ ಏನು ಹೇಳ್ತೀವಿ ಜಪಾನ್ ಮೇಲೆ, ನ್ಯೂಕ್ಲಿಯರ್ ಬಾಂಬ್ಸ್. ಫಸ್ಟ್ ಟೈಮ್ ನ್ಯೂಕ್ಲಿಯರ್ ಬಾಂಬ್ಸ್ ವಾಸ್ ಯೂಸ್ಡ್ ಬೈ ಎನಿ ಕಂಟ್ರಿ ಇನ್ ದ ವರ್ಲ್ಡ್. That led to devastated impact. Even today they are facing that difficulty. Aita? Okay, that is something important. Even August 9th allu kuda I think historical kuda important agutte. I think you must have heard about Quit India movement. Kelidira? Bharata bittu tolagi anta. Idu kuda August 9th 1942 ಅಲ್ಲಿ ಆಗಿತ್ತು. August 8ಕ್ಕೆ ಏನಾಗುತ್ತೆ, ಎಲ್ಲ ಲೀಡರ್ಸ್ ಅರೆಸ್ಟ್ ಆಗ್ತಾರೆ, ಇವತ್ತು ಇನ್ಕ್ಲೂಡಿಂಗ್ ಗಾಂಧೀಜಿ, ಮಹಾತ್ಮ ಗಾಂಧೀಜಿ ಹಿಡಿದು ಎಲ್ಲ ಲೀಡರ್ಸ್ ಅರೆಸ್ಟ್ ಆಗ್ತಾರೆ. August 9th ಇಂದ ಲೀಡರ್ಲೆಸ್ ಮೂವ್ಮೆಂಟ್ ಅಂತ ಹೇಳ್ತೀವಿ ಇಂಡಿಯಾದಲ್ಲಿ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟೆಡ್ ಆನ್ August 9th 1942. ಇದೆಲ್ಲ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಈಗ 100 years ಆಯ್ತು, 50 years ಆಯ್ತು, ಆವಾಗ ಈ ಕ್ವಶನ್ಸ್ ಬರುವಂತ ಚಾನ್ಸ್ ಇರುತ್ತೆ. ಅರ್ಥ ಆಗ್ತದೆ. ಈಗ 75 years ಆಯಿತು, ಸೇ 1950 ರಿಪಬ್ಲಿಕ್ ಡೇ, ರೈಟ್? ಫಾರ್ ಎಕ್ಸಾಂಪಲ್ January 26, 1950 ವಿ ಕನ್ಸಿಡರ್ ಅವರ್ ಸೆಲ್ಫ್ ಆಸ್ ರಿಪಬ್ಲಿಕ್ ಕಂಟ್ರಿ. ಆ ರಿಪಬ್ಲಿಕ್ ಇನ್ ಲಾಸ್ಟ್ 2025 ಅಂತ ಬಂದಾಗ, 2025 ಇಯರ್ ಆಫ್ 2025 ಅಂತ ಬಂದಾಗ ವಿ ಹ್ಯಾವ್ ಕಂಪ್ಲೀಟೆಡ್ 75 years. ಸೊ ಈ ರೀತಿ ಕೇಳುವಂಥ ಚಾನ್ಸ್ ಇರುತ್ತಂತ ಅಷ್ಟೇ. ಈ ಆನಿವರ್ಸರಿ ಎಲ್ಲ ಏನಿದೆ ಹಿಸ್ಟೋರಿಕಲಿ ಇವೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ರೈಟ್? ಹಾಗಾಗಿ ಯು ಶುಡ್ ಬಿ ಹ್ಯಾವಿಂಗ್ ಐ ಆನ್ ದೀಸ್ ಟೈಮ್ ಲೈನ್ಸ್ ಆಸ್ ವೆಲ್. Sometimes those questions might come as a prelims question or mains question. Timelines ಹೇಳ್ತಾ ಇರೋದು ಆಯ್ತಾ, because these events are important. They will be celebrated or at least to create awareness. August 6th, August 9th ಯಾಕೆ ಇಂಪಾರ್ಟೆಂಟ್ ಆಗಿದೆ ಅಂದ್ರೆ, ವಿಲ್ ಕೀಪ್ ಕಮಿಂಗ್ ಬ್ಯಾಕ್ ಟು these dates because to prevent another world war, another nuclear bomb attacks. Because it's even today Hiroshima and Nagasaki people are finding to lead a normal life. ಹಿಸ್ಟೋರಿಕಲಿ ಒಂದು ಮಿಸ್ಟೇಕ್ ಮಾಡೋದಕ್ಕೆ ಇವತ್ತು ಕೂಡ ಅವರು ದೇ ಆರ್ ಫೇಸಿಂಗ್ ದ ಪ್ರಾಬ್ಲಮ್. ಅದಕ್ಕೋಸ್ಕರ ನೆಕ್ಸ್ಟ್ ಬಾಂಬ್ ಆಗಬಾರ್ದು ಅಂತಾನೆ ಇವೆಲ್ಲ UN ಕ್ರಿಯೇಟ್ ಆಗಿದ್ದು, ಬೇರೆ ಬೇರೆ ಫೋರಮ್ ಕ್ರಿಯೇಟ್ ಆಗಿದ್ದು, ಜಸ್ಟ್ ಟು ಪ್ರಿವೆಂಟ್ ಅನದರ್ ವರ್ಲ್ಡ್ ವಾರ್, ಅನದರ್ ನ್ಯೂಕ್ಲಿಯರ್ ಅಟ್ಯಾಕ್ಸ್. ಮೊನ್ನೆ ಆಪರೇಷನ್ ಸಿಂಧೂರ್ ಆಯಿತು, ಕೇಳಿದ್ರಲ್ಲ? ಆಪರೇಷನ್ ಸಿಂಧೂರ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಅಲ್ಲೂ ಕೂಡ ಮೇಜರ್ ಆಬ್ಜೆಕ್ಟಿವ್ ಆಫ್ ವರ್ಲ್ಡ್ ಲೀಡರ್ಸ್ ಇಸ್ ಟು ಪ್ರಿವೆಂಟ್ ನ್ಯೂಕ್ಲಿಯರ್ ಬಾಂಬ್ ಅಟ್ಯಾಕ್. ಅಕಸ್ಮಾತ್ ಎಸ್ಕಲೇಟ್ ಆಗಿಬಿಟ್ಟು ಏನಾಗುತ್ತೆ, ಯು ಕ್ಯಾನ್ ನಾಟ್ ಸ್ಟಾಪ್ ಇಟ್. ಬೇಸಿಕಲಿ ಇರಾನಲ್ಲೂ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಇರಾನ್ದಲ್ಲಿ ಇರಾನ್ ಡಸ್ ನಾಟ್ ಹ್ಯಾವ್ ನ್ಯೂಕ್ಲಿಯರ್ ಬಾಂಬ್ ಆಸ್ ಸಚ್. ಅದಕ್ಕೋಸ್ಕರ ಇಟ್ಸ್ ಕಂಟಿನ್ಯೂಯಿಂಗ್. ಇಂಡಿಯಾ ಪಾಕಿಸ್ತಾನ್ ಬೋತ್ ಆರ್ ಹ್ಯಾವಿಂಗ್ ನ್ಯೂಕ್ಲಿಯರ್ ಬಾಂಬ್ಸ್. ನೆವರ್ ನೋ. ಇವೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಇವೆಂಟ್ಸ್, ಯು ಶುಡ್ ಕೀಪ್ ಟ್ರ್ಯಾಕಿಂಗ್ ಬ್ಯಾಕ್, ದೆನ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಆಯ್ತಾ? ಸೊ ಯಾವುದು ಹೋಗೋಣ? ವೆದರ್ ಯು ಶುಡ್ ಗೋ ಫಾರ್ ದ ಹಿಂದೂ ಆರ್ ಪ್ರಜಾವಾಣಿ? ಬಟ್ ಇವೆಲ್ಲ ಉದಯನಿಧಿ ಸ್ಟಾಲಿನ್ ಹೆಲ್ಡ್ ಫಾರ್ ಮಿಸೋಗೋನಿಸ್ಟ್ ರಿಮಾರ್ಕ್ಸ್. ಅದೇ ಹೇಳಿದ್ನಲ್ಲ, ಪೊಲಿಟಿಕಲ್ ಸ್ಪೀಚಸ್, ಅಲಿಗೇಷನ್ಸ್, ಟ್ರೈ ಟು ಅವಾಯ್ಡ್ ಇಟ್. ಆಯ್ತಾ? ಅಕಸ್ಮಾತ್ ಸುಪ್ರೀಂ ಕೋರ್ಟ್ ಏನಾದರೂ ಹೇಳಿದ್ರೆ ದಟ್ ಈಸ್ ಇಂಪಾರ್ಟೆಂಟ್, ಅಥವಾ ಲಾ ಬಗ್ಗೆ ಅಥವಾ ಏನಿದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದ್ರೆ ಜಸ್ಟ್ ಇಟ್ ಈಸ್ ಆಸ್ ಇಟ್ ಇಸ್ ನಾಟ್ ದ್ಯಾಟ್ ಇಂಪಾರ್ಟೆಂಟ್ ಪರ್ ಸೆ ಫಾರ್ ದ ಎಕ್ಸಾಮಿನೇಷನ್. ಓಕೆ, ಅವ್ರು ಕೇಳಲ್ಲ ಉದಯನಿಧಿ ಯಾವ ಸ್ಟೇಟ್ಮೆಂಟ್ ಮಾಡಿದ್ರು ಅಂತ ಕೇಳಲ್ಲ, ಅಥವಾ ಉದಯನಿಧಿ ಯಾರಂತನೂ ಕೇಳಲ್ಲ. ಈ ಇನ್ಫಾರ್ಮೇಶನ್ ಎಲ್ಲಿ ಯೂಸ್ ಮಾಡೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ಅಕಸ್ಮಾತ್ ಯೂಸ್ ಆಗಲ್ಲ ಅಥವಾ ಏನು ಹೆಲ್ಪ್ ಆಗಲ್ಲ ಅಂದ್ರೆ, ವೈ ಡು ವಾಂಟ್ ಟು ರೀಡ್ ಇಟ್? ಓದಿ, ಇಫ್ ಯು ಆರ್ ಇಂಟ್ರೆಸ್ಟೆಡ್. ಜಸ್ಟ್ ಆಸ್ ಅ ಸಿಟಿಜನ್ ಯು ಶುಡ್ ಬಿ ನೋವಿಂಗ್ ಏನು ಮಾಡ್ತಾ ಇದ್ದಾರೆ ಅಂತ. ಬಟ್ ಆಸ್ ಅ ಸಿವಿಲ್ ಸರ್ವೆಂಟ್ ಆಸ್ಪಿರೆಂಟ್ ಇಟ್ ಮೈ ನಾಟ್ ಬಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ಓಕೆ, ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ. SC ಡೈರೆಕ್ಟ್ ಸೆಂಟರ್ ಟು ಫ್ರೇಮ್ SOP, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಟು ಕರ್ಬ್ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಸ್.
ಸೈಬರ್ ಸೆಕ್ಯೂರಿಟಿ ಅಂತ ಬಂದಾಗ ಯು ವಿಲ್ ಬಿ GS3 ಸೈಬರ್ ಸೆಕ್ಯೂರಿಟಿ ಒಂದು ಇಶ್ಯೂ ಇದೆ, ಟಾಪಿಕ್ ಕೂಡ ಇದೆ. ಡಿಜಿಟಲ್ ಅರೆಸ್ಟ್ ಹ್ಯಾಪ್ನಿಂಗ್ ಅಂದರೆ ಯಾರೋ ಒಬ್ರು ಅನ್ನೋನ್ ಪರ್ಸನ್ ವಿಡಿಯೋ ಕಾಲ್ ಮಾಡ್ತಾರೆ, ಅವ್ರು ಹೇಳ್ತಾರೆ ನೋಡಿ ನಿಮ್ದೇನೋ ಇಲ್ಲಿಗಲ್ ಮನೆ ಸಿಕ್ಕಿದೆ ಅಥವಾ ಅಲ್ವಾ, ಯು ಹ್ಯಾವ್ ಫೌಂಡ್ ಟು ಬಿ ಡೂಯಿಂಗ್ ಸಮ್ ಇಲ್ಲಿಗಲ್ ಆ್ಯಕ್ಟಿವಿಟೀಸ್, ಪ್ಲೀಸ್ ಇಷ್ಟು ಪೇ ಮಾಡಿ ನಿಮಗೆ ರಿಲೀಸ್ ಮಾಡಿಸ್ತೀವಿ. ಏನೋ ಒಂದು ಈ ರೀತಿ ಫೇಕ್ ವಿಡಿಯೋ ಕಾಲ್ ಎಲ್ಲ ಮಾಡ್ತಾ ಇರ್ತಾರೆ. ಅದು ಐ ಥಿಂಕ್ ನೀವು ಆ್ಯಡಲ್ಲಿ ನೋಡಿರ್ತೀರ. ದಿ ಬೆಂಗಳೂರು ಪೊಲೀಸ್ ಆಲ್ಸೋ ದೇ ಹ್ಯಾವ್ ರಿಲೀಸ್ ಒನ್ ವಿಡಿಯೋ ಟು ಪ್ರಿವೆಂಟ್ ಸಚ್ ಕೈಂಡ್ ಆಫ್ fake news getting spreaded. Okay, digital arrest again, that's important. Related information important agutte. When you are writing about cyber security, cyber fraud, then you can mention about this particular element. Okay, nodi Supreme Court on Tuesday passed detailed order directing Central State Reserve Bank of India and the telecom authorities to prepare standard operating procedures to curb digital arrest scams. Tomorrow they might ask what is digital arrest, why it is happening, what are the measures taken by the government of India or Supreme Court or government of Karnataka to curb it. Even though otherly you can definitely include this particular element, right? Measures anta bandaga Supreme Court has directed so and so ministries to take steps to curb digital arrest scams. Getting the point? Okay, then court directed them to operationalize mechanism to redress grievances of victims, initiate criminal actions through zero first information reports. Zero FIRs. What is zero FIR ಕೇಳ್ಬೋದು. What is zero FIR ಅಂತ ಪ್ರಿಲಿಮ್ಸ್ಲು ಕೇಳ್ಬೋದು. Which among the following reflects idea behind or objective behind or explains zero FIR. What is zero FIR ಅಂತ ಕೇಳ್ಬೋದು. ಆಪ್ಷನ್ A, B, C, D ಅಂತ ಕೇಳ್ಬೋದು. Getting the point ಅಲ್ವಾ? ಅಂದ್ರೆ you have to see ಮೇನ್ಸ್ ಕೇಳ್ಬೋದಾ ಪ್ರಿಲಿಮ್ಸ್ ಕೇಳ್ಬೋದಾ, you have to alert. ಅವಾಗಷ್ಟೇ ಇವೆಲ್ಲ ಇನ್ಫಾರ್ಮೇಶನ್ able to decode in the exam. Next note, zero FIR important, Supreme Court telling the government important, digital scam, digital arrest important. Next, the court referred to a status report submitted by Indian Cyber Crime Coordination Center, very very important. Minister of Home Affairs, which said the complaints received on the National Cyber Crime Reporting Portal against digital arrest have sharply reduced from 1,23,672 in 2024 to 58,249 in 2025 and stood at 16,377 for the period ending June recent. However, the court said though the statistics were certainly encouraging, it was still essential to monitor the situation. Right? Reporting kadame agide anta ಹೇಳ್ತಾ ಇದ್ದಾರೆ. ಒಂದು ರಿಪೋರ್ಟಿಂಗ್ ಕಡಿಮೆ ಆಗಿದೆ ಅಂತ ಹೇಳಲಿಕ್ಕೆ ಕ್ಯಾನ್ ಯು ಡ್ರಾ ದಿಸ್ ಡಯಾಗ್ರಾಮ್? ಈಗ ಮೇನ್ಸಲ್ಲಿ ಏನೋ ಬರಿತಾ ಇದ್ದಾರೆ ಅನ್ಕೋಣ. ಕ್ಯಾನ್ ಐ ಡ್ರಾ ಒಂದು ಗ್ರಾಫ್ ಹಾಕ್ತೀನಿ. ಐ ಸೇ 2024 ಸೇ 1 lakh ಚಿಲ್ಲರೆ ಇತ್ತು, ಸಾರಿ ಅದೇ 1 lakh ಏನೋ ಚಿಲ್ಲರೆ ಇತ್ತು. ದೆನ್ ಇಟ್ ಆಲ್ ರೆಡ್ಯೂಸ್ ಟು ಎಷ್ಟು? ಸೊ 50 ಅಂತ ಅನ್ಕೋಣ 2025. Then you can say 2026 ಅಲ್ಲಿ till 60. Can I draw this graph? ನಾಳೆ ಡಿಜಿಟಲ್ ಅರೆಸ್ಟ್ ಕೇಳಿದ್ರೆ I can explain what is digital arrest. I can tell why it is happening. What measures ಅಂತ ಬಂದಾಗ can I draw this graph? Is that effective? Alva, rather than writing in words, I can show them in graph. Again, it's more impactful. ಅಂದ್ರೆ that's how we have to bring that creativity. ಇದಲ್ಲಿ ಎಲ್ಲಿ ಸಿಗುತ್ತಿದ್ದು ನಿಮ್ಮ ನೋಟ್ಸ್ ಅಲ್ಲಿ ಇರಬೇಕು ಇದು, ಅಥವಾ if you are referring any magazine ಅಲ್ಲಿ ಒಂದು ಗ್ರಾಫ್ಸ್ ಹಾಕೊಳ್ಳಿ. That's how you have to be more creative. That's how you should be able to use the information for again examination perspective. I'm talking only in terms of examination. ಇದು ಯಾರು ಹಾಕಿರಲ್ಲ, nobody will be writing. Maybe ರಿಟರ್ನ್ ಬರೆದಿರ್ಬೋದು, ಬಟ್ ಈ ಗ್ರಾಫ್ ಯಾರು ಹಾಕಿರಲ್ಲ. ಮೇಬಿ 6,000 ಕಾಪೀಸ್ ಮೀನ್ಸ್ ಬರ್ತಾ ಇದ್ದಾರೆ ಅಂದ್ರೆ ಮೇಬಿ 10 people might be writing this graph. ಅದ್ರಲ್ಲಿ ನೀವೊಬ್ಬರು ಆಗಿರ್ಬೇಕು. That's how your answer looks much different than somebody else. ಅರ್ಥ ಆಗ್ತಿದೆ ನಮಗೆ? Okay, that is something important. Okay, getting the point? Online, Raju, MK and Inchara. Okay, then going forward,
SIR, AS DDO list goes public. What is AS DDO? BLO level. Okay, not so much important although. Okay, you can just go through it. Okay, not so much important article. But this is important. ಈ ಫ್ರಂಟ್ ಪೇಜಲ್ಲಿ ಈ ಆರ್ಟಿಕಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. SIR ಅನ್ನೋದು 2002 ಅಲ್ಲಿ ಆಗಿದ್ದು and again ಇವಾಗ ಆಗ್ತಿದೆ. Is that SIR ಏನಿದೆ, SIR ನಾರ್ಮಲ್ ರೂಟೀನ್ ವರ್ಕ್ ಆಯ್ತಾ. SIR ಅಂದ್ರೆ ದೇ ಆರ್ ರಿವೈಸಿಂಗ್ ವೋಟರ್ ಲಿಸ್ಟ್. ತುಂಬಾ ಜನ ಮೈಗ್ರೇಷನ್ ಆಗ್ತಾ ಇರ್ತಾರೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಆಗ್ತಾ ಇರ್ತಾರೆ, ಅಪ್ಡೇಟ್ ಮಾಡ್ತಾ ಇದಾರೆ. ನಾರ್ಮಲ್ ರೂಟೀನ್ ಜಾಬ್ ಅದು. SIR ಯಾಕೆ ನ್ಯೂಸ್ ಇತ್ತು ಅಂದ್ರೆ ಬಿಕಾಸ್ ಆಫ್ ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ಅಲ್ಲಿ ಆವಾಗ ಅಲ್ಲಿ ಎಲೆಕ್ಷನ್ ಟೈಮಲ್ಲಿ ಮಾಡಿದ್ದು ಅಂತ. as a result many 90 lakh people got removed from the list ಮಾಡಿಬಿಟ್ಟಿದ್ದಾರೆ. 90 lakhs ಇಂದ ತುಂಬಾ ಜನ ಆಯ್ತು. that will impact the overall election result ಅಲ್ವಾ. That's why it was the news. But as such, SIR is normal routine job of the election commission. They will keep revising so that you can update them. ಎಲ್ಲಿದ್ದೀರಾ, ಎಲ್ಲಿ ವೋಟ್ ಮಾಡಿದ್ದೀರಾ ಅಂತ ಅಪ್ಡೇಟ್ ಮಾಡಿದ್ರೆ as for that they will be updating it ಅಷ್ಟೇ. that is important. ವೋಟರ್ ಲಿಸ್ಟ್ ಬರುತ್ತೆ, ನಿಮ್ಮ ಹೆಸರು ವೋಟ್ ಮಾಡ್ಬೋದು ಅಷ್ಟೇ. SIR is actually routine job of election commission. ಅವ್ರು ಮಾಡ್ತಾ ಇರ್ತಾರೆ ಆಯ್ತಾ. ಬಟ್ SIR ನೀವು ಪ್ರತಿಯೊಂದು ಇವೆಂಟ್ ನೋಡ್ತಾ ಹೋದ್ರೆ ಇಟ್ಸ್ ನಾಟ್ ದಟ್ ಇಂಪಾರ್ಟೆಂಟ್ ಆಯ್ತಾ. ದಟ್ ಈಸ್ ಸಮಥಿಂಗ್ ಯು ಶುಡ್ ನೋ. ಓಕೆ, ನೆಕ್ಸ್ಟ್ ನೋಡಿ, ಇದು ಬೇಕಾಗಿಲ್ಲ. Yes. Okay. The important agata material shortage makes slow cities road work. Not important alva. Normal routine. Police seek free BMTC travel for train coach personnel. Okay, BMTC suspends conductor after viral video of electric assault on passenger. Again, one of the issue, but as such, not so important from the examination perspective. Alva? And that is something you should know. ಆಮೇಲೆ ನೋಡಿ, unclaimed abandoned vehicles will be auctioned. Okay, cyber fraud, domestic help duped. Okay, flats can power consumption by 61%. ಅಕಸ್ಮಾತ್ ನಾಳೆ ಏನಾದರೂ ಇಂಪ್ರೂವ್ಮೆಂಟ್ ಟೇಕನ್ ವಿತ್ ರೆಸ್ಪೆಕ್ಟ್ ಟು ಪವರ್ ಅಂತ ಬಂದಾಗ ಯು ಕ್ಯಾನ್ ಟಾಕ್ ಅಬೌಟ್ ದಿಸ್ LED ಇನ್ ಜನರಲ್. ಓಕೆ, ಬಟ್ ಆಸ್ ಸಚ್ ತುಂಬ ಅವೆಲ್ಲ ಏನಾಗುತ್ತೆ, ಎಕಾನಮಿ ಸರ್ವೆ ಬಜೆಟ್ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ ಅದರ್ ದೆನ್ ಗೋಯಿಂಗ್ ಟು ಈಚ್ ಸ್ಟೇಟ್ಮೆಂಟ್ ಆಫ್ ದಿ ಮಿನಿಸ್ಟರ್ಸ್. ಓಕೆ, Southwest monsoon state receives 29% deficit rainfall. Southwest monsoon as such important ಆಗುತ್ತೆ, ಬಟ್ ಟ್ರಿವಿಯಲ್ ಡಾಟಾ ಅಗೇನ್ ಇಂಪಾರ್ಟೆಂಟ್ ಆಗಲ್ಲ. ಟ್ರಿವಿಯಲ್ ಡಾಟಾ ಅಂದರೆ ನೋಡಿ, ಇವೆಲ್ಲ ಇವಾಗ ಇಷ್ಟು ಮಳೆ ಬಂತು ನಾಳೆ ಇಷ್ಟು ಬರುತ್ತೆ ಅಂದರೆ ನಾಟ್ ಇಂಪಾರ್ಟೆಂಟ್, ರೈಟ್. ಆಸ್ ಸಚ್ ಸೌತ್ ಮಾನ್ಸೂನ್ ಇಂಪಾರ್ಟೆಂಟ್ ಫಾರ್ ಕರ್ನಾಟಕ ಬಿಕಾಸ್ ಯು ಆರ್ ಡಿಪೆಂಡಿಂಗ್ ಆನ್ ಇಟ್, ರೈಟ್. ಕೋಸ್ಟಲ್ ರೀಜನ್ಸ್ ಆಗಿರ್ಬೋದು, ವೆಸ್ಟರ್ನ್ ಘಾಟ್ಸ್ ತುಂಬಾ ಡಿಪೆಂಡೆನ್ಸ್ ಇದೆ. ಕಾವೇರಿ ರಿವರ್ ಬರ್ಬೇಕಂದ್ರೆ ಅಲ್ಲಿ ಮಳೆ ಬರಲೇಬೇಕು. ಓಕೆ, ಡೇ ಟು ಡೇ ಆಕ್ಟಿವಿಟೀಸ್ ಎಲ್ಲ ಎಷ್ಟು ಇಂಪಾರ್ಟೆಂಟ್ ಆಗಲ್ಲ. ಓಕೆ, ನೋಡಿ, ಎಲ್ಲಿನೋ ಟೂರಿಸಮ್ ರೆಸ್ಟ್ರಿಕ್ಷನ್ಸ್ ಡ್ಯಾಂಪನ್ ಮಾನ್ಸೂನ್ ಟ್ರಾವೆಲ್ ಇನ್ ಮಲ್ನಾಡ್ ರೀಜನ್. ಆಸ್ ಸಚ್ ಅಗೇನ್ ಇನ್ ಜನರಲ್ ನಾಟ್ ಇಂಪಾರ್ಟೆಂಟ್. ಎಲ್ಲಿನೋ ಇಂಪಾರ್ಟೆಂಟ್, ಸೌತ್ ವೆಸ್ಟ್ ಮಾನ್ಸೂನ್ ಇಂಪಾರ್ಟೆಂಟ್. ಅದು ಫಿನಾಮಿನ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ರಿಲೇಟೆಡ್ ನೀವು ಎನಿ ಟೈಮ್ ಯು ಕ್ಯಾನ್ ರೈಟ್ ಅಲ್ವಾ. ಅದ್ರ ಬಗ್ಗೆ ನಿಮ್ಗೆ ಐಡಿಯಾ ಇತ್ತು ಅಂದರೆ ಯು ಕ್ಯಾನ್ ಡೆಫಿನೆಟ್ ರೈಟ್ ಇದು ಇಂಪ್ಯಾಕ್ಟ್ ಆಗುತ್ತೆ ಅಂತೇಳಿ. ಅದಕ್ಕೆ ನ್ಯೂಸ್ ಪೇಪರ್ ಓದ್ಬೇಕಂತಾನೆ ಇಲ್ಲ. ಎಸ್ ಸರ್, ನಾವು ಮಳೆ ಕಡಿಮೆ ಆಗಿದೆ ಅಂದರೆ ಅಥವಾ ಹೆಚ್ಚಿಗೆ ಆಗಿದೆ ಅಂದರೆ ಡೆಫಿನೆಟ್ಲಿ ಇಟ್ ವಿಲ್ ಇಂಪ್ಯಾಕ್ಟ್ ಲೋಕಲ್ ರೀಜನ್ಸ್. ದಟ್ ಇಸ್ ಅದು ಬೇಕಾಗಿಲ್ಲ. ಎಕೋ ಟೂರಿಸಮ್ ಬಗ್ಗೆ ಮಾತಾಡ್ಬೇಕಾದ್ರೆ ಯು ಕ್ಯಾನ್ ಟಾಕ್ ಅಬೌಟ್ ದ್ಯಾಟ್. ನೋಡಿ, ಇದೇನಿದೆ, ಸ್ಟೇಟ್ ಬೆಟ್ಟಿಂಗ್ ಹೈ ಆನ್ AI, ಇದು ಇಂಪಾರ್ಟೆಂಟ್ ಆಗುತ್ತೆ. ಅಗೇನ್ ಅದರ ರಿಲೇಟೆಡ್ ಬಜೆಟಲ್ಲೂ ಅಥವಾ ಎಕನಾಮಿಕ್ ಸರ್ವೆಲ್ ಇದ್ದೇ ಇರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನ್ಯಾನೋ ಟೆಕ್ನಾಲಜಿ, ಗೌರ್ಮೆಂಟ್ ಆಫ್ ಕರ್ನಾಟಕ, ಮೆಜರ್ಸ್ ಟೇಕನ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ವಿತ್ ರೆಸ್ಪೆಕ್ಟ್ ಟು AI ಆರ್ ನ್ಯಾನೋ ಟೆಕ್ನಾಲಜಿ. ಆವಾಗ ಡೆಫಿನೆಟ್ಲಿ ಯು ಕ್ಯಾನ್. ಬಟ್ ಇದರಲ್ಲಿ ನೋಡಿ ಹೆಚ್ಚಿಗೆ ಏನೂ ಇಲ್ಲ, ರೈಟ್. ನೋಡಿ, ಇಂಡಿಯಾಸ್ ಪೊಸಿಷನಿಂಗ್ to next phase with a deep tech-driven growth. Okay, accepted that set key average established. ನೋಡಿ, ಎಲ್ಲ ಜನರಲ್ ವರ್ಡ್ಸ್ ಇದೆ.
ದರ್ ಇಸ್ ನೋ ಸ್ಪೆಸಿಫಿಕ್ ಸ್ಕೀಮ್ಸ್ ಆಗಿರ್ಬೋದು, ಪ್ರೋಗ್ರಾಮ್ಸ್ ಆಗಿರ್ಬೋದು, ಡಾಟಾ ಏನೂ ಇಲ್ಲ. ಹಿಂಗೆ ಯೂಸ್ ಮಾಡ್ತೀರಾ ಇದನ್ನು? ಯೂಸ್ ಮಾಡೋಕ್ಕಾಗಲ್ಲ. ಎಸ್ ಆರ್ ನೋ? ದರ್ ಇಸ್ ನೋ ಸ್ಪೆಸಿಫಿಕ್ ಡೀಟೇಲ್ಸ್. ಓನ್ಲಿ ಅಂದರೆ ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ಸ್ ಅಂತಿದೆ, ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ರೈಟ್? ಅದು ಬಿಟ್ಟರೆ ನಿಯರ್ಲಿ 50 ಕಿಲೋಮೀಟರ್ ಆಫ್ ಮೆಟ್ರೋ ಕನೆಕ್ಟಿವಿಟಿ ಅಲಾಂಗ್ ಸೈಡ್ ಸ್ಯಾಟಲೈಟ್ ಟೌನ್ಶಿಪ್, ಅದೆಲ್ಲ ಬಜೆಟಲ್ಲಿ ಇರುತ್ತೆ. ಯು ಕ್ಯಾನ್ ರೆಫರ್ ಬಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ, ಇವೆಲ್ಲ ಇನ್ಫಾರ್ಮೇಷನ್ಸ್ ಇರುತ್ತೆ. ಓಕೆ, ಗಂಗಾ ಡಿನಾಸ್ಟ್ರಿ ಟು ಬ್ಲೂ ಮೆಟ್ ಲಾಲ್ಬಾಗ್. ಓಕೆ, ಗಂಗಾ ಡಿನಾಸ್ಟ್ರಿ, ದಿಸ್ ಇಸ್ ಇಂಪಾರ್ಟೆಂಟ್. ಗಂಗಾ ಡಿನಾಸ್ಟ್ರಿ ಯಾರು, ಏನು, ಎತ್ತ, ಯಾರು ಫೌಂಡ್ರ್, ಯಾರು, ಏನು ಕಂಟ್ರಿಬ್ಯೂಟ್ ಮಾಡಿದ್ರು ಅದು ಇಂಪಾರ್ಟೆಂಟ್ ಆಗುತ್ತೆ. ಯುವರ್ ಇಂಟ್ರೊಡಕ್ಷನ್ ಮೈಟ್ ಸ್ಟಾರ್ಟ್ ವಿತ್ ಲಾಲ್ಬಾಗಲ್ಲಿ ಈ ಸಲ ಗಂಗಾ ಡಿನಾಸ್ಟ್ರಿ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಸ್ಟಾರ್ಟ್ ಮಾಡ್ಬೋದು. ಬಟ್ ಗಂಗಾ ಡಿನಾಸ್ಟ್ರಿ ಹಿಸ್ಟಾರಿಕಲಿ ಇಂಪಾರ್ಟೆಂಟ್ ಆಗುತ್ತೆ, ಪ್ರಿಲಿಮ್ಸ್ as well as mains. Okay, this is important. That's how we have to think about, newspaper ಅನ್ನ as a reference ತರ. ಓಕೆ, ಇದು ನ್ಯೂಸ್ ಅಲ್ಲಿ ಇದೆ, ಎಕ್ಸಾಂಪಲ್ ಕೇಳ್ಬೋದು. I should prepare for that. You can refer any normal, say history book, or you can even think ChatGPT ಅಥವಾ ಬೇರೆ AI ಟೂಲ್ಸ್ ಯೂಸ್ ಮಾಡಿಕೊಂಡು ಕೂಡ ಇನ್ಫಾರ್ಮೇಷನ್ ತೆಗಿಬೋದು. ಓಕೆ, ದೆನ್ ಬಿಡದಿ ಪ್ರಾಜೆಕ್ಟ್ ನೋಡಿ, ಅದೊಂದು ಇಶ್ಯೂ ಆಗ್ತಾ ಇದೆ. ಜಸ್ಟ್ ನೋ ಅಬೌಟ್ ಇಟ್. ಓಕೆ, ಬಿಡದಿ, ದೇ ಆರ್ ಹ್ಯಾವಿಂಗ್ ಟೌನ್ಶಿಪ್ ಪ್ರೋಗ್ರಾಮ್ ಇನ್ ಬಿಡದಿ, ಜಸ್ಟ್ ನೋ ಅಬೌಟ್ ಇಟ್. ಓಕೆ, ಅದರ ಪ್ರೋಸು ಕಾನ್ಸು, ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ದಿ ಫಾರ್ಮರ್ಸ್ ಏನು ಹೇಳ್ತಾ ಇದ್ದಾರೆ, ವಾಟ್ ದೇ ಆರ್ ಕಂಪ್ಲೇನಿಂಗ್ ಅಬೌಟ್, ಎಲ್ಲ ಗೊತ್ತಿರಬೇಕು ನಿಮಗೆ. ಓಕೆ, ಇನ್ ಜನರಲ್. ಯಾಕಂದ್ರೆ ಇದು ನಾಳೆ ಬಿಡದಿ ಪ್ರಾಜೆಕ್ಟ್ ಮೇಲೆ ಎಥಿಕ್ಸ್ ಕೇಸ್ ಸ್ಟಡಿ ಕೂಡ ಕೇಳ್ಬೋದು. ಯಾಕಂದ್ರೆ ಅಲ್ಲಿನ ಮಾಡಿದ್ದಾರೆ, ದ ಫಾರ್ಮರ್ಸ್ ಆರ್ ಸಮ್ ಪೀಪಲ್ ಅಟ್ಯಾಕ್ಡ್ ಆಫೀಸರ್ಸ್ ಹೂ ವೆಂಟ್ ಫಾರ್ ದಿ ಸರ್ವೆ ಪರ್ಪಸ್, ಅಟ್ಯಾಕ್ ಮಾಡಿದ್ದಾರೆ. ದಟ್ ಇಸ್ ನಾಟ್ ಆಕ್ಚುಲಿ ಗುಡ್ ಅಲ್ವಾ? ಯಾಕಂದ್ರೆ ಅವರು ಮೇಲ್ಗಡೆ ಆದೇಶ ಬಂದಿರುತ್ತೆ, ಅದಕ್ಕೆ ಹೋಗಿರ್ತಾರೆ. ಓಕೆ, ಸೊ ಹಾಗಾಗಿ ದಟ್ ಈಸ್ ಸಮಥಿಂಗ್ ಇಂಪಾರ್ಟೆಂಟ್. ಕರ್ನಾಟಕ ಡೆವಲಪ್ಸ್ ಮ್ಯಾನ್ಯುವಲ್ ಟು ಎಸ್ಟಾಬ್ಲಿಷ್ ಚೈಲ್ಡ್ ಸೆಂಟ್ರಿಕ್ ವಿಲೇಜ್ ಕಮ್ಯುನಿಟೀಸ್, ಜಸ್ಟ್ ನೋ ಅಬೌಟ್ ಇಟ್. ಇವೆಲ್ಲ ಆರ್ಟಿಕಲ್ ಸ್ವಲ್ಪ ಗೊತ್ತಿರಲಿಲ್ಲ ಇದೆ ನಿಮಗೆ, ಎಲ್ಲ ಕರ್ನಾಟಕ ಸ್ಪೆಸಿಫಿಕ್. ಇಫ್ ಯು ಆರ್ ರೈಟಿಂಗ್ ಅಬೌಟ್ ದಿಸ್ schemes, you should be able to pinpoint. Okay, so if you can write it, and it will be good. Then Prisons Department, TGI Foundation tie-up. Okay, crackdown on illegal bike taxis from today. Just read about this. Okay, articles ಯಾಕಂದ್ರೆ ಇಶ್ಯೂ ಆಗ್ತಾ ಇದೆ. ರ್ಯಾಪಿಡೋ ಬೈಕ್ ಆಗಿರ್ಬೋದು, ಅವೆಲ್ಲ ಸ್ವಲ್ಪ ಇಶ್ಯೂ ಆಗ್ತಾ ಇದೆ. ಅಂಡ್ ರ್ಯಾಪಿಡೋ ಬೈಕ್ಸ್ ಎಲ್ಲ ದೇ ಆರ್ ಕನ್ಸಿಡರ್ಡ್ ಟು ಬಿ ಗಿಗ್ ವರ್ಕರ್ಸ್, ರೈಟ್? ಗಿಗ್ ವರ್ಕರ್ಸ್ ಅಂದ್ರೆ ಟೆಂಪರರಿ ಫ್ರೀಲಾನ್ಸಿಂಗ್ ತರ ವರ್ಕ್ ಮಾಡ್ತಾ ಇರ್ತಾರೆ, ಕಾಂಟ್ರಾಕ್ಟ್ ಬೇಸ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ದೇ ಆರ್ ನಾಟ್ ಹ್ಯಾವಿಂಗ್ ಪರ್ಮನೆಂಟ್ ವರ್ಕ್ ಸ್ಪೇಸ್ ಆಸ್ ಸಚ್. ಈ ರ್ಯಾಪಿಡೋ ಆಗಿರ್ಬೋದು, ಸ್ವಿಗ್ಗಿ ಕೆಲಸ ಮಾಡ್ತಾ ಇರ್ತಾರೆ, ಝೊಮ್ಯಾಟೊ ಕೆಲಸ ಮಾಡ್ತಾ ಇರ್ತಾರೆ. ದೇ ಆರ್ ನಥಿಂಗ್ ಬಟ್ ಗಿಗ್ ವರ್ಕರ್ಸ್, ಗಿಗ್ ಎಕಾನಮಿ, ಪಾರ್ಟ್ ಆಫ್ ಗಿಗ್ ಎಕಾನಮಿ. ದೆನ್ ಯು ಹ್ಯಾವ್ ಟು ಚಾಲೆಂಜ್ ಅಂತ ಬಂದಾಗ ಯು ಕ್ಯಾನ್ ಪಾಯಿಂಟ್ ಔಟ್ ದಿಸ್. ಅರ್ಥ ಇದೆ ನಿಮಗೆ? ಆ ರೀತಿ. ಓಕೆ, ನೋಡಿ, ಇದು ಇಂಪಾರ್ಟೆಂಟ್ ಆಗಲ್ಲ. ಅದೇ ಹೇಳಿದ್ರೆ ಪೊಲಿಟಿಕಲ್ ಅಲಿಗೇಷನ್ಸ್ ಅವೆಲ್ಲ ಇಂಪಾರ್ಟೆಂಟ್ ಆಗಲ್ಲ. ಅಟ್ ದ ಎಂಡ್ ಇಟ್ಸ್ CM ಡಿಸಿಷನ್ ಆರ್ PM ಡಿಸಿಷನ್. ಯಾಕೆ ಮಾಡಿದ್ರು ಅವ್ರು ಬಿಟ್ಟಿದ್ದು, ಅದು ಪೊಲಿಟಿಕಲ್ ಆಸ್ಪೆಕ್ಟ್ ಹೋಗ್ಬಿಡುತ್ತೆ. ಇಟ್ ಇನ್ ದ ಪಾಯಿಂಟ್. ಇದು ಎಕ್ಸಾಂಪಲ್ ಕೇಳಲ್ಲ ಯಾರನ್ನ ಅವ್ರು ನಿಮಗೆ ವೈ ಹಿ ಹ್ಯಾಸ್ ಬಿನ್ ಮೇಡ್ ಚೀಫ್ ಮಿನಿಸ್ಟರ್ ಅಂತ ಕೇಳ್ತಾರಾ? ಇಲ್ಲ. ಅರ್ಥ ಆಯ್ತಾ ನಿಮಗೆ? ದಟ್ ಈಸ್ ಪೊಲಿಟಿಕಲ್ ಆಸ್ಪೆಕ್ಟ್, ನಾಟ್ ಬಿ ಆಸ್ಕ್ಡ್. ಇಟ್ ಇನ್ ದ ಪಾಯಿಂಟ್. ಇದು ನಿಮಗೆ ಆರ್ಟಿಕಲ್ ಇಂಪಾರ್ಟೆಂಟ್ ಆಗಲ್ಲ. ಓಕೆ, protested after attempt to block CM's convoy. Okay, Siddaramaiah street, silence over expansion. Okay, again political, ignore. Okay, not required. Because interest idare, politics ಬಗ್ಗೆ interest idare ಓದ್ಕೊಳ್ಳಿ ಅಷ್ಟೇ. But exam perspective not important. Okay, CM calls for a tea, suggests that he resign. Again not important. Okay, ಯಾರು ರಿಸೈನ್ ಮಾಡ್ತಾರೆ ಅಂತ ಕೇಳ್ತಾರೆ, ಯಾರು ಕಾಲ್ ಮಾಡಿದ್ರು ಕೇಳ್ತಾರೆ, ಎಕ್ಸಾಮ್ ಕೇಳಲ್ಲ. ಯಾರು CM ಅವರು ಕಾಲ್ ಮಾಡಿದ್ರು ರಿಸೈನ್ ಮಾಡಲಿಕ್ಕೆ? ನೋ, ಅವೆಲ್ಲ ಕೇಳಲ್ಲ. ಓಕೆ, ಇನ್ಸೈಡ್ ಔಟ್ಸೈಡ್ ಬಿಟ್ಬಿಡಿ, ಆಯ್ತಾ? ತುಂಬ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಅಕಸ್ಮಾತ್ ಏನಾದರೂ ಕಾನ್ಸ್ಟಿಟ್ಯೂಷನ್ ಆ್ಯಂಗಲ್ ಇತ್ತು ಅಂದರೆ ಓದ್ಕೊಳ್ಳಿ ಅಷ್ಟೇ. ಓಕೆ, ಕೇರಳ ಟು ಪುಟ್ ಇನ್ ಪ್ಲೇಸ್ ಡಿಸಾಸ್ಟರ್ ರೆಸಿಲಿಯನ್ಸ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಡಿಸಾಸ್ಟರ್ ರೆಸಿಲಿಯನ್ಸ್ ಸಿಸ್ಟಮ್, ವೆಸ್ಟರ್ನ್ ಘಾಟ್, ಇದು ಪಾರ್ಟ್ ಆಫ್ ವೆಸ್ಟರ್ನ್ ಘಾಟ್ ಅಲ್ವಾ ಕೇರಳ. ಸೊ ಅದು ನೋಡ್ಕೊಳ್ಳಿ ಏನಂತ, ಯಾಕಂದ್ರೆ ತುಂಬ ಹೆಚ್ಚಿಗೆ ಆಗ್ತಾ ಇದೆ, ಡಿಸಾಸ್ಟರ್ ಪ್ರೋನ್ ಏರಿಯಾ ಆಗ್ತಾ ಇದೆ. ಬಿಕಾಸ್ ಆಫ್ ವೆಸ್ಟರ್ನ್ ಘಾಟ್ ಈಸ್ ವೆರಿ ವೆರಿ ಸೆನ್ಸಿಟಿವ್ ರೀಜನ್. ಲಾಸ್ಟ್ ಟೈಮು ಐ ಥಿಂಕ್ ಯು ಮಸ್ಟ್ ಹರ್ಡ್ ಅಬೌಟ್, ಯಾವ ರೀಜನ್ ಅದು? ಮಲಬಾರ್, ರೈಟ್? Not Malabar, I forgot that name. One of the region of Kerala, it got completely devastated because of landslide. And ಆಗ್ತಾನೆ ಇದೆ ಅದು. Western Ghat is so prone to landslides because of development activity ಮಾಡ್ತಾ ಇದ್ದಾರೆ, ಬಟ್ ಇಟ್ ಇಸ್ ಅನ್ಚೆಕ್ ಡೆವಲಪ್ಮೆಂಟ್ ಆಗ್ತಾ ಇದೆ.
ಅದಕ್ಕೋಸ್ಕರ ಇಟ್ಸ್ ವೆರಿ ಫ್ರೆಜೈಲ್. ಐ ಥಿಂಕ್ 2 ಕಮಿಟೀಸ್ ಇಂಪಾರ್ಟೆಂಟ್ ಆಗುತ್ತೆ. ಐ ಥಿಂಕ್ ಯು ಮಸ್ಟ್ ಹ್ಯಾವ್ ಹರ್ಡ್ ಅಬೌಟ್ ಕಸ್ತೂರಿ ರಂಗನ್ ಕಮಿಟಿ ಅಂತ ಬರುತ್ತೆ, ಗಾಡ್ಗಿಲ್ ಕಮಿಟಿ ಅಂತ ಬರುತ್ತೆ. ದೇ ವರ್ ಫಾರ್ಮ್ಡ್ ವೇ ಬ್ಯಾಕ್ ಇನ್ ಆರ್ಡರ್ ಟು ಗಿವ್ ರೆಕಮೆಂಡೇಶನ್ ಫಾರ್ ದ ಪ್ರೊಟೆಕ್ಷನ್ ಆಫ್ ವೆಸ್ಟರ್ನ್ ಘಾಟ್. ನೋ ದ್ಯಾಮ್. ಓಕೆ ನೋಡಿ, ಇದರಲ್ಲೂ ಕೂಡ ಟೆಕ್ನಾಲಜಿ ಪರ್ಸ್ಪೆಕ್ಟಿವ್ ಚೆನ್ನಾಗಿ ಕೊಟ್ಟಿದ್ದಾರೆ. ಕಾವೇರಿ ಅದೊಂದು ಗೊತ್ತಿದೆ, ಗಂಗಾ ಬಗ್ಗೆ, SIR ಬಗ್ಗೆ. ಓಕೆ, UPI ಶುಲ್ಕ ಜಸ್ಟ್ ಹೋದ್ರು. ಓಕೆ, GST ಇದು ಇಂಪಾರ್ಟೆಂಟ್ ಆಗುತ್ತೆ. GST ಕೇಳಿದಾರಲ್ಲ, ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಆಕ್ಟ್. ಓಕೆ, ಓಕೆ ನೋಡ, ಇಲ್ಲೂ ಕೂಡ ಒಂದು 8-9 ಆರ್ಟಿಕಲ್ ಇಂಪಾರ್ಟೆಂಟ್ ಇದೆ, ರೈಟ್? ಎಲ್ಲೆಲ್ಲಿ ಓವರ್ಲ್ಯಾಪ್ ಆಗಿದೆ ಓದುವಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಓವರ್ಲ್ಯಾಪ್ ಆಗಿಲ್ಲ, ಯು ಕ್ಯಾನ್ ಜಸ್ಟ್ ಗೋ ಬ್ಯಾಕ್ ಆ್ಯಂಡ್ ಚೆಕ್ ಇಟ್. ಲಾಟ್ ಆಫ್ ಥಿಂಗ್ಸ್ ಆರ್ ಓವರ್ಲ್ಯಾಪಿಂಗ್ ಅಲ್ವಾ? ಓನ್ಲಿ ಥಿಂಗ್ ಈಸ್ ಸ್ವಲ್ಪ ನಿಮಗೆ SIR ಬಗ್ಗೆ ಸ್ವಲ್ಪ ಡೀಟೇಲ್ ಇನ್ಫಾರ್ಮೇಷನ್ ಇದೆ. ಓಕೆ, ದೆನ್ ಯು ವಿಲ್ ಫೈಂಡ್ ಸಮ್ UPI ರಿಲೇಟೆಡ್, GS ರಿಲೇಟೆಡ್ ಸ್ವಲ್ಪ ಇನ್ಫಾರ್ಮೇಷನ್, ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಇದೆ ವಿತ್ ರೆಸ್ಪೆಕ್ಟ್ ಟು ಸ್ಟೇಟ್. ಅಗೇನ್ ದೋಸ್ ಇನ್ಫಾರ್ಮೇಷನ್ ಯು ವಿಲ್ ಡೆಫಿನೆಟ್ಲಿ ಫೈಂಡ್, ಎಸ್ಪೆಷಲಿ GST ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಬಜೆಟಲ್ಲಿ ಇದ್ದೇ ಇರುತ್ತೆ. Okay, just you can check this information. But notes ಅಂತ ಬಂದಾಗ I would say you can rely on magazine rather than making separate notes. ಅಕಸ್ಮಾತ್ ಇಂಥ ಪೈ ಚಾರ್ಟ್ ಅಥವಾ ಗ್ರಾಫ್ ಎಲ್ಲ ಬಂದರೆ ಯು ಕ್ಯಾನ್ ಜಸ್ಟ್ ನೋಟ್ ಇನ್ ಯುವರ್ ನೋಟ್ಸ್. ಈಗ ಎಕಾನಮಿ ರಿಲೇಟೆಡ್ ನೋಟ್ಬುಕ್ ಇರುತ್ತಲ್ವಾ, ಅಲ್ಲೇ ಒಂದು ಪಕ್ಕದಲ್ಲಿ ಸೈಡಲ್ಲಿ ಸ್ಪೇಸ್ ಬಿಟ್ಟಿರಿ, ಯು ಕ್ಯಾನ್ ಅಪ್ಡೇಟ್ ಕರೆಂಟ್ ರಿಲೇಟೆಡ್ ಇನ್ಫಾರ್ಮೇಷನ್. ಈಗ ಅಥವಾ ನೋಟ್ಸ್ ಯು ಆರ್ ಮೇಕಿಂಗ್ ಫಾರ್ ದಿ ಕ್ಲಾಸಸ್ ಅಲ್ವಾ, ಅಲ್ಲೇ ಒಂದು ಇಫ್ ಯು ಕ್ಯಾನ್ ಲೀವ್ ಸಮ್ 1 ಪೇಜ್ ಇರುತ್ತೆ ಅನ್ಕೋಣ. ಇಫ್ ಯು ಕ್ಯಾನ್ ಡಿವೈಡ್ ಇಂಟು 2 halves, one is for the class notes, one for the updating current affairs. ಆ ಕರೆಂಟ್ ಅಫೇರ್ಸ್ ಡೀಟೇಲ್, ಕರೆಂಟ್ ಅಫೇರ್ಸ್ ಪೋರ್ಷನ್ ಅಲ್ಲಿ ಯು ಕ್ಯಾನ್ ಟಾಕ್ ಅಬೌಟ್ ವಾಟ್ ಎವರ್ ಕಮಿಂಗ್ ಇನ್ ದಿ ನ್ಯೂಸ್ ಪೇಪರ್. ಓಕೆ, ಸೊ ಆ ರೀತಿ ಯು ಕ್ಯಾನ್ ಡೆಫಿನೆಟ್ಲಿ ಇನ್ಕ್ಲೂಡ್ ಒನ್ ಪರ್ಟಿಕ್ಯುಲರ್ ನೋಟ್ಸ್, ಸ್ಟಾಟಿಕ್ ಆಸ್ ವೆಲ್ ಆಸ್ ಡೈನಮಿಕ್ ಪೋರ್ಷನ್. And that's how we have to make use of it. Okay, higher current affairs very very important, do not ignore. Okay, and if you have complete control over this current affairs, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಐಡಿಯಾ ಇದ್ರೆ definitely it will be putting you in much better place. Okay, ಸ್ವಲ್ಪ ಎಕ್ಸ್ಟ್ರಾ ಎಜ್ಜೆ ಇರುತ್ತೆ. Okay, any doubts online? Any doubts? Inchra, Raju. Okay, bye. Okay, we'll end here. Okay, I think you must have got fair idea, right? How to cover current affairs or how to read newspaper. We'll again meet after some time. Okay, thank you.